ನಮಸ್ತೆ ವೀಕ್ಷಕರೇ, ರಕ್ಷಕರು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಾನಸ ಮಡಿವಾಳ್. ಇವತ್ತಿನ ರಕ್ಷಕರು ಎಪಿಸೋಡ್ನಲ್ಲಿ ಯಾವ ಅತಿಥಿಯ ಮನೆಗೆ ಅಥವಾ ಯಾವ ಅತಿಥಿಯ ಜಾಗಕ್ಕೆ ನಾವು ಹೋಗಿ ಅವ್ರನ್ನ ಇಂಟರ್ವ್ಯೂ ಮಾಡ್ತೇವೆ ಅನ್ನೋ ಕುತೂಹಲ ನಿಮ್ಗಿರ್ಬೋದು. ಇವತ್ತು ನಾನಿರುವಂಥದ್ದು ಉಡುಪಿಯ ಕಟ್ಟಪಾಡಿ ಹತ್ರ. ಕಟ್ಟಪಾಡಿಯಲ್ಲಿ ಎಲ್ಲರ ಪ್ರೀತಿಯ ರವಿ ಮಾಮನನ್ನ ಮೀಟ್ ಆಗ್ಲಿಕ್ಕೆ ನಾವು ಹೋಗ್ತಾ ಇರುವಂಥದ್ದು. ಇಟ್ಸ್ ನಾಟ್ ಕ್ರೇಜಿ ಸ್ಟಾರ್ ರವಿಚಂದ್ರನ್. ನಾವು ಹೋಗ್ತಾ ಇರುವಂಥದ್ದು ಬಡ ಮಕ್ಕಳ ಆರೋಗ್ಯಕ್ಕಾಗಿ ವೇಷವನ್ನ ಧರಿಸಿ ಸಾಕಷ್ಟು ಅಮೌಂಟ್ ಅನ್ನ ಕಲೆಕ್ಟ್ ಮಾಡಿ ಬಡ ಜನರ ಸೇವೆಗೆ ಸದಾ ಲಭ್ಯವಾಗಿರುವಂತಹ ಒಬ್ಬ ಆದರ್ಶ ಪ್ರಿಯ ವ್ಯಕ್ತಿಯ ಜಾಗಕ್ಕೆ ನಾವು ಹೋಗ್ತಾ ಇರುವಂಥದ್ದು. ಇಟ್ ಈಸ್ ರವಿ ಕಟ್ಟಪಾಡಿ. ಯಾವುದೇ ಅಷ್ಟಮಿ ಇರ್ಬೋದು ಅಥವಾ ಗಣೇಶೋತ್ಸವ ಇತರ ಕಾರ್ಯಕ್ರಮಗಳು ಬಂದ ಕೂಡಲೇ ನಾನಾ ರೀತಿಯ ವೇಷ ವಿಭೂಷಣಗಳನ್ನ ತೊಟ್ಟು ಒಂದು ರೋಡಲ್ಲಿ ಸಂಚರಿಸಿ ಸಾಕಷ್ಟು ಹಣವನ್ನ ಸಂಗ್ರಹಿಸಿ ಬಡ ಜನರಿಗೆ ಕೊಡ್ತಾ ಇರುವಂತಹ ರವಿ ಕಟ್ಟಪಾಡಿ ಅವರ ಮನೆಗೆ ನಾವು ಹೋಗ್ತಾ ಇದ್ದೀವಿ. ಬನ್ನಿ, ಹಾಗಿದ್ರೆ ನೀವು ಕೂಡ ನಮ್ಮ ಜೊತೆ ರವಿ ಕಟ್ಟಪಾಡಿ ಅವರ ಜೀವನ ಕಥೆ ಏನು, ಯಾಕಾಗಿ ಅವರು ಬಡ ಜನರಿಗೋಸ್ಕರ ಇಷ್ಟೊಂದು ತುಡಿತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಎಸ್, ನಾವು ಇವಾಗ ಕೋಟಿ ಕೊಡುಗೈ ಆಗಿರುವಂತಹ ರವಿ ಕಟ್ಟಪಾಡಿ ಸರ್ ಜೊತೆ ಕೂತ್ಕೊಂಡಿದ್ದೇನೆ. ಬನ್ನಿ, ರವಿ ಸರ್ ಅವರ ಜೀವನ ಕಥೆ ಏನು, ಅವರು ಈ ಪುಟಾಣಿ ಮಕ್ಕಳಿಗೋಸ್ಕರ ಯಾಕೆ ಅಷ್ಟೊಂದು ತುಡಿತಾರೆ ಅಂತ ಅವ್ರ ಹತ್ರನೇ ಕೇಳೋಣ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುವ. ರವಿ ಸರ್ ನಮಸ್ತೆ. ಈ ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯ ಸ್ವಾಗತ. ರವಿ ಸರ್, ಮೊದಲು ಪ್ರಶ್ನೆ ನಾನು ಕೇಳಬೇಕಾದ್ರೆ, ಈ ಪುಟಾಣಿ ಮಕ್ಕಳಿಗೋಸ್ಕರನೇ ಇಷ್ಟೆಲ್ಲ ಕಷ್ಟಪಡುವಂಥದ್ದು ಎಲ್ಲಿಂದ ಶುರುವಾಯ್ತು ಸರ್? ಫಸ್ಟ್ ಟೈಮ್ ನಾನು ಒಂದು ಮಾಧ್ಯಮದಲ್ಲಿ ನೋಡಿದಾಗ ಒಂದು ಸಾಧಾರಣ ಮಗುವಿಗೆ 3 ತಿಂಗಳಾಗಿರ್ಬೋದು, 2.5-3 ತಿಂಗಳಾಗಿರ್ಬೋದು. ನೋಡಿದಾಗ ಸಣ್ಣ ಮಗು, ಹೆಣ್ಣು ಮಗು, ತುಂಬ ಗುಂಡಾಗಿ ಮುದ್ದಾಗಿತ್ತು. ಆನಂತರ ವಿಷಯ ಏನಂತ ಗೊತ್ತಾಗಿಲ್ಲ. ಅದರ ತಾಯಿ ಅಳೋದು ನೋಡ್ತಾ ಇದ್ದೆ. ಇವಾಗ ನಮ್ಮ ಅತ್ತಿಗೆ ಬಂದರು, ರವಿ ಟಿ ವಿ ನೋಡು ಅಂತೇಳಿ. ಹೊರಗಡೆ ಬಂದು ಟಿ ವಿ ನೋಡುವಾಗ ಆ ಸಣ್ಣ ಮಗುವಿನ ಪ್ರಾಬ್ಲಮ್ ಏನಂತ ನಂಗೆ ಆವಾಗ ಅರ್ಥ ಆಯಿತು. ಅರ್ಥ ಆದ ಕೂಡಲೇ ನಾನು ಮಗುವಿನ ತಾಯಿಯನ್ನು ಹುಡ್ಕೊಂಡು ಹೋದಾಗ ನೋಡಿದಾಗ ಮಗು ನೋಡಿದೆ. ನಿಜವಾಗ್ಲೂ ನನಗೆ ತುಂಬ ಬೇಸರ ಆಯಿತು. ಅಷ್ಟು ಸಣ್ಣ ಮಗು, 3 ತಿಂಗಳ ಮಗು, ಪ್ರಪಂಚನೇ ನೋಡಿಲ್ಲ, ಅಪ್ಪಮ್ಮ ಯಾರಂತಾನೆ ಅದಕ್ಕೆ ಗೊತ್ತಿಲ್ಲ, ಸರಿಯಾಗಿ ಇನ್ನು ಏನಂತಾನೆ ಅರ್ಥನೇ ಆಗಿಲ್ಲ, ಈ ಭೂಮಿ ಹೇಗಿದೆ ಅಂತಲೇ ಅದಕ್ಕೆ ಗೊತ್ತಿಲ್ಲ. ಅಂಥ ಮಗುವಿಗೆ ಈ ಥರ ಇದೆಯಾ ಅಂತ ಕೇಳಿ ನಂಗೆ ತುಂಬ ಬೇಸರ ಆಯಿತು. ಆವಾಗ ಅಂದ್ಕೊಂಡೆ, ಏನೇ ಆಗಲಿ ನಾನು ಪ್ರತಿ ವರ್ಷ ವೇಷ ಆಗ್ತಿದ್ದೆ, ಅಂದರೆ ಮೋಜಿಗಾಗಿ, ಅಂದರೆ ಖುಷಿಗೋಸ್ಕರ. ಹಣ ತಗೊಳ್ತಿರ್ಲಿಲ್ಲ. ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ನನಗೊಂದು ವೇಷ ಹಾಕಬೇಕು, ಒಟ್ಟಿಗೆ ತಿರುಗಬೇಕಂತ ನನ್ನ ಕನಸದು. ಅಂದರೆ ನಮ್ಮ ಕಡೆ ಎಲ್ಲ ಹುಲಿ ವೇಷ ಅದು ಇದೆ ಅಂತೇಳಿ ಎಲ್ಲ ಜಾಸ್ತಿ ಅದೇ ಇದ್ದದ್ದು. ರಾಕ್ಷಸ ವೇಷ ಬಂದಾಗ ನಾವೆಲ್ಲ ಬಾಗಿಲಾಕಿ ಕೂತವ್ರು ಒಂದು ಟೈಮಲ್ಲಿ. ಆವಾಗ ಮತ್ತೇನು ಅಂದ್ಕೊಂಡು ನಾನು ಏನಾದರೂ ಹೊಸ್ತು ಮಾಡಬೇಕಂತೇಳಿ ಆ ಯೋಚನೆಗೆ ಇಳಿದಾಗ ನಂತರ ನಾನು ವೇಷ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು 4 ವರ್ಷ ಹೀಗೇನೆ ಮೋಜಿಗಾಗಿ ಹಾಕ್ತಾಯಿದ್ದೆ, ಎಲ್ಲರ ಖುಷಿಗೋಸ್ಕರ ಆಗ್ತಾಯಿದ್ದೆ. ಆ ಮಗುವನ್ನು ನೋಡಿದಾಗ ನಾನು ಅಂದ್ಕೊಂಡೆ, ಈ ಸಲ ಏನಿದ್ರು ನಾನು ವೇಷ ಹಾಕಿದರೆ ಈ ಫಂಡ್ ಮಗುವಿಗೆ ಅಂತ ಡಿಸೈಡ್ ಮಾಡಿ ಪ್ರಥಮ ವರ್ಷ ಡಿಸೈಡ್ ಮಾಡಿ ವೇಷ ಹಾಕಿದಾಗ ನಿಜವಾಗ್ಲೂ ನನಗೆ ಜನರು ಒಳ್ಳೆ ರೀತಿ ಸಹಕಾರ ಕೊಟ್ಟಿದ್ದಾರೆ. ಒಂದು ಮಾಧ್ಯಮದ ಮುಖಾಂತರ ನೋಡಿ ಒಂದು ನಿಮ್ಮ ಮನಸ್ಸು ಒಂದು ಬದಲಾಗಿ, ಇಲ್ಲ ನಾನೊಂದು ಮಗುವಿನ ಜೀವನಕ್ಕೆ ನಾನು ಸಹಾಯ ಮಾಡಬೇಕು ಅಂತ ನೀವು ಅಲ್ಲಿ ನಿರ್ಧರಿಸಿದ್ರಿ. ಓಕೆ, ನೀವು ಆವಾಗ ಕೂಲಿ ಕಾರ್ಮಿಕರು, ಇವಾಗ ಕೂಡ ಬಹುಶಃ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡಿಕೊಂಡು ನಿಮ್ಮ ಸಂಸಾರವನ್ನು ತೂಗಿಕೊಂಡು ನೀವು ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದನೆಯನ್ನು ಕೊಡ್ತಾ ಇದ್ದೀರಿ. ಈ ಕೆಲಸ ಮಾಡಬೇಕಾದ್ರೆ ನಿಮ್ಗೆ ಎಷ್ಟು ಖುಷಿ ಸಿಗುತ್ತೆ? ತುಂಬ ಖುಷಿಯಾಗುತ್ತೆ. ಯಾಕಂತ ಹೇಳಿದರೆ ಇಷ್ಟಕ್ಕೆಲ್ಲ ನಾನು ಎತ್ತರಕ್ಕೆ ಬೆಳೀಲಿಕ್ಕೆ ಕಾರಣ ನಮ್ಮ ಅಪ್ಪನ ಮಾತು.
ಪ್ರತಿಯೊಂದು ಮಾತು ನಮ್ಮ ಅಪ್ಪ ಏನು ಹೇಳಿದರೆ ನಾನು ಅದೇ ವೇಯಲ್ಲಿ ಹೋಗ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಹೆಚ್ಚಿನವರಿಗೆ ಅಪ್ಪ ಅಂತ ಹೇಳಿದರೆ ಸ್ವಲ್ಪ ದೂರ, ಅಮ್ಮ ಅಂದರೆ ತುಂಬ ಇಷ್ಟ. ಯಾಕಂತೇಳಿ ಅಮ್ಮ ಕೇಳಿದಾಗೆ ಹಣ ಕೊಡ್ತಾರೆ. ಬಟ್ ಅಮ್ಮನಿಗಿಂತ ಅಪ್ಪನಿಗೆ ಜವಾಬ್ದಾರಿ ತುಂಬ ಇರುತ್ತೆ. ಬಟ್ ಅಪ್ಪ ತೋರಿಸ್ಕೊಳ್ಳಲ್ಲ. ಅಪ್ಪನಿಗೆ ನನ್ನ ಮಗ ಒಂದು ಒಳ್ಳೆಯ ವ್ಯಕ್ತಿ ಆಗಬೇಕಂತ ಆಸೆ ಇರುತ್ತೆ. ಅಮ್ಮನ ಪ್ರೀತಿ ಬೇರೆ, ಅದಕ್ಕೆ ನಾವು ಯಾವುದಕ್ಕೂ ಹೋಲಿಕೆ ಮಾಡಲಿಕ್ಕೇನೇ ಇಲ್ಲ. ನನ್ನ ಅಪ್ಪ ಹೇಳಿದಾಗೆ ನಾನು ಮಾಡ್ತಾಯಿದ್ದೆ. ಬಟ್ ಏನಂತ ಹೇಳಿದರೆ ನಾನು ಆವಾಗಲೂ ಕೂಲಿ ಕಾರ್ಮಿಕನೇ, ಇವಾಗಲೂ ಕೂಲಿ ಕಾರ್ಮಿಕನೇ, ಮುಂದೆ ಕೂಲಿ ಕಾರ್ಮಿಕನೇ. ಯಾಕಂತ ಹೇಳಿದರೆ ನಾನು ದುಡಿಬೇಕು, ನಾನು ತಿನ್ನಬೇಕು. ಬಟ್ ಆವಾಗ ಬಿಂದಾಸಾಗಿ ಕೆಲಸ ಮಾಡ್ತಿದ್ದೆ, ಎಲ್ಲಿ ಯಾವ ಕೆಲಸ ಬೇಕಿದ್ರೂ ಮಾಡ್ತಾಯಿದ್ದೆ. ಬಟ್ ಇವಾಗ ಏನಂತ ಹೇಳಿದರೆ ರವಿ ಕಟ್ಪಡೆ ಒಬ್ಬ ದೊಡ್ಡ ವ್ಯಕ್ತಿ, ಅವನ ಜೊತೆ ಈ ಕೆಲಸ ಮಾಡಿಸಬಾರ್ದು ಅಂತೆಲ್ಲ ಕೆಲವರು ಹೇಳ್ತಾರೆ. ಯಾಕಂತ ಹೇಳಿದರೆ ಅವರು ನಮ್ಮ ಮೇಲಿಟ್ಟಿರೋ ಪ್ರೀತಿ. ಬಟ್ ನನಗೇನಂತ ಹೇಳಿದರೆ ಆ ಪ್ರೀತಿನೇ ನನಗೆ ಒಂಥರ ಬೇಸರ ಕೊಡುತ್ತೆ. ಯಾಕಂತ ಹೇಳಿದರೆ ಏನೇ ಆಗಲಿ ಮತ್ತೊಬ್ಬರ ದುಡ್ಡಲ್ಲಿ ನನಗೆ ತಿರುಗಲಿಕ್ಕೆ ಆಸೆ ಇಲ್ಲ. ರವಿಯಣ್ಣ, ಈಗ ನೀವು ಮಕ್ಕಳಿಗೆ ಇದು ಅಮೌಂಟ್ ಕಲೆಕ್ಟ್ ಮಾಡಿ ಕೊಡೋದ್ರ ಮೇಲೆ ಎಷ್ಟು ಕಾನ್ಸಂಟ್ರೇಟ್ ಮಾಡ್ತೀರಿ, ಅಷ್ಟೇ ಕೂಡ ನಿಮ್ಮ ವೇಷದ ಬಗ್ಗೆ ನಿಮಗೆ ಸೂಕ್ಷ್ಮತೆ ಇದೆ. ನಾನು ಇದೇ ವೇಷ ಹಾಕಬೇಕು ಅಂತ ಹೇಳಿ ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಕೂತ್ಕೊಂಡು ನೀವು ಮಾತಾಡಿ ಡಿಸ್ಕಸ್ ಮಾಡಿ ತಗೊಳ್ತೀರಿ ಅಂತ ಒಂದು ಮಾಹಿತಿ ಇತ್ತು. ಇದ್ರ ಬಗ್ಗೆ ಏನು ಹೇಳ್ತೀರಿ? ವೇಷ ನನ್ನ ಪ್ರಕಾರ ವೇಷ ಏನಂತೆ ಅದು ಆ ಫಿಲ್ಮಲ್ಲಿ ಏನಿದೆ ಅದೇ ಸರ ನ್ಯಾಚುರಲ್ ಆಗಿ ಬರಬೇಕು. ಈಗ ಹುಲಿ ವೇಷ ಎಕ್ಸಾಂಪಲ್, ಒಂದು ಹುಲಿ ವೇಷ, ಒಬ್ಬರ ಮೈಗೆ ಪೈಂಟ್ ಹೊಡೆಯೋದು ಒಂದು, ಮತ್ತೊಬ್ಬರ ಮೈಗೆ ಡ್ರೆಸ್ ಮೇಲೆ ಪೈಂಟ್ ಹಾಕಿದರೆ ಯಾವುದು ನ್ಯಾಚುರಲ್ ಆಗಿ ಕಾಣೋದು? ಇಷ್ಟಪಡೋದು ಮೈಗೆ ಬರೀ ಬಾಡಿಗೆ ಪೈಂಟ್ ಹೊಡೆದದು. ಅದೇ ಥರ ಒಂದು ಮಮ್ಮಿ ಅದದು ಮಮ್ಮಿ ಥರನೇ ಇರಬೇಕು. ನನ್ನ ಥಿಂಕಿಂಗ್ ಹಾಗೆ. ಅದೇ ಥರ ಅದು ಎಷ್ಟೇ ನನ್ನ ಫ್ರೆಂಡ್ಸ್ ಹೇಳ್ತಾರೆ ರವಣ್ಣ ತುಂಬ ಕಷ್ಟ ಇದೆ ಹೇಳ್ತಾರೆ. ನಾನು ಹೇಳ್ತೇನೆ ಕಷ್ಟ ಆದರೆ ಪರವಾಗಿಲ್ಲ, ವರ್ಷದಲ್ಲಿ ಒಂದು 3 ದಿನ ಅಲ್ಲ, ಮತ್ತೆ ಸುಖ ಸಿಗುತ್ತೆ ನಮಗೆ ಅಂತೇಳಿ ನಾನು ಹಾಕ್ತೇನೆ. ಹಾಗಾಗಿ ಯಾವ ವೇಷ ಹೇಗಿರುತ್ತೆ ಅದು ಹಾಗೇ ಇರಬೇಕಂತ ನನ್ನ ಆಸೆ. ಅದಕ್ಕೋಸ್ಕರ ಎಷ್ಟು ಖರ್ಚು ಬೇಕಾದರೂ ಮಾಡಲಿಕ್ಕೆ ನಾನು ರೆಡಿ ಇದ್ದೇನೆ. ಒಂದು ವೇಳೆ ಅದಕ್ಕೆ ಕಣ್ಣ ನೀಲಿ ಇಲ್ಲ ವೈಟ್ ಲೆನ್ಸ್ ಬೇಕಾ, ವೈಟ್ ಲೆನ್ಸ್ ಇಲ್ಲಿದ್ರೆ ಎಲ್ಲಿ ಗಲ್ಫಿಂದ ಅದನ್ನು ನಾನು ತರಿಸ್ತೇನೆ. ನಂಗೆ ಅದು ಬೇಕು. ಅಂದರೆ ಜನರು ಕಾಯ್ತಾ ಇರ್ತಾರೆ ರವಿ ಕಟ್ಪಾಡಿ ಅವರು ಈ ಸಲ ಯಾವ ವೇಷ ಹಾಕ್ತಾರೆ ಅಂತ. ಅದಕ್ಕೋಸ್ಕರ ಅವರಿಗೆ ಖುಷಿಯಾಗಲಿ ಅಂತೇಳಿ ಹಾಕ್ತೇನೆ ವಿನಃ ಮತ್ತು ವೇಷ ಹಾಕಬೇಕು ದುಡ್ಡು ಮಾಡಬೇಕು ಇಲ್ಲಿ ತನಕ ಅಂಥ ಬುದ್ಧಿ ನಮ್ಗೆ ಬಂದಿಲ್ಲ. ಬಟ್ ಮುಂಚೆಲ್ಲ ಯೋಚನೆ ಮಾಡ್ತಿದ್ದೆ, ದೊಡ್ಡ ಮೊತ್ತ ಅಮೌಂಟು ಕಲೆಕ್ಟ್ ಮಾಡಬೇಕು, ಮಕ್ಕಳಿಗೆ ಜಾಸ್ತಿ ಕೊಡಬೇಕಂತ. ಇವಾಗ ಏನಂತ ಹೇಳಿದರೆ ಎಲ್ಲ ಕಡೆ ಇದ್ದಾರೆ. ಹಾಗಾಗಿ ನಮಗೆ ಸ್ವಲ್ಪ ಬ್ರೇಕ್ ಅಂತ ನಾವು ತಿಳ್ಕೊಂಡು ಮಾಡ್ತಿದ್ದೇವೆ. ಬಟ್ ವೇಷ ಆದರೆ ನಾನು ಹಾಕೋ ವೇಷ ಡಿಫ್ರೆಂಟಾಗಿ ಇರಬೇಕಂತ ನನ್ನದೊಂದು ಆಸೆ. ಓಕೆ, ಇವಾಗ ಒಂದು ಹಾಲಿವುಡ್ ಲೆವೆಲಲ್ಲಿ ಒಂದು ಮೂವಿ ಮಾಡ್ತಾರೆ ಅಂದ್ರೆ ಅಷ್ಟೇ ಖರ್ಚು ಹಾಕ್ತಾರೆ, ಕೋಟಿ ಬಜೆಟ್ ಇರುತ್ತೆ. ಅದೇ ಒಂದು ವೇಷವನ್ನು ನೀವು ಅಷ್ಟು ನ್ಯಾಚುರಲ್ ಆಗಿ ತರಬೇಕು ಅಂದರೆ ಬಹುಶಃ ನಿಮಗೂ ಲಕ್ಷಗಟ್ಟಲೆ ವೆಚ್ಚ ಬೇಕಾಗತ್ತೆ. ಇದನ್ನ ಬಗ್ಗೆ ಹೇಗೆ ಮ್ಯಾನೇಜ್ ಮಾಡ್ತೀರಿ? ಪ್ರತಿ ವರ್ಷ ಅಷ್ಟಮಿ ಆದ ನಂತರ ನಾನು ಕೆಲಸಕ್ಕೆ ಹೋಗ್ತೇನೆ. ಆ ಕೆಲಸಕ್ಕೆ ಹೋದಾಗ ಇಷ್ಟೇ ಅಂತ ಹೇಳಿ ಸ್ವಲ್ಪ ಹಣ ತೆಗೆದು ನಾನು ಬ್ಯಾಂಕಲ್ಲೇ ಪಿಗ್ಮಿ ಯಾವುದಕ್ಕಾದ್ರೂ ಹಾಕ್ತಾ ಬರ್ತೀನಿ. ಅಷ್ಟಮಿಗೆ 1 ತಿಂಗಳು ಉಂಟು ಅಂತ ಹೇಳುವಾಗ ಎಲ್ಲ ಹಣ ತೆಗಿತೀನಿ. ತೆಗೆದಾಗ ನಂತರ ಆ ವೇಷಕ್ಕೆ ಎಷ್ಟು ಖರ್ಚಿದೆ ಅಂತ ಸಾಧಾರಣ 2021ರಲ್ಲಿ 22ರಲ್ಲಿ ನಾನೊಂದು ವೇಷ ಹಾಕಿದಾಗ ಅದರ ಖರ್ಚಾಗಿದ್ದು ನನಗೆ ಅದಕ್ಕೆ ಖರ್ಚಾದ ಮೊತ್ತ 2,20,000 ರೂಪಾಯಿ. ಅದು USA ಮತ್ತು ಹಾಂಗ್ಕಾಂಗಿಂದ ಮೆಟೀರಿಯಲ್ ತರಿಸಬೇಕು. ಹಾಗಾಗಿ ಅಷ್ಟು ದೊಡ್ಡ ಮೊತ್ತ ಖರ್ಚಾಗಿದೆ. ಆನಂತರ ನಾನು ಹಾಕಿದ್ದೇನೆ ಮತ್ತು ನಮ್ಮ ಮನೆಯವರು ಕೊಡ್ತಾರೆ. ಆನಂತರ ಕಡಿಮೆ ಆದರೆ ಫ್ರೆಂಡ್ಸ್ ಹತ್ರ ಕೇಳ್ತೇನೆ. ಇಷ್ಟೆಲ್ಲ ವೇಷ ಇಷ್ಟು ಅಬ್ಬರವಾಗಿ ಕಾಣಲಿಕ್ಕೆ ಪ್ರಯತ್ನ ಪಟ್ಟವರು ಕಷ್ಟಪಟ್ಟವರು ಆರ್ಟಿಸ್ಟ್ಗಳು. ನಿಜ ಹೇಳ್ತೇನೆ, ರಾತ್ರಿ ಅವರು 3-4 ತಿಂಗಳ ಪರಿಶ್ರಮ. ಲಾಸ್ಟ್ ಟೈಮ್ ಆ ವೇಷ ಹಾಕಿದಾಗ ನನಗೆ ತುಂಬ ಸಪೋರ್ಟ್ ಮಾಡಿದವರು ನಮ್ಮದು ಅಜಯ್ ಪಿತ್ರೋಡಿ, ಆನಂತರ ಮ್ಯಾಂಗ್ಳೂರಿನವರು ಹರೀಶನ್ನ ಕೊಡಿಯಲ್ ಬೈಲಿ, ಆನಂತರ ಹೈದರಾಬಾದ್ನವರು. 3 ತಂಡದವರು ಸೇರಿ ಮಾಡಿದಂಥ ವೇಷ ತುಂಬ, ಅದು 40 kg ವೆಯ್ಟ್ ಇತ್ತು. ಅದರಲ್ಲಿ ವೇಷ ಹಾಕಿ ಕೊನೆಗೆ ನನಗೇ ಪ್ರಾಬ್ಲಮ್ ಆಗ್ತಿತ್ತು. ಅದು ವೇಷ ತೆಗಿಲಿಕ್ಕೆ ಒಂದು 10 ನಿಮಿಷ ಲೇಟ್ ಆಗ್ತಿದ್ರೆ ಇವತ್ತಿಗೆ ನಿಮ್ಮ ಮುಂದೆ ನಾನಿಲ್ಲ, ಆ ಥರ ಇತ್ತು. ಅಷ್ಟು ರಿಸ್ಕ್ ಇದೆ ಅದು. ಅಂದರೆ ಫುಲ್ಲು ರಬ್ಬರ್ ಬಾಡಿ ಅದು. 40 kg ವೆಯ್ಟನ್ನು ನಾವು ಎತ್ಕೊಂಡು ಆ ಬಿಸಿಲಿಗೆ ನಡಿಬೇಕು. ಒಳಗಡೆ ಗಾಳಿ ಬರೋದಿಲ್ಲ, ಸಣ್ಣ ಮೂಗಿನ ರಂಧ್ರದಲ್ಲಿ ಬರಬೇಕು. ಅದು ಸಹ ಸಣ್ಣ ಮೂಗು ಇರೋದು ಇಲ್ಲಿ ಕೆಳಗೆ, ಅದರ ಬಾಯಿ ಇರೋದು ಇಷ್ಟು ಕೆಳಗೆ. ಆವಾಗ ಗಾಳಿ ನಮಗೆ ಬೇಕಿರೋದು ಇಲ್ಲಿಂದಲೇ ಬಂದರೆ ಒಂದು ಕಾಣ್ತದೆ. ಆ ಕಣ್ಣಲ್ಲಿ ಅಷ್ಟೇ ಈ ಥರ ಎಲ್ಲ ನೋಡಲಿಕ್ಕಿಲ್ಲ, ಬರೀ ಸಣ್ಣ ರಂಧ್ರದಲ್ಲಿ ನೋಡ್ಬೇಕು. ಯಾರನ್ನಾದರೂ ಕರೆದ್ರೆ ಫುಲ್ ಬಾಡಿ ತಿರುಗಿಸಿ ಮಾತಾಡಬೇಕು. ಕಷ್ಟ ಇದೆ. ಎಲ್ಲ ಇಡೀ ಬಾಡಿ ತಿರುಗಿಸ್ಬೇಕು ನಾವು, ಕಷ್ಟ ಇದೆ. ಆದರೂ ಎಷ್ಟೇ ಕಷ್ಟ ಆಗಲಿ ಮಕ್ಕಳನ್ನು ನೋಡುವಾಗ ನಮ್ಗೆ ಏನು ನೋವಿದ್ರೂ ಮರ್ತೋಗುತ್ತೆ. ಅದೇ ಒಂದು ಅದಕ್ಕೋಸ್ಕರ ನಾನು ವೇಷಕ್ಕೆ ಇಷ್ಟು ಖರ್ಚು ಮಾಡ್ತೇನೆ. ನೀವು ಎಲ್ಲ ಕಡೆ ಹೇಳಿದ್ರಿ ಮಕ್ಕಳು ರವಿ ಮಾಮ ಅಂತ ಕರೆದು ನನ್ನ ಹತ್ರ ಬರ್ಬೇಕಾದ್ರೆ ಎಲ್ಲ ನೋವನ್ನ ಮರಿತೇನೆ ಅಂತ. ಆದ್ರೂ ಒಂದು ಇವಾಗ ಪೇಂಟ್ ಹಾಕ್ಬೇಕಾದ್ರೆ ಅದನ್ನ ತೆಗಿಬೇಕಾದ್ರೆ ಚರ್ಮ ಕಿತ್ತು ಬರುವಂತದ್ದು, ಮತ್ತೆ ಒಂದು 3-4 ದಿನ ಎಲ್ಲ ಮೆಡಿಸಿನ್ ತಗೊಳ್ಬೇಕು. ಇಂತಹ ಪರಿಸ್ಥಿತಿಯನ್ನು ಹೇಗೆ ಮೇಂಟೈನ್ ಮಾಡ್ತೀರಿ? ಅದಕ್ಕೆ ಮನೆಯವರು ಹೇಗೆ ಸಪೋರ್ಟ್ ಮಾಡ್ತಾರೆ?
ನಮ್ಮ ಅಪ್ಪ ಒಂದು ಮಾತು ಹೇಳಿದ್ದಾರೆ ಮನೆಯವರಿಗೆ, ಅವನು ಏನು ಮಾಡಿದ್ರು ಒಳ್ಳೆಯದೇ ಮಾಡ್ತಾನೆ, ಕೆಟ್ಟದಂತೂ ಮಾಡೋದಿಲ್ಲ, ಅವನಿಗೆ ಪ್ರಶ್ನೆ ಹಾಕ್ಲಿಕ್ಕೆ ಹೋಗಬೇಡಿ ಅಂತ. ಇವತ್ತಿಗೂ ನಮ್ಮ ಅಪ್ಪ ಹೇಳಿದ ಮಾತು, ಅಪ್ಪ ಈಗಿಲ್ಲ 9 ವರ್ಷ ಆಯಿತು, ಆದರೂ ಅವರು ಹೇಳಿದ ಮಾತಿನ ಪ್ರಕಾರನೇ ನಮ್ಮ ಮನೆಯಲ್ಲಿ ಯಾರು ಹಾಗೆ ಮಾಡಬೇಡ, ಅದು ಬೇಡ, ಇವತ್ತಿಗೂ ನಂಗೆ ಹೇಳಲಿಲ್ಲ. ಬೇಕಾದ್ರೆ ನಾನು ದುಡ್ಡನ್ನ ಹಣ ತಗೊಂಡೋಗಿ ಯಾರಿಗೆ ಕೊಟ್ಟರು ಅವರು ಯಾಕೆ ಕೊಟ್ಟಿದೆ ಅಂತ ಯಾರು ಕೇಳಲ್ಲ. ಅದಕ್ಕೋಸ್ಕರ ನೋವು, ಆ ಟ್ಯಾಬ್ಲೆಟ್ ಅದೆಲ್ಲ ಅದು ಇದ್ದದ್ದೇ. ನಾನು ಹೇಳೋದಿಷ್ಟೇ, ನಮಗೆ ಬರದೆ ಮತ್ತು ಯಾರಿಗೆ ನೋವು ಬರೋದು ಅಂತ ನಾನು ಹೇಳ್ತೇನೆ. ಬಂದರೆ ಎಷ್ಟು ವರ್ಷದಲ್ಲಿ ಒಂದು 3 ದಿನ, ಉಳಿದ 365 ದಿನದಲ್ಲಿ ಒಂದು 3 ದಿನ ನನಗೆ ಊಟ, ಚಹಾ, ತಿಂಡಿ, ಫುಡ್ ಯಾವುದಿಲ್ಲ, ಸ್ಟ್ರಾದಲ್ಲಿ ನೀರು ಕುಡಿಬೇಕು, ನಾನು ತಿರುಗಬೇಕು, ಇಷ್ಟೇ. ಆ 3 ದಿನದಲ್ಲಿ ನನಗೆ ನನ್ನ ಮೈಯಲ್ಲಿದ್ದ ಕೊಬ್ಬು ಸ್ವಲ್ಪ ಫ್ಯಾಟ್ ಹೋಗ್ಬೋದು ಅಷ್ಟೇ ವಿನಃ ನನ್ನ ಆಯುಸ್ ಸ್ಟ್ರಾಂಗ್ ಆಗಿ ಆಗುತ್ತೆ. ಯಾಕೆ ಹೇಳಿ, ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ. ಮತ್ತು ಎಷ್ಟೇ ನೋವಾದರೂ ನಾನು ಹೇಳ್ತೇನೆ, ಎಷ್ಟೇ ನೋವಾಗಲಿ ನನ್ನ ಹತ್ರ ಆಗಲ್ಲ ಅಂತೇಳಿ ಯಾವುದಾದ್ದೊಂದು 2 ಮಕ್ಕಳು ನನ್ನ ನೋಡಿ ಓಡಿ ಹೋದರೆ ಆವಾಗ ಅಂದ್ಕೊಳ್ತೀನಿ ನಾನು ಸಕ್ಸಸ್ ಅಂತ. ನಿಜವಾಗ್ಲೂ ಅದೇ ಆ ಮಕ್ಕಳ ಖುಷಿನೇ ನಮ್ಮ ಖುಷಿ. ಯಾಕಂದರೆ ಇವತ್ತಿಗೂ ಕೆಲವು ಕಡೆಯವರು ನನ್ನ ಹೆಸರಲ್ಲಿ ಮಕ್ಕಳಿಗೆ ಊಟ ಹಾಕ್ತಾರೆ, ಊಟ ಮಾಡಿ ಇಲ್ಲದ್ರೆ ರವಿ ಕಡ್ಪಡಿಯನ್ನು ಕರಿತೇನೆ ಅಂತ. ಈ ಸಣ್ಣ ಈಗ ಇಷ್ಟಿಷ್ಟು ಸಣ್ಣ ಮಕ್ಕಳು ನನ್ನನ್ನು ನೋಡಿದರು, ಮುಂಚೆ ರವಿ ಮಾಮ ಅಂತ ಕರೀತಿದ್ದವರು ಈ ರವಿ ಕಡ್ಪಡಿ ಅಂತಾರೆ. ಆದರೂ ಖುಷಿ ನನಗೆ. ಯಾಕೆ ಹೇಳಿ, ಮಕ್ಕಳದು ಮುಗ್ಧ ಮನಸ್ಸು, ಅದರಲ್ಲಿ ಏನು ಮೋಸನೇ ಇಲ್ಲ, ತುಂಬ ಸಾಫ್ಟ್. ನಾನು ಇವತ್ತಿಗೂ ನಾನು ಕೆಲಸ ಮಾಡುವಾಗಲಿ ಹೋಟ್ಲಲ್ಲಿ ತಿನ್ನುವಾಗ ಯಾರು ಬೇಡವರ ಮಕ್ಕಳು ಬಂದರೂ ನಾನು ಹತ್ರ ಕೂರಿಸಿ ಅವರಿಗೆ ಟಿಫಿನ್ ಮಾಡಿಸಿ ಕಳಿಸ್ತೇನೆ. ಯಾಕೆ ಹೇಳಿ, ಒಂದು ಟೈಮಲ್ಲಿ ನಮಗೂ ಇತ್ತು, ಯಾರು ಕೊಡ್ತಾರಂತ ಕಾಯ್ತಿದ್ವಿ. ನಿಜವಾಗ್ಲೂ ನಾನು ಹೇಳ್ತೇನೆ, ಒಂದು ಟೈಮ್ ಹೇಗಿತ್ತು ಅಂತ ಹೇಳಿದರೆ, ನಮ್ಮ ಅಪ್ಪ ಅಮ್ಮ ಕೆಲಸ ಮಾಡಿ ಅಕ್ಕಿ ತಂದು ಬೇಯಿಸಿದ ನಂತರ ನಮಗೆ 9-9:30 ಗಂಟೆಗೆ ಊಟ. ಅಲ್ಲಿ ತನಕ ಅಮ್ಮ ಕೆಲಸ ಮಾಡಿ ಬರುವಾಗ ಅಪ್ಪ ಅಮ್ಮ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದೆ. ಒಬ್ಬರು ತಿಂದು ಬಿಸಾಡಿದನ್ನು ನಾನು ಹೆಕ್ಕಿ ತಿಂದವ, ಅಷ್ಟು ಕಷ್ಟ ಇತ್ತು ನಮಗೆ. ಆದರೂ ನಮ್ಮ ಅಪ್ಪ ಅಮ್ಮ ನಮಗೆ ಸಂಸ್ಕಾರವನ್ನು ಕಲಿಸಿದ್ದಾರೆ, ಹೇಗೆ ಬದುಕಬೇಕು, ಹೇಗಿರಬೇಕು ಅಂತ. ಅದೇ ನಾನು ಅಪ್ಪನ ಹತ್ರ ಒಂದು ಸಲ ಕೇಳಿದೆ, ನಮಗೆ ಯಾಕೆ ಇಷ್ಟು ಕಷ್ಟ ಅಂತ ಕೇಳಿದಾಗ ಅಪ್ಪ ನಮಗೊಂದು ಮಾತು ಹೇಳಿದರು, ದೇವರು ನಮಗೆ ಈಗ ಪರೀಕ್ಷೆ ಮಾಡ್ತಿದ್ದಾರೆ, ಇದು ನಮಗೆ ಎಕ್ಸಾಮ್, ಇದರಲ್ಲಿ ನಾವು ಪಾಸ್ ಆಗಬೇಕು, ಪಾಸ್ ಆದರೆ ನಿಮಗೆ ಮುಂದೆ ಗೋಲ್ಡನ್ ಲೈಫ್ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಇವತ್ತಿಗೆ ನಮ್ಮಪ್ಪ ಹೇಳಿದ ಪ್ರಕಾರ ಗೋಲ್ಡನ್ ಲೈಫೇ. ಕೆಲವರಿದ್ದಾರೆ ಕಷ್ಟ ಆಯ್ತು ಅಂತೇಳಿ ಸುಸೈಡ್ ಮಾಡ್ಕೊಳ್ತಾರೆ. ನಿಜವಾಗ್ಲೂ ಸುಸೈಡ್ ಒಂದೇ ಪರಿಹಾರ ಅಲ್ಲ ಅದಕ್ಕೆ. ಎಲ್ಲಿ ತನಕ ಕಷ್ಟ ಇರುತ್ತೆ, ಎಲ್ಲ ಕಡೆ ಕಷ್ಟ ಕೊಟ್ಟು ಕೊನೆಗೆ ಒಂದು ಸಲ ಸುಖ ಕೊಡ್ತಾರಂತ ಎಕ್ಸಾಂಪಲ್ ನಾನೇ ಇದ್ದೇನೆ ಖಂಡಿತ. ಇವತ್ತಿಗೆ ನಮಗೆ ನೋಡಿ, ಚಿನ್ನದ ಅನ್ನ ನಮಗೆ ಈಗ ಗೋಲ್ಡನ್ ಲೈಫೇ ನಮ್ಮದು. ಇವಾಗ ಎಷ್ಟು ಖುಷಿಯಾಗಿದ್ದೇವೆ. ಕಷ್ಟ ಬಂತಂತೇಳಿ ನಾವು ಕೈ ಬಿಟ್ಟರೆ ಅದು ಯಾವುದೂ ಸಕ್ಸಸ್ ಆಗಲ್ಲ. ಈಗ ನಾನು ಹೇಳಿದೆ, ನಾನು ವೇಷ ಹಾಕಿದಾಗ ನನ್ನ ಸ್ಕಿನ್ ಹೋಯಿತು, ಒಂದು 3 ತಿಂಗಳು ಬೆಡ್ ರೆಸ್ಟ್ ಮಾಡಿದೆ. ಡಾಕ್ಟರ್ ಲೋಕೇಶ್ ರಾವ್ ಇದ್ದಾರೆ, ಸ್ಕಿನ್ ಡಾಕ್ಟ್ರು, ಅವರೆಲ್ಲ ಫ್ರೀ ಮೆಡಿಸಿನ್ ನನಗೆ ಏನಾದರೂ ಆದರೆ ಉಡುಪಿ ಆದರ್ಶ ಹಾಸ್ಪಿಟಲಲ್ಲಿ ಡಾಕ್ಟರ್ ಪ್ರಶಾಂತ್ ಸರ್ ಇದ್ದಾರೆ, ಪ್ರಶಾಂತ್ ಶೆಟ್ಟಿ ಸರ್ ಅವರು, ಅಲ್ಲಿ ಚಂದ್ರಶೇಖರ್ ಸರ್ ಇದ್ದಾರೆ, ಎಲ್ಲ ನನಗೆ ಫ್ರೀ. ಆನಂತರ ಕಣ್ಣಿನ ಪ್ರಾಬ್ಲಮ್ ಬಂದರೆ ಇಲ್ಲಿ ಪ್ರಸಾದ್ ನೇತ್ರಾಲಯ ಉಡುಪಿ, ಅಲ್ಲಿ ಅವರು ಫ್ರೀ. ಹೀಗೆಲ್ಲ ಇರುವಾಗ ನಾನು ಯಾವಾಗಲೂ ಹೇಳ್ತೇನೆ ಫ್ರೆಂಡ್ಸ್ ಅಂತ ಹೇಳಿ, ನನಗೇನಾದರೂ ಪ್ರಾಬ್ಲಮ್ ಆದರೆ ಎಲ್ಲರೂ ಇದ್ದಾರೆ, ಅಕಸ್ಮಾತ್ ನಾನೇ ಇಲ್ಲ ಅಂತ ಹೇಳಿದರೆ ನೀವು ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳ್ತೇನೆ. ಯಾಕೆ ಹೇಳಿ, ಈ ಕೆಲಸ ಇದೆಯಲ್ಲ ಮೇಡಮ್, ನಿಜವಾಗ್ಲೂ ಹೇಳ್ತೇನೆ, ಎಲ್ಲಿ ಹೋದರೂ ನಾವು ತಲೆ ಎತ್ಕೊಂಡು ನಡಿಬೋದು. ಎಲ್ಲ ಕಡೆ ಹೋದರು, ಎಲ್ಲ ಕಡೆ ಏನೇ ಆಗಲಿ ನಮ್ಮ ಹತ್ರ. ಈಗ ನಾನು ಹೇಳ್ತೇನೆ, ನನ್ನ ಹತ್ರ ಏನಿಲ್ಲ ಅಂತ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ, ಎಲ್ಲನೂ ಇದೆ ನಮ್ಮ ಹತ್ರ. ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಆರೋಗ್ಯದಲ್ಲಿ ನಾನು ಮೊದಲಿಂದ ಶ್ರೀಮಂತನೇ. ಅದರ ಮಧ್ಯೆ ಒಂದೊಂದು ಸ್ಕಿನ್ನು ಹೋಯಿತು, ಅದು ಹೋಯ್ತು, ಇದು ಹೋಯ್ತು ಅಂತೇಳಿ ಟೆನ್ಷನ್ ಮಾಡ್ತಾ ಕೂತ್ರೆ ಇವತ್ತಿಗೆ ನಾವು ಎಷ್ಟು ಮೇಲೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನೋವಿಗೆ ಪ್ರತಿಯೊಬ್ಬನಿಗೂ ನೋವು ಬರಲೇಬೇಕು, ಪ್ರತಿಯೊಬ್ಬರು ಒಬ್ಬರಿಂದ ಮೋಸ ಹೋಗಲೇಬೇಕು, ಆವಾಗಲೇ ಜೀವನ ಏನಂತ ನಮ್ಗೆ ಗೊತ್ತಾಗುತ್ತೆ. ನಾನು ಯಾವಾಗಲೂ ಹೇಳ್ತೇನೆ, ಯಾವಾಗಲೂ ಸುಖ ಸಿಗಬಾರ್ದು. ಯಾವಾಗಲೂ ಸುಖ ಸಿಕ್ಕಿದ್ರೆ ನಮಗೆ ಕೊಬ್ಬು ಬರುತ್ತೆ. ಒಂದು ಸಲ ನಮಗೆ ನೋವು ಬಂದರೆ ನಮಗೆ ಜೀವನ ಏನಂತ ಅರ್ಥ ಆಗುತ್ತೆ. ಅದಕ್ಕೆ ಪ್ರತಿಯೊಬ್ಬರಿಗೂ ನೋವು ಬರಬೇಕು ಹೇಳ್ತೇನೆ. ಇವತ್ತಿಗೂ ನಾನು ಮಾಧ್ಯಮದ ಮುಖಾಂತರ ಬೇಕಾದರೂ ಹೇಳ್ತೇನೆ, ಪ್ರತಿಯೊಬ್ಬರಿಗೂ ನೋವು ಬಂದರೆ ಜೀವನ ಏನಂತ ಅರ್ಥ ಆಗುತ್ತೆ. ಏನು ಹೇಳ್ತೀರಾ? ಖಂಡಿತವಾಗ್ಲೂ ಒಪ್ಕೊಳ್ಳುವ. ಯಾಕಂದ್ರೆ ಜೀವನದಲ್ಲಿ ಪೆಟ್ಟು ಬಿದ್ರೇನೆ ಒಂದು ಉಳಿ ಪೆಟ್ಟು ಬಿದ್ದಾಗ ಮಾತ್ರ ಒಂದು ಕಲ್ಲು ಶಿಲೆ ಆಗತ್ತೆ ಅನ್ನೋ ಮಾತಿದೆ ಖಂಡಿತವಾಗ್ಲೂ. ನೀವು ಪ್ರತಿ ಮಾತಲ್ಲೂ ಅಪ್ಪನನ್ನ ನೆನೆಸ್ಕೊಳ್ತಾ ಇದ್ರಿ. ಇವಾಗ ಕೂಡ ಮಾತಾಡ್ಬೇಕಾದ್ರೆ ಹೇಳಿದ್ರಿ, ಅಪ್ಪನ ಅಂಗಿ ಇವಾಗ್ಲೂ ನನ್ನ ವಾರ್ಡ್ರೋಬ್ ಅಲ್ಲಿ ಇದೆ, ಅವರ ಜೇಬಲ್ಲೇ ನಾನು ಅವರ ಡ್ರೆಸ್ಸಿನ ಜೇಬಲ್ಲಿ ನಾನು ದುಡ್ಡನ್ನ ಇಡ್ತೇನೆ ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಿ ವೀಕ್ಷಕರಿಗೆ? ವೀಕ್ಷಕರಿಗೆ ನಾನು ಹೇಳೋದಿಷ್ಟೇ, ನಾನು ಹೆಚ್ಚಿನ ಕಡೆ ನೋಡಿದ್ದೇನೆ, ಅಪ್ಪ ಅಷ್ಟೇ. ನಿಜವಾಗ್ಲೂ ಹೇಳ್ತೀನಿ, ಅಮ್ಮನಿಗಿಂತ ಮಕ್ಕಳ ಮೇಲೆ ಜವಾಬ್ದಾರಿ ಜಾಸ್ತಿ ಬರೋದು ಅಪ್ಪನಿಗೆ. ಅಪ್ಪ ತೋರಿಸ್ಕೊಳ್ಳಲ್ಲ ಅಷ್ಟೇ. ಆನಂತರ ಮಕ್ಕಳಿಗೆ ಅಮ್ಮನ ಮೇಲೆ ಯಾಕೆ ಅಷ್ಟು ಆಸೆ ಅಕ್ಕರೆ ಅಂತ ಹೇಳಿದರೆ, ಅಮ್ಮನ ಹತ್ರ 10 ರೂಪಾಯಿ ಕೇಳಿದರೆ ಅಮ್ಮ ಹಿಂದೆ ಮುಂದೆ ನೋಡಲ್ಲ, ಕೊಡ್ತಾರೆ. ಯಾಕೆ ನನ್ನ ಮಗ ತಿಂದು ಬರಲಿ, ಏನಾದರೂ ತಿನ್ನಲಿ ಅಂತ. ಅದೇ ಅಪ್ಪನ ಹತ್ರ 10 ರೂಪಾಯಿ ಕೇಳಿದರೆ ಅಪ್ಪ 1000 ಪ್ರಶ್ನೆ ಆಗ್ತದೆ. ಯಾಕೆ ನಿಂಗೆ ಯಾಕೆ ಹಣ, ಏನು ಮಾಡ್ತಿ, ಎಲ್ಲಿ ತಗೊಂಡೋಗ್ತಿ, ಯಾವುದಕ್ಕೆ ಹಾಕ್ಲಿಕ್ಕೆ ಅಂತ ಕೇಳ್ತಾರೆ. ಯಾಕೆ ಅದರ ಅರ್ಥ ಅಪ್ಪನ ಹತ್ರ ಹಣ ಇಲ್ಲ ಅಂತ ಅಲ್ಲ, ನನ್ನ ಮಗ ಅಡ್ಡದಾರಿ ಹಿಡಿಬಾರ್ದು ಅಂತ ಒಂದೇ ಒಂದು ಉದ್ದೇಶದಿಂದ ಅಪ್ಪ ಹಣ ಕೊಡಲ್ಲ. ನಿಜವಾಗ್ಲೂ ಹೇಳ್ತೀನಿ, ಅಪ್ಪ ಅಮ್ಮನ ಋಣ ಯಾವ ಮಕ್ಕಳಿಗೂ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ.
ನಿಜವಾಗ್ಲೂ ತರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದರೆ ಅವರ ಖುಷಿಗೋಸ್ಕರ ನಾವು ಅವರಿಗೊಂದು ಸೀರೆನ, ಅಪ್ಪನಿಗೊಂದು ಶರ್ಟ್ ತಂದು ಕೊಡ್ಬೋದು. ಆವಾಗ ಒಂದು ಚೈನ ಏನಾದರೂ ಅಮ್ಮನಿಗೆ ಅಪ್ಪನಿಗೆ ಏನಾದರೂ ಒಂದು ಚಿನ್ನ ಹಾಕಿದರೆ ಅವರು ಏನು ಹೇಳ್ತಾರೆ ಅಂತೇಳಿ, ಯಾವಾಗಲೂ ಯಾರು ಬಂದರೂ ಇದು ನನ್ನ ಮಗ ಮಾಡಿ ಕೊಟ್ಟದ್ದಂತ ಒಂದು ಹೆಮ್ಮೆಯಿಂದ ಹೇಳ್ತಾರೆ. ಅದು ಬಿಟ್ಟರೆ ಅವರಿಬ್ಬರ ಋಣ ನಮಗೆ ತೀರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿಗೆ ನಾನು ಕೆಲವರು ಏನು ಹೇಳ್ತಾರೆ ಅಂತ ಹೇಳಿದರೆ, ಅಪ್ಪ ತೀರ್ಕೊಂಡಾಗ ಅಪ್ಪನ ಬಟ್ಟೆ ಎಲ್ಲ ತಗೊಂಡೋಗಿ ಬಿಸಾಡಿ ಬಿಡ್ತಾರೆ. ಅಪ್ಪ ಬಿಟ್ಟ ಕಾರ ಬೈಕ ಅದು ಬೇಕು, ಅಪ್ಪ ಮಾಡಿಟ್ಟ ಆಸ್ತಿ ಬೇಕು, ಹಣ ಬೇಕು, ಚಿನ್ನ ಬೇಕು, ಪ್ರತಿಯೊಂದು ಅಪ್ಪ ಮಾಡಿದ್ದು ಬೇಕಾದರೆ ಅಪ್ಪ ಹಾಕಿದ ಬಟ್ಟೆ ಯಾರಿಗೂ ಬೇಕಾಗಿಲ್ಲ. ನಾನು ಹೇಳ್ತೇನೆ, ನಮ್ಮ ಅಪ್ಪ ತೀರ್ಕೊಂಡಾಗ ಪ್ರತಿಯೊಂದು ನಮ್ಮ ಮನೆಯಲ್ಲಿ ಯಾರು ಅವರ ಬಟ್ಟೆ ಬಿಸಾಡಲಿಲ್ಲ, ಎಲ್ಲ ನಮ್ಮ ಮನೆಯಲ್ಲಿ ಇತ್ತು. ನಾನು ಮುಂಚೆ ಸೆಂಟ್ರಿಂಗ್ ಕೆಲಸ ಮಾಡುವಾಗ ಅವರ ಬಟ್ಟೆ ಹಾಕ್ತಾಯಿದ್ದೆ. ಅವರು ಯೂಸ್ ಮಾಡಿದ ಒಂದು ಶರ್ಟ್ ಇವತ್ತಿಗೂ ನಾನು ಕಬಟ್ಟಲ್ಲಿ ಇಟ್ಟಿದ್ದೀನಿ. ಯಾಕಂತ ಹೇಳಿದರೆ ಇವತ್ತಿಗೂ ನಾನು ಎಲ್ಲಿ ಹೋಗಬೇಕಾದ್ರೂ ಅವರ ನನ್ನ ವಾರದ ಸಂಬಳದಲ್ಲಿ ಏನು ಸಿಗುತ್ತೆ ಅದೆಲ್ಲ ಅವರ ಜೇಬಲ್ಲಿ ಹಾಕಿಟ್ಟು ಹೋಗಬೇಕಾದ್ರೆ ಅದರಿಂದಲೇ ಹಣ ತೆಗೆದು ಅವರ ಹತ್ರ ಹೇಳಿ ಹೋಗ್ತೇನೆ. ಯಾಕಂತ ಹೇಳಿದರೆ ಇವತ್ತಿಗೂ ಅವರು ನಂಗೆ ಅಪ್ಪ ಅಲ್ಲ, ಅವರೊಬ್ಬರು ಬೆಸ್ಟೇ ಫ್ರೆಂಡ್ ಆಗಿದೆ. ಅವ್ರು ಹೇಳ್ತಾಯಿದ್ರು ಯಾವಾಗಲೂ, ಮಕ್ಕಳ ಏಜಿಗೆ ಬರುವಾಗ ಮಗನಾಗಿರಬಾರ್ದು, ಅಪ್ಪ ಮಗನಾಗಿರ್ಬೋದು, ಅವ್ರ ಫ್ರೆಂಡ್ ಆಗಿರುವಾಗ. ನಾವು ನಿಜವಾಗ್ಲೂ ಫ್ರೆಂಡ್ಲಿ ಆಗಿದ್ದವರು. ನಾನು ನನ್ನ ಅಪ್ಪ ಹೆಗಲ ಮೇಲೆ ಕೈ ಹಾಕ್ಕೊಂಡು ಮಾತಾಡುವಾಗ ನಮ್ಮ ಫ್ರೆಂಡ್ಸೇ ಕೇಳ್ತಾಯಿದ್ರು, ನೀವು ಅಪ್ಪ ಮಗನ ಅಥವಾ ಯಾರ ಬೇರೆ ಬೇರೆನಾ ಅಂತ ಕೇಳ್ತಾರೆ. ಅದಕ್ಕೆ ನಾನೇ ಹೇಳ್ತಿದ್ದೆ, ಇವರು ನನ್ನ ಬಸ್ ಸ್ಟ್ಯಾಂಡಿಂದ ಕರ್ಕೊಂಡು ಬಂದದಂತೆ ಅಂತ ಆ ಥರ ಹೇಳ್ತಾ ಇದ್ದೆ. ಅಂದರೆ ನಿಜವಾಗ್ಲೂ ಹೇಳ್ತೇನೆ, ಅಪ್ಪ ಇದೆಯಲ್ಲ ಅವರು ತುಂಬ ಎತ್ತರದಲ್ಲಿದ್ದಾರೆ. ಅವರು ಮಕ್ಕಳ ಬಗ್ಗೆ ತುಂಬ ಕನಸು ಕಾಣುವವರೇ ಅಪ್ಪ. ನಿಜವಾಗ್ಲೂ ಹೇಳ್ತೇನೆ, ಅಪ್ಪನೇ. ಬೇಕಿದ್ರೆ ಈಗ ನೋಡಿ, ಮಕ್ಕಳಿಗೆ ದೊಡ್ಡವರು ಮಾಡಿ ಮಕ್ಕಳಿಗೆ ಓದಿಸಿ ಖರ್ಚು ಮಾಡೋರೆಲ್ಲ ಅಪ್ಪ, ಮದುವೆ ಮಾಡಿಸಿಕೊಡುವುದೇ ಅಪ್ಪ. ಆದರೆ ಮಕ್ಕಳು ದುಡ್ದು ಬಂದು ಕೊಡೋದು ಅಮ್ಮನ ಹತ್ರ. ನಾನು ಹೇಳ್ತೇನೆ ಇಲ್ಲ, ಯಾಕಂತೇಳಿ ಅದು ಅಮ್ಮನನ್ನು ಪ್ರೀತಿ ಮಾಡಬಾರ್ದು ಅಂತ ತಪ್ಪಂತ ನಾನು ಹೇಳಲ್ಲ. ಅಮ್ಮನ ಪ್ರೀತಿಯೇ ಬೇರೆ, ಅಪ್ಪನ ಪ್ರೀತಿಯೇ ಬೇರೆ. ಯಾಕಂತೇಳಿ ಈಗ ನನ್ನ ಅಮ್ಮನಿಗೆ 85 ಇಯರ್ಸ್ ಆಯಿತು. ಇವಾಗಲೂ ನಾವು ಹೊರಗಡೆಗೆ ಬರೋ ತನಕ ಅವ್ರು ಕಾಯ್ತಾ ಇರ್ತಾರೆ, ನನ್ನ ಮಗ ಯಾವಾಗ ಬರ್ತಾನೆ ಊಟ ಮಾಡಲಿಕ್ಕೋಸ್ಕರ ಅಂತೇಳಿ ಕಾಯ್ತಾರೆ. ಯಾಕೆ ಹೇಳಿ, ಅವರಿಬ್ಬರ ಪ್ರೀತಿ ಇದೆಯಲ್ಲ ಅದು ಪ್ಯೂರ್ ಲವ್. ಆ ನಂತರ ಬರುತ್ತೆ ನೋಡಿ, ಅಪ್ಪಮ್ಮನನ್ನು ಬಿಟ್ಟು ಮತ್ತೆ ಎಲ್ಲ ಬೇರೆಯವರು ಪ್ರೀತಿ ತೋರಿಸ್ತಾರೆ ನೋಡಿ, ನಿಜವಾಗ್ಲೂ ಅದು ಸ್ವಲ್ಪ ಸಮಯಕ್ಕೆ ಮಾತ್ರ. ನಾನೇ ಹೇಳ್ತೇನೆ, ನಮಗೆ ಎಲ್ಲರೂ ಇದ್ದರು. ನಮ್ಮ ಅಪ್ಪನ ಮನೆಯಲ್ಲಿ ಎಲ್ಲ ಗೌರ್ಮೆಂಟ್ ಜಾಬು, ಅಮ್ಮನ ಮನೆಯಲ್ಲಿ ಕೂಡ ಒಂದು ಲೆವೆಲಲ್ಲಿ ಇದ್ದರು. ಆದರೆ ನಮಗೆ ಯಾರೂ ಇರಲಿಲ್ಲ. ಆವಾಗ ಹಳೆ ಮನೆ, ಸಣ್ಣ ಮನೆ ಅಪ್ಪ ಮಾಡಿದ್ದೆ ಇದೇ ಜಾಗದಲ್ಲಿ. ಆವಾಗ ಡೋರ್ ಸಹ ಇರಲಿಲ್ಲ, ತೆಂಗಿನ ಗರಿ ಅಡ್ಡ ಇಟ್ಟು ನಮ್ಮ ಅಪ್ಪ ಅಮ್ಮ ಕೆಲಸಕ್ಕೆ ಹೋಗೋದು, ನಾವು ಸ್ಕೂಲ್ಗೆ ಹೋಗ್ತಾಯಿದ್ವಿ. ಆವಾಗ ಯಾರೂ ಬರ್ತಾ ಇರಲಿಲ್ಲ, ಸಂಬಂಧಿಕರಿಲ್ಲ, ಯಾರೂ ಇಲ್ಲ ನಮಗೆ. ನಮ್ಮ ಅಪ್ಪನ ಮನೇಲಿ ಒಂದು ಸಲ ಕೆಲಸ ಮಾಡುವಾಗ ನಮ್ಮ ಅಪ್ಪನ ಮನೆಯವರೇ ನಾನು ಕೆಲಸ ಮಾಡುವಾಗ, ರವಿ ನಿನ್ನ ಫ್ರೆಂಡ್ ಒಬ್ಬ, ನಿಮ್ಮವ್ರನವ, ನನ್ನ ಫ್ರೆಂಡ್ ಒಬ್ಬ ಈಗ ನಮ್ಮ ಮನೆಗೆ ಬರ್ತಾ ಇದ್ದಾನೆ, ನಿನ್ನನ್ನು ಕೇಳಿದರೆ ನೀನು ಕೆಲಸಕ್ಕೆ ಬಂದದ್ದೇಳು, ಸಂಬಂಧ ಹೇಳಬೇಡ ಅಂತ ಹೇಳಿದ. ನಿಜವಾಗ್ಲೂ ಹೇಳ್ತೇನೆ, ಬೇರೆ ಯಾರು ಹೇಳ್ತಿದ್ರು ಬೇಸರ ಆಗ್ತಿರ್ಲಿಲ್ಲ, ನಮ್ಮವರೇ ಈ ಥರ ಮಾತಾಡುವಾಗ ತುಂಬ ನೋವಾಗುತ್ತೆ. ನಾವು ಅಂದ್ಕೊಂಡೇ ಇರಲಿಲ್ಲ. ಅಂದರೆ ನಾವು ಯಾವಾಗಲೂ ಅವ್ರು ಬೈಕಲ್ಲೆಲ್ಲ ಹೋಗೋ, ನಾವು ರೋಡಲ್ಲಿ ಬಸ್ ಕಾಯ್ತಾ ಇದ್ರಿ, ಅವ್ರು ಆಚೆ ನೋಡ್ಕೊಂಡು ಹೋಗ್ತಾಯಿದ್ರು. ನಾವೇನು ಬೈಕ್ ಹತ್ಕೊಂಡು ಕರ್ಕೊಂಡು ಹೋಗಿ ಅಂತ ನಾವು ಯಾರನ್ನು ಕೇಳಲ್ಲ. ಅವನು ಹಾಗೆ ಹೇಳಿದಾಗ ತುಂಬ ಬೇಸರ ಆಯಿತು. ಆಯ್ತಣ್ಣ ಅಂದೆ. ನನ್ನ ಫ್ರೆಂಡ್ ಬಂದ, ರವಿ ಏನು ಇಲ್ಲಿ ಅಂತ ಕೇಳಿದಾಗ ನಾನು ಇಲ್ಲಿ ಕೆಲಸಕ್ಕೆ ಬಂದಿದ್ದು ಅಂತ ಹೇಳಿಬಿಟ್ಟೆ. ನೈಟ್ ಬಂದವನು ಹಾಗೇನೆ ಅಪ್ಪನ ಹತ್ರ ಕೇಳಿದೆ, ಯಾರು ಏನು ಹೇಳಿದ್ರು ಅಂತ ಹೇಳಿಲ್ಲ. ನಮ್ಮವರೇ ನಮ್ಮ ಸಂಬಂಧ ಅಲ್ಲ ಕೆಲಸಕ್ಕೆ ಬಂದದ್ದಂತ ಹೇಳಿದರೆ ನೀವು ಅದು ಅದರ ಅರ್ಥ ಏನು ಅಂತ ಕೇಳಿದೆ ನಾನು. ಆವಾಗ ನಂಗೆ ಅಪ್ಪ ಒಂದು ಮಾತು ಹೇಳಿದರು, ಒಂದೇ ನಿನಗೆ ಹೆಸರು ಇರಬೇಕು, ಇಲ್ಲ ನಿನ್ನ ಹತ್ರ ಹಣ ಇರಬೇಕು, ಆವಾಗ ಸಂಬಂಧಗಳೆಲ್ಲ ಹುಡ್ಕೊಂಡು ಬರ್ತದೆ ಅಂತ. ಇವತ್ತಿಗೆ ಎಲ್ಲ ಇದೆ ನಮ್ಮ ಹತ್ರ. ಈಗ ನಾನು ನಾಯಿ ಬೆಕ್ಕಿಗೂ ಸಂಬಂಧನೇ. ನಿಜವಾಗ್ಲೂ ನಮ್ಮ ಹತ್ರ ಉಂಟಾ? ನಾನು ಓಪನ್ ಆಗಿ ಇದನ್ನು ನೋಡಿದವರು ಯಾರು ಬೇಕಾದ್ರೂ ತಪ್ಪು ತಿಳ್ಕೊಳ್ಳಿ, ನನ್ನ ಮನಸ್ಸಲ್ಲಿದ್ದದನ್ನು ನಾನು ಹೇಳೋದು. ನಮ್ಮ ಹತ್ರ ಇದ್ದರೆ ಎಲ್ಲರೂ ಇದ್ದಾರೆ, ನಮ್ಮ ಹತ್ರ ಇಲ್ಲ ಅಂತ ಹೇಳಿದರೆ ಯಾರೂ ಬರಲ್ಲ, ಯಾರು ಹತ್ರನೇ ಬರಲ್ಲ. ಇದೆಲ್ಲ ನಾನು ಅನುಭವಿಸಿ ಇಷ್ಟು ಎತ್ತರಕ್ಕೆ ಬೆಳೆದು ಬಂದಿನಿ. ಯಾಕಂದರೆ ಇವತ್ತಿಗೆ ನನಗೆ ಇಷ್ಟು ನಾನು ಖುಷಿಯಲ್ಲಿ ಗೋಲ್ಡನ್ ಲೈಫಲ್ಲಿ ಇರಲಿಕ್ಕೆ ಕಾರಣ ನನ್ನ ಸ್ನೇಹಿತರು. ನಿಜವಾಗ್ಲೂ ಹೇಳ್ತೇನೆ, ನನ್ನ ಸ್ನೇಹಿತರು ಇಷ್ಟು ಎತ್ತರಕ್ಕೆ ಬೆಳೆಸಿದ್ದಾರೆ. ಅವರೆಲ್ಲ ನೋವು ತಿಂದವರು, ಎಲ್ರಿಗೂ ನೋವಿದೆ, ಕಷ್ಟ ಇದೆ. ಆದರೂ ಅವರು ನನ್ನನ್ನು ತುಂಬ ಎತ್ತರಕ್ಕೆ ಬೆಳೆಸಿಬಿಟ್ಟಿದ್ದಾರೆ. ಪ್ರತಿ ಕ್ಷಣ, ಯಾವುದೇ ಕ್ಷಣ ಆಗಲಿ ನಾನು ಒಂದು ಕಾಲ್ ಮಾಡಿದರೆ ಸಾಕು, ಎಂಥರ ಬೇಡ ನಾನಿದ್ದೇನೆ, ನೀವೇ ಬಿಟ್ಟು. ನಾನು ಹಾಸ್ಪಿಟಲಲ್ಲಿ ಒಂದು ಆಪ್ರೇಷನ್ಗೆ ಅಂತೇಳಿ ಮಲ್ಕೊಂಡಾಗ ನನ್ನನ್ನು ಬೆಳಿಗ್ಗೆ ತನಕ ಹಾಸ್ಪಿಟಲ್ ಕಾದು ಕೂತವ್ರೆ ನನ್ನ ಸ್ನೇಹಿತರು. ನಾನು ಯಾವ ಸಂಬಂಧಿಕರಿಗೂ ಯಾರಿಗೂ ಹೇಳಲ್ಲ. ನಾನು ನಮ್ಮ ಅಣ್ಣ ತಮ್ಮಂದರು ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದವರು ಬಿಟ್ಟರೆ ಮತ್ತು ನಾನು ಯಾರನ್ನು ಸಂಬಂಧಿಕರು ಅಂತ ಹೇಳಿಕೊಳ್ಳಿಕ್ಕೂ ನನಗೆ ಇಷ್ಟ ಇಲ್ಲ. ಯಾಕೆ ಹೇಳಿ, ನಮ್ಮ ಕಷ್ಟ ಕಾಲದಲ್ಲಿ ಯಾರು ಬರೋದವರು ಈಗ ನನಗೆ ಸಂಬಂಧ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಸಂಬಂಧ ಅಲ್ಲ. ನನಗೆ ನನ್ನ ಫ್ರೆಂಡ್ಸೇ ಸಂಬಂಧ. ನಮ್ಮನೇಲಿ ಏನು ಫಂಕ್ಷನ್ ಆದರೂ ಫ್ರೆಂಡ್ಸ್ಗಳನ್ನು ಕರೆದು ಕೂತು ನಾನು ಮಾತಾಡ್ತೀನಿ, ಯಾವಾಗ ನಾವು ಫಂಕ್ಷನ್ ಇಡುವ, ನಿಮಗೆ ರಜೆ ಯಾವಾಗ ಇದೆ ಅಂತ. ಬಿಟ್ಟರೆ ನಮ್ಮ ಫ್ಯಾಮಿಲಿಯನ್ನು ಕರೆಸಿ ನಾನು ಯಾವತ್ತೂ ಕೇಳಲ್ಲ, ಮುಂದೆ ಕೇಳೋದೂ ಇಲ್ಲ. ಯಾಕೆ ಹೇಳಿ, ಸ್ನೇಹಿತರಿಂದ ನಾನು ತುಂಬ ಎತ್ತರಕ್ಕೆ ಬೆಳೆದಿದ್ದೀನಿ. ಪ್ರತಿಯೊಬ್ಬರಿಗೂ ನಾನು ಹೇಳೋದೊಂದೇ, ಸ್ನೇಹಿತರಿಂದ ಯಾರೂ ಹಾಳಾಗಲ್ಲ. ನಾನು ನಿಮ್ಗೆ ಆವಾಗಲೂ ಒಂದು ಮಾತು ಹೇಳಿದ್ದೆ, ನಿಜವಾಗ್ಲೂ ಸ್ನೇಹಿತರಿಂದ ಯಾರೂ ಹಾಳಾಗೋದಿಲ್ಲ. ಸ್ನೇಹಿತರಿಂದ ಎಲ್ಲರೂ ಮೇಲೇ ಬರ್ತಾನೆ ವಿನಃ ಕೆಳಗೆ ಯಾರೂ ಹೋಗಲ್ಲ. ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದಂತ ಯೋಚಿಸುವಷ್ಟು ಶಕ್ತಿ ನಮಗಿದೆ, ತಿಳುವಳಿಕೆಯೂ ಇದೆ.
ಹಾಗಿರುವಾಗ ನಾವು ಸ್ನೇಹಿತರ ಮೇಲೆ ಯಾಕೆ ಅಪವಾದ ಹಾಕಬೇಕು? ಈಗ ನನಗೆ ಬೇಕಿತ್ತು, ನಾನು ಕುಡಿದೆ, ಅವನು ನನ್ನನ್ನು ಕಟ್ಟಿ ಕುಡಿಸಲಿಲ್ಲ. ಅದಕ್ಕೋಸ್ಕರ ಸ್ನೇಹಿತ, ನಿಜವಾಗ್ಲೂ ಹೇಳ್ತೀನಿ, ಪ್ರತಿಯೊಬ್ಬನ ಏಳಿಗೆಗೆ ಒಬ್ಬ ಸ್ನೇಹಿತ ಬೇಕೇ ಬೇಕು. ಸ್ನೇಹಿತ ಇಲ್ಲದಿದ್ದರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತೀನಿ, ನನ್ನ ಲೈಫನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದವರು ನನ್ನ ಸ್ನೇಹಿತರು. ಅವರು ಎಲ್ಲ ಮಲ್ಲಿಗೆ ಹೂವಾದರೆ ನಾನೊಬ್ಬ ದಾರ ಅದರದ್ದು, ಇಷ್ಟೇ. ನಿಜವಾಗ್ಲೂ ಹೇಳ್ತೇನೆ, ಅವರಿಂದಾಗಿ ಇವತ್ತಿಗೆ ನಾನಿದ್ದೇನೆ ವಿನಃ ನನ್ನಿಂದ ಅವರಿಗೆ 1 ರೂಪಾಯಿ ಲಾಭನಿಲ್ಲ, ಏನಿಲ್ಲ. ನನ್ನ ಹತ್ರ ದುಡ್ಡಿಲ್ಲದಿದ್ದರೂ, ಹುಷಾರಿಲ್ಲದಾಗ ಮನೆಯಲ್ಲಿ ಮಲ್ಕೊಂಡ್ರು ಮೆಡಿಸಿನ್ ತರ್ತಾರೆ, ನನಗೆ ಊಟ, ಬಿಸಿನೀರು, ಏನು ಸ್ನಾನಕ್ಕೆ ಎಲ್ಲ ಬೇಕು. ಅಕಸ್ಮಾತ್ ನನ್ನ ಸ್ಕಿನ್ ಎಲ್ಲ ಬರ್ನ್ ಆದರೆ ನನಗೆ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸಿ ಹೋಗ್ತಾರೆ ಅವರು. ಅಷ್ಟು ಒಳ್ಳೆ ಸ್ನೇಹಿತರು. ಅದಕ್ಕೋಸ್ಕರ ನಾನು ಹೇಳ್ತೇನೆ, ಯಾರೇ ಆಗಲಿ ಪ್ರತಿಯೊಬ್ಬರ ಲೈಫಲ್ಲಿ ಒಬ್ಬ ಸ್ನೇಹಿತ, ಒಬ್ಬ ಅಂತ ಅಲ್ಲ, ಬೇಕು, ಸ್ನೇಹಿತರು ಬೇಕೇ ಬೇಕು. ಅದಕ್ಕೋಸ್ಕರ ಇವತ್ತಿಗೂ ನಾನು ತುಂಬ ಹ್ಯಾಪಿಯಾಗಿದ್ದೀನಿ. ರವಿ ಅಣ್ಣ, ಈಗ ಪ್ರತಿಯೊಂದು ಕುಟುಂಬದ ಕಷ್ಟಗಳಿಗೆ ಸ್ಪಂದಿಸೋ ನೀವು, ನಿಮ್ಮದೇ ಒಂದು ಸ್ವಂತ ಕುಟುಂಬ ಅಂದರೆ ಮದುವೆ, ಮಕ್ಕಳು ಅಂತ ಹೋಗಲಿಲ್ಲ, ಯಾಕೆ? ಹಾಂ, ಇದೊಂದು ಒಳ್ಳೆಯ ಕ್ವಶನ್. ಮದುವೆ ಅಂತ ಆದರೆ ನನ್ನೊಬ್ಬನ ಸುಖಕ್ಕೋಸ್ಕರ, ಈಗ ನಾನು ಮದುವೆ ಅಂತ ಆದರೆ ಮುಂದೆ ಅಷ್ಟಮಿಗೆ ವೇಷ ಆಗ್ತೇನೆ ಇಲ್ವ ಅಂತ ಗೊತ್ತಿಲ್ಲ, ಫಂಡ್ ಕಲೆಕ್ಷನ್ ಮಾಡ್ತೇನೆ ಅಂತ ಇಲ್ವ ಗೊತ್ತಿಲ್ಲ. ಅಂದರೆ ಅಕಸ್ಮಾತ್ ಫಂಡ್ ಕಲೆಕ್ಷನ್ ಮಾಡಿದರೆ ಈಗ ಹೆಂಡತಿ ಬಂದಾಗ ಸ್ವಲ್ಪ ನಮಗಿಡಿ ಅಂತ ಒಂದು ಭಾವನೆ ಬರ್ಬೋದು. ಕೆಲವರು ಹೇಳ್ತಾರೆ, ರವಿಯಣ್ಣ ನಿಮ್ಮ ಗುಣಕ್ಕೆ ತಕ್ಕಾಗಿ ಒಬ್ಬಳು ಹುಡುಗಿ ಬರ್ತಾಳೆ, ಸಿಗ್ಬೋದು ಅಂತ. ಎಷ್ಟು ಹೇಳಿದರೂ ಅವರಿಗೆ ಸ್ವಲ್ಪ ಆಸೆ ಜಾಸ್ತಿ. ಅದಕ್ಕೋಸ್ಕರ ನಾನು ಅಕಸ್ಮಾತ್ ಮದುವೆ ಅದೇ ಆಯಿತು, ನಾನಿಲ್ಲ, ಅದು ಇಷ್ಟು ವರ್ಷ ನನ್ನ ಮಕ್ಕಳಿಗೆ ಕೊಡ್ತಾ ಹೋಗಿದ್ದೀನಿ, ಈ ಹಣ ಎಲ್ಲ ಮಕ್ಕಳಿಗೆ, ನಮ್ಮದಲ್ಲ ಅಂತ ಹೇಳಿದರೆ ನಮ್ಮ ಮಧ್ಯೆ ಮನಸ್ತಾಪ ಬಂತು, ಜಗಳ ಆಯಿತು. ನನಗೆ ನಿಜವಾಗ್ಲೂ ಹೇಳ್ತೀನಿ, ನಂಗೆ ಕೋಪ ಬರೋದು ತುಂಬ ಬೇಗ. ನಂಗೆ ಸುಳ್ಳು ಹೇಳ್ಬಾರ್ದು, ಮತ್ತು ಕೋಪ ಬರೋದು ತುಂಬ ಬೇಗನೆ. ಯಾರು ಏನಂತ ನಾನು ನೋಡೋದಿಲ್ಲ. ನಮ್ಗೆ ಜಗಳ ಆಗಿ ಅಕಸ್ಮಾತ್ ಅವಳು ಎದ್ಕೊಂಡು ತಾಯಿ ಮನೆಗೆ ಹೋದ್ಲ ಅಂತ ತಿಳ್ಕೊಳ್ಳಿ. ಆವಾಗ ಜನರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅವನಿಗೆ ಹೆಂಡತಿಯನ್ನೇ ಸಾಗಲಿಕ್ಕಾಗಿಲ್ಲ, 100 ಮಕ್ಕಳನ್ನೇನು ನೋಡ್ತಾನೆ ಅಂತ ಆಯಿತು. ಒಂದನೇ ಪ್ರಶ್ನೆ ಇದು. ಅಕಸ್ಮಾತ್ ನಾನು ಮಕ್ಕಳಿಗೆ ಕೊಡೋದನ್ನು ಬಿಟ್ಟು ನನ್ನ ಹೆಂಡತಿಗೆ ಅಂತೇಳಿ ತಂದೆಲ್ಲ ಮನೆಯಲ್ಲಿ ಇಟ್ಟರೆ ಏನು ಹೇಳ್ತಂತೆ, ಅವನು ಊರಿಗೆಲ್ಲ ಹೆಲ್ಪ್ ಮಾಡೋದನ್ನು ಬಿಟ್ಟು ಈಗೆಲ್ಲ ಹೆಂಡತಿಗೆ ಕೊಡ್ತಾ ಇದ್ದಾನೆ ಅಂತ. ಇದೊಂದು ಅಪವಾದ. ಈ ಎರಡೂ ಅಪವಾದ ಬೇಡ. ನನ್ನೊಬ್ಬನ ಸುಖಕ್ಕೋಸ್ಕರ ಯಾರು ಈಗ ಯೋಚನೆ ಮಾಡ್ತಾರೆ, ರವಿ ಕಡ್ಪಡಿಯವರು ನಾವು ಕೊಡ್ತಾರಂತ ಮನೆಗೆ ಬರ್ತಾರೆ. ಆವಾಗ ನಾನು ಇಲ್ಲ ಅಂತ ಹೇಳಿದೆ, ಅವ್ರಿಗೊಂದು ಸಲ ನೋವು. ಅದಕ್ಕೆ ನನ್ನೊಬ್ಬನ ಸುಖಕ್ಕೆ ಅಷ್ಟು ಜನರ ನೋವನ್ನು ನಾನು ಮತ್ತೊವರಿಗೆ ನೋವು ಕೊಡಲಿಕ್ಕೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಮದುವೆ ಅಂತೂ ಆಗಲ್ಲ. ಯಾಕಂತೇಳಿ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಒಳ್ಳೆಯ ಅವಕಾಶ ಇದೆ ಯುವಕರಿಗೆ ಮತ್ತು ಯುವತಿಯರಿಗೆ, ಸತ್ತ ನಂತರ ಮದುವೆ ಅಂತ ಇದೆ. ಹೌದು, ಯಾಕಂದರೆ ಅದು ಬೇರೆ ಎಲ್ಲೂ ಇಲ್ಲ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಾತ್ರ. ಅದಕ್ಕೋಸ್ಕರ ನನ್ನ ಮನೆಯವರು ಯಾವಾಗಲೂ ಹೇಳ್ತಾರೆ, ಮದುವೆ ಅಂತ ಆದರೆ ಸತ್ತ ನಂತರ ನೀವು ಮಾಡ್ಕೊಂಡು ನೀವು ತಿನ್ನಿ. ಅಕಸ್ಮಾತ್ ನಾನು ಮದುವೆ ಆದರೆ ಹಾಲಲ್ಲಿ ನಿಂತ್ಕೊಂಡು ನೀವು ತಿಂದು ಹೇಳೋದು ಅದು ಅವನಿಗೆ ಹೇಳಿದ ಹುಡುಗಿ ಅಲ್ಲ ಅಂತ, ಅದಕ್ಕೆ ನಿಮ್ಮದು ಕಮೆಂಟ್. ಆನಂತರ ಖರ್ಚು ಮಾಡಿದರೆ ಅದು ಊಟ ಚೆನ್ನಾಗಿಲ್ಲ ಅಂತ ಹೇಳೋದೇ ಬಿಟ್ಟರೆ, ಅವರೊಂದು ಕಷ್ಟದಲ್ಲಿ ಮದುವೆ ಆಗಿದ್ದಾರೆ, ತಿನ್ಕೊಂಡು ಬರೋಣ, ಅವರನ್ನು ಆಶೀರ್ವದಿಸೋಣ ಅಂತ ಈ ಯೋಚನೆ ಮಾಡೋರು ತುಂಬ ಕಡಿಮೆ. ಏನಾದರೂ ಒಂದು ಹೇಳಿ ಬಿಡ್ತಾರೆ. ಒಂದು ಸಲ ನಾನೊಂದು ಮದುವೆಗೆ ಹೋದಾಗ ಇಬ್ಬರು ಹೆಂಗಸರು ಕೂತ್ಕೊಂಡು ಮಾತಾಡ್ತಿದ್ರು, ಅದು ಹುಡುಗಿಗೆ ಹೇಳಿದ ಹುಡುಗಲ್ಲ ಅಂತ ಹೇಳಿಬಿಟ್ರು ಅವ್ರು ನನ್ನ ಮುಂದೆ ಗೊತ್ತಾ ಚೇರಲ್ಲಿ. ನಾನು ಹೇಳಿದೆ, ಆ ಹುಡುಗಿಗೆ ಅಲ್ಲದೆ ನಿಮಗೆ ಹೇಳಿದ್ದ, ನೀವು ಹೋಗಿ ಮೇಲೆ ಹೋಗಿ ಅಂತ ಹೇಳಿದೆ, ವೇದಿಕೆಗೆ ನೀವು ಹೋಗಿ ಕಟ್ಟಿಸ್ಕೊಳ್ಳಿ ಅಂತ ಹೇಳಿದೆ. ಯಾಕಂತೇಳಿದ್ರೆ ಅವರು ಎಷ್ಟು ಕಷ್ಟದಲ್ಲಿ ಮಾಡ್ತಾರೆ. ಈಗ ಏನೇ ಆಗಲಿ, ಒಳ್ಳೆಯದಾಗಲಿ ಕೆಟ್ಟದಾಗಲಿ, ಮದುವೆ ಆದ ನಂತರ ಸಾಕು ಅವನು ಗಂಡನೇ. ಅದು ಹೇಗೆ ಬೇಕಾದಿರಲಿ, ಅವ್ರ ಜೋಡಿ ಹೇಗೆ ಬೇಕಾದಿರಲಿ, ಅದು ಯಾರಿಗೆ ನಿರ್ಧಾರ ಮಾಡಿದ್ರೆ ಅದು ಅಲ್ಲಿಗೆ ಹೋಗೋದು. ಅದಕ್ಕೋಸ್ಕರ ನಾನು ಮದುವೆ ಆಗಲ್ಲ. ಮದುವೆ ಆದರೆ ನಾನು ಇವಾಗಲೂ ಹೇಳ್ತೇನೆ, ನಾನೀಗ ಪರಮ ಸುಖಿ, ಯಾವುದೇ ಟೆನ್ಷನ್ ಇಲ್ಲ. ಒಂದು ನಮ್ಮ ಕಡೆ ಹೇಳ್ತಾರೆ ಕೃಷ್ಣ ಮಠದ ಬೋರಿ ಅಂತ, ಅದೇ ಥರ ಅದು ಹೋದದ್ದೇ ದಾರಿ. ಎಲ್ಲಿ ಹೋಯಿತು ಬಂದರೆ ಬಂತು, ಇಲ್ಲಾದರೆ ಹೋಗ್ತಾ ಇರ್ತೇನೆ. ಹಾಗೆ ನಾನು ಎಲ್ಲಿ ಬೇಕಾದರೂ ಎತ್ಕೊಂಡು ಸೀದಾ ಹೋಗ್ತೇನೆ. ಬಂದದ್ದೇ ನನ್ನ ಟೈಮ್, ನನಗೆ ಬರೋ ಟೈಮೂ ಇಲ್ಲ. ಅದಕ್ಕೋಸ್ಕರ ಹ್ಯಾಪಿಯಾಗಿದ್ದೇನೆ. ಆ ನಂತರ ಅಪ್ಪಮ್ಮನ ಬಗ್ಗೆ ನನಗೆ ಇವತ್ತಿಗೆ ನೋಡಿ, ಇದರಲ್ಲಿ ಈ ಏರಿಯಾದಲ್ಲಿ, ನಮ್ಮ ಏರಿಯಾದಲ್ಲಿ ಸಣ್ಣ ಮನೆ ನಮ್ಮದೇ ಅಪ್ಪ ಮಾಡಿದ ನಮ್ಮದೇ ಮನೆ ಇದೆ. ನಾವು 3 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳಿದ್ದೇವೆ. ನಾವು ಟೋಟಲ್ 4 ಜನ ಗಂಡು ಮಕ್ಕಳು, 2 ಹೆಣ್ಣು. ಈಗ ನಾವು 5 ಜನ ಇದ್ದೇವೆ. ಎಲ್ರಿಗಿಂತ ಸಣ್ಣ ಮನೆ ಇದ್ದದ್ದು ನಮ್ಮದೇ. ಯಾಕಂತ ಹೇಳಿದರೆ ಅಪ್ಪ ತುಂಬ ಕಷ್ಟಪಟ್ಟು ಮಾಡಿದ ಮನೆ, ಕೂಲಿ ಕೆಲಸ ಮಾಡಿ, ಅಪ್ಪ ಅಮ್ಮ ಕೂಲಿ ಕೆಲಸ ಮಾಡಿ ಕಟ್ಟಿದ ಮನೆ. ಆ 47 ವರ್ಷದ ನಂತರ ಇವತ್ತಿಗೊಂದು ಇದರಲ್ಲಿ ಇಷ್ಟು ದೊಡ್ಡ ಮನೆ ಆಗಿದೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಹೇಳ್ತೇನೆ, ನಾನು ಇದರಲ್ಲಿ 1 ರೂಪಾಯಿ ಹಾಕಿದವನೇ ಅಲ್ಲ. ಎಲ್ಲ ನನಗೆ ಸಪೋರ್ಟ್ ಮಾಡಿದವರು, ನನ್ನ ಫ್ರೆಂಡ್ಸ್ನವರು ಎಲ್ಲರೂ ಕೊಟ್ಟಿದ್ದಾರೆ ನಮಗೆ. ಆನಂತರ ನಮ್ಮ ಉದ್ಯಾವರ ಜಯಲಕ್ಷ್ಮಿ ಅವರು ಕೊಟ್ಟಿದ್ದಾರೆ, ಆನಂತರ ಪ್ರಮೋದ್ ಮಧ್ವರಾಜ್ ಸರ್ ಕೊಟ್ಟಿದ್ದಾರೆ, ಆನಂತರ ನನಗೊಬ್ಬರು ಮೇಡಮ್, ಅವರು ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಕಾರಣ, ಈ ಮನೆ ಎಷ್ಟು ಎತ್ತರಕ್ಕೆ ಬರಲಿಕ್ಕೆ ಕಾರಣನೇ ಅವರು. ನನ್ನ ಪ್ರತಿಯೊಂದು ಕ್ಷಣವನ್ನು ಹೆಜ್ಜೆಯಾಗಿ ಅವ್ರು ಕಾಲ್ ಮಾಡಿ ಕೇಳ್ತಾ ಇರ್ತಾರೆ, ಏನು ಮಾಡಿದ್ವಿ. ಅಲ್ಲದೆ ನನಗೆ ಅವರು ಕೆಲಸ ಕೂಡ ಕೊಟ್ಟಿದ್ದಾರೆ. ಅವರ ಕಂಪನಿಯಲ್ಲಿ 50,000 ಸ್ಯಾಲ್ರಿ ಕೊಡ್ತೇನೆ ಬಾ. ನಾನು ಹೇಳಿದೆ, ಮೇಡಮ್ ನಾನು 9th ಫೈಲ್ ಆಗಿದ್ದೀನಿ, ನಾನೇನು ಕೆಲಸ ಮಾಡಲಿ ಅಂತ ಕೇಳಿದಾಗ ಅವ್ರು ಹೇಳಿದರು, ನನ್ನ ಮಕ್ಕಳ ಜೊತೆ ನೀನು ಕಂಪನಿ ವಿಸಿಟ್ ಕೊಡು ಅಂದರು. ಅದಕ್ಕೆ ನಾನು ಹೇಳಿದೆ, ಮೇಡಮ್ ನಾನು ಕಂಪನಿ ವಿಸಿಟ್ ಕೊಟ್ಟು ನಾನು ಏನು ಮಾಡೋದಲ್ಲಿ ಅಂತ ಕೇಳಿದಾಗ ಅವ್ರು ಹೇಳಿದರು,
ನಿನ್ನನ್ನು ನಾನು ಕರೀದು ಯಾಕಂತೇಳಿ ನಿನ್ನ ಜೊತೆ ಸೇರಿ ನನ್ನ ಮಕ್ಕಳು ನಿನ್ನಾಗೆ ಬುದ್ಧಿ ಬರಲಿ ಅವರಿಗೆ ಅಂತ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂದರು. ಅದಕ್ಕೆ ನಾನು ಹೇಳಿದೆ ನಿಂಗೆ ಅಲ್ಲಿ ಮನೆ ಕೊಡ್ತೇನೆ, ವೆಹಿಕಲ್ ಕೊಡ್ತೇನೆ ಅಂದರು. ಅದಕ್ಕೆ ನಾನು ಹೇಳಿದೆ ಇಲ್ಲ ಮೇಡಮ್, ನಾನು ಬರೋದೇ ಇಲ್ಲ. ಯಾಕಂತೇಳಿ ನಮ್ಮನಿಗೆ ಈಗ ವಯಸ್ಸಾಗ್ತಾ ಬಂತು. ಈ ಅಪ್ಪ ಅಮ್ಮ ಅದೊಂದು ಗಾಡ್ ಗಿಫ್ಟ್ ನಮಗೆ, ಅದು ಇನ್ನೊಮ್ಮೆ ಸಿಗುವಂಥ ವಸ್ತು ಅಲ್ಲ. ಹೆಂಡತಿ ಬಿಟ್ಟೋದ್ರೆ ಹುಡುಗರು ಮತ್ತೊಂದು ಮದುವೆ ಆಗ್ತಾರೆ, ಇಲ್ಲ ಅಂತಲ್ಲ, ಒಂದು ಮಗು ಇಲ್ಲದೆ ಇನ್ನೊಂದು ಮಗು ಆಗುತ್ತೆ. ಬಟ್ ಅಪ್ಪ ಅಮ್ಮ ಲೈಫಲ್ಲಿ ಒಂದೇ ಸಲ ಬಂದು ಹೋಗೋರು. ಅದಕ್ಕೋಸ್ಕರ ನಾನು ಹೇಳಿದೆ ಮೇಡಮ್, ದುಡ್ಡು ನಾನು ಯಾವಾಗ ಬೇಕಾದರೂ ಸಂಪಾದನೆ ಮಾಡ್ಬೋದು, ಆದರೆ ಅಮ್ಮ ನಾನು ಮತ್ತು ಅಪ್ಪ ನಾನು ಸಂಪಾದನೆ ಮಾಡಲಿಕ್ಕೆ ಇನ್ನೊಂದು ಸಲ ಆಗಲ್ಲ. ಹಾಗಾಗಿ ಅವರ ಈ ಏಜ್ ಆಗೋ ಟೈಮಲ್ಲಿ ನಾನು ಅವ್ರ ಜೊತೆ ಇರ್ಲಿಕ್ತೀನಿ ಹೊರತು ದುಡ್ಡಿನ ಹಿಂದೆ ಅಲ್ಲಿಗೆ ಬರೋದಿಲ್ಲ ಅಂತ ಹೇಳಿದೆ. ಅದಕ್ಕೆ ಅವರು ಒಂದೇ ಮಾತು ಹೇಳಿದೆ, ನಿನ್ನಂಥ ಮಗ ನಂಗೆ ಹುಟ್ಟಲಿಲ್ಲಲ್ಲ ಅಂದರು. ಇವತ್ತಿಗೂ ಹೇಳ್ತಾರೆ, ಬಾ ನಿನ್ನೆ ಕಾಲ್ ಮಾಡಿದ್ದು ಹೇಳಿದ್ದಾರೆ, ಹಬ್ಬೆಲ್ಲ ಮುಗೀತಲ್ಲ ಇನ್ನು ಬಾ ನಮ್ಮೂರಿಗೆ ಬಾ ಅಂತಿದ್ದಾರೆ. ಆದರೆ ನಾನು ಎಲ್ಲೂ ಹೋಗಲ್ಲ. ಯಾಕಂತ ಹೇಳಿದ್ರೆ ಅಮ್ಮನ ಜೊತೆನೇ ಇರಬೇಕಂತ ನನ್ನದೊಂದು ಆಸೆ. ಮತ್ತೊಂದು ಮಾಧ್ಯಮದ ಮುಖಾಂತರ ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಎಲ್ಲ ತಂದೆ ತಾಯಂದಿರಿಗೆ ಒಂದು ಮಾತು ಹೇಳ್ತೀನಿ, ನಿಜವಾಗ್ಲೂ ಹೇಳ್ತೇನೆ, ಮಕ್ಕಳಿಗೆ ಖಂಡಿತ ಆಸ್ತಿ ಮಾಡಿ ಇಡಬೇಡಿ, ನಿಜವಾಗ್ಲೂ ಮಾಡಿ ಇಡಬೇಡಿ. ಯಾಕಂತ ನಮ್ಮಪ್ಪನೇ ಒಂದು ಮಾತು ಹೇಳಿದ್ದಾರೆ ನನಗೆ, ನಾನು ನಿಮಗೆ ಆಸ್ತಿ ಮಾಡಿ ಇಡೋದಿಲ್ಲ, ಆಸ್ತಿ ಮಾಡಿ ಇಟ್ಟರೆ ನೀವು ಅಣ್ಣ ತಮ್ಮಂದರು ಎಲ್ಲ ಜಗಳ ಆಡಿ ಆಸ್ತಿಗೋಸ್ಕರ ಮತ್ತೆ ಬೇರೆ ಬೇರೆ ಆಗ್ತೀರಿ, ಪಾಲು ಮಾಡ್ಕೊಂಡು ಮತ್ತೆ ಒಬ್ಬರ ಮುಖ ಒಬ್ಬರು ನೋಡೋದಿಲ್ಲ ಅಂತ ನಮ್ಮಪ್ಪ ಒಂದು ಮಾತು ಹೇಳಿದ್ದಾರೆ. ಅದೇ ಜಾಗದಲ್ಲಿ ನಾವಿದೆ. ಅವ್ರು ನಮಗೊಂದು ಮಾತು ಹೇಳಿದ್ದಾರೆ, ಬೇಕಿದ್ರೆ ನೀವು ಸಂಪಾದನೆ ಮಾಡ್ಕೊಳ್ಳಿ, ನಿಮ್ಮ ಆಸ್ತಿಯನ್ನು ನೀವು ಮಾಡ್ಕೊಳ್ಳಿ ಅಂತ. ಅದಕ್ಕೆ ಯಾರು ಪಾಲುದಾರರಿಲ್ಲ, ನನ್ನ ದುಡ್ಡು ನನ್ನ ಮನೆ ಅಂತ ಅವರಷ್ಟೇ. ಇದು ಅಪ್ಪನ ಆಸ್ತಿ ಅಂತ ಹೇಳಿದ್ರೆ ಅಣ್ಣ ತಮ್ಮಂದರು ಜಗಳನೇ. ಈಗ ನೋಡಿ, ಆಸ್ತಿ ಅಂತ ಹೇಳಿದರೆ ಕತ್ತಿ ಹಿಡಿಯೋದೇ ಕಾಲ ಆಸ್ತಿಗೋಸ್ಕರ. ಅದಕ್ಕೆ ನಾನು ಹೇಳ್ತೀನಿ, ಮಕ್ಕಳಿಗೆ ಚೆನ್ನಾಗಿ ಓದಿಸಿ ಒಂದು ಒಳ್ಳೆ ಅವರಿಗೊಂದು ಒಳ್ಳೆ ಜಾಬ್ ಸಿಗುವ ತನಕ ಅವರನ್ನು ಓದಿಸಿ. ಅದು ಬಿಟ್ಟರೆ ನಿಜವಾಗ್ಲೂ ಆಸ್ತಿ ಮಾಡಿ ಇಡಬೇಡಿ. ಯಾಕಂತ ಹೇಳಿದರೆ ಅವ್ರು ಬೇಕಾದರೆ ಅವ್ರು ಮಾಡ್ಕೊಂಡು ಮುಂದೆ ಬರ್ತಾರೆ, ಆವಾಗಲೇ ಅವರಿಗೆ ದುಡ್ಡಿನ ಬೆಲೆ ಏನಂತ ಅರ್ಥ ಆಗೋದು. ಇಲ್ಲದಿದ್ದರೆ ನಿಜವಾಗ್ಲೂ ಹೇಳ್ತೀನಿ, ಅಪ್ಪ ಅಮ್ಮ ಆಸ್ತಿ ಇಟ್ಟರೆ ಮಕ್ಕಳು ಎಲ್ಲ ಉಡಾಯಿಸ್ತಾನೆ ಹೋಗ್ತಾರೆ ವಿನಃ ಮುಂದೊಂದು ದಿನ. ನಾನು ಹೆಚ್ಚಿಗಡೆ ನೋಡಿದ್ದೀನಿ, ಕೆಲವರು ಏನೇ ಮಾಡ್ತಾನೆ, ಓದಿ ಆದ ನಂತರ ಅಮೆರಿಕ, US ಅದು ಆಸ್ಟ್ರೇಲಿಯಾ ಆ ಕಡೆ ಎಲ್ಲ ಹೋಗ್ತಾರೆ, ಯುರೋಪ್ ಕಂಟ್ರಿಗಳಿಗೆ ಹೋಗ್ತಾರೆ, ಅಪ್ಪ ಅಮ್ಮನನ್ನು ತಗೊಂಡೋಗಿ ಆಶ್ರಮದಲ್ಲಿ ಹಾಕಿ ಬಿಡ್ತಾರೆ. ನಾನು ನೋಡಿ ಹತ್ತು ಬಂದವನೇ. ಆ ಒಂದು ತಾಯಿ ಕಿಟಕಿಯಲ್ಲಿ ನೋಡಿ ನನ್ನ ಮಗನನ್ನು ನೋಡ್ತಾ ಇದ್ದೆ, ನನ್ನ ಮಗ ಬರ್ತಾನೆ ಅಂತ. ತುಂಬ ಬೇಸರ ಆಗಿದೆ ನನಗೆ. ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಒಂದು ಇದು ಬಿಟ್ಟರೆ ಮತ್ತೆ ನಾನು ಏನೇ ಹೇಳಲಿಕ್ಕೆ ಇಷ್ಟಪಡಲ್ಲ. ಯಾಕಂತ ಹೇಳಿದರೆ ದೇವಸ್ಥಾನಕ್ಕೆ ಹೋಗೋದು ಅದು ಬಿಡೋದೆಲ್ಲ ನಮ್ಮದೇ. ದೇವರನ್ನು ನಾವು ಯಾರೂ ನೋಡಿದವರೇ ಇಲ್ಲ. ಅಪ್ಪ ಅಮ್ಮನವ್ರ ಕೈ ಮುಕ್ತೆ ಅಂತೇಳಿ ನಾವು ಕೈ ಮುಗ್ತಾ ಇದ್ದೆ. ಆದರೆ ಕಣ್ಣಿಗೆ ಕಾಣೋರು ಅಪ್ಪ ಅಮ್ಮ ಮಾತ್ರ. ಯಾಕಂತ ಹೇಳಿದರೆ ಅದೊಂದು ಥರ ರಿಯಲ್ ಪ್ರೀತಿ ಅಪ್ಪ ಅಮ್ಮ ಅಂತ. ತನ್ನ ಮಕ್ಕಳು ಎಷ್ಟೇ ಲೇಟಾಗಿ ಬರಲಿ, ಮಕ್ಕಳಿಗೆ ಒಂಚೂರು ನೋವಾದರೂ ಆ ನೋವು ಅನುಭವಿಸೋ ತಾಯಿ. ಅದಕ್ಕೋಸ್ಕರ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಈ ಸಮಾಜ ಸೇವೆ ಅಥವಾ ನಿಮ್ಮ ಒಂದು ಬಡವರಿಗೆ ತುಡಿಯುವಂತಹ ಮನಸ್ಸನ್ನು ನೋಡಿ ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಮ್ಮನ್ನು ಕರೆಸಿ ಅವರು ಕೂಡ ಕೆಲವೊಂದು ಕ್ಷಣ ಭಾವುಕರಾದೊಂದು ಸನ್ನಿವೇಶಗಳಿದೆ. ಫಾರ್ ಎಕ್ಸಾಂಪಲ್ ಅಮಿತಾಬ್ ಬಚ್ಚನ್ ಆಗಿರ್ಬೋದು, ಈ ಥರ. ಸೊ ನೀವು ಕೋಟ್ಯಾಧಿಪತಿ ಕರೋಡ್ಪತಿ ಕಾರ್ಯಕ್ರಮಕ್ಕೂ ಹೋಗಿದ್ರಿ, ಇದ್ರ ಬಗ್ಗೆ ಎಲ್ಲ ಏನು ಹೇಳ್ತೀರಿ ಸರ್? ಅದೊಂದು ಮೇಡಮ್, ಅದೊಂದು ಮರೆಯಲಾರದ ಘಟನೆ. ಯಾಕಂತ ಹೇಳಿದರೆ ನನಗೊಂದು ಸಲ ಕಾಲ್ ಬಂತು. ಇದಕ್ಕಿಂತ ಮೊದಲು ನಾನೊಂದು ಮಾತು ಹೇಳ್ತೀನಿ, ನಿಜವಾಗ್ಲೂ ನಾನು ಮಾಡಿದ್ದು ಸಮಾಜ ಸೇವೆಯನ್ನೆಲ್ಲ. ಇದು ನಮ್ಮ ಕರ್ತವ್ಯ, ಇದು ನಮ್ಮ ಡ್ಯೂಟಿ. ಯಾಕಂತೇಳಿ ಈ ಲೈಫ್ ನಮಗೆ ಇನ್ನೊಂದು ಸಲ ಸಿಗಲ್ಲ. ಈ ಜನ್ಮದಲ್ಲಿ ಏನು ಮಾಡಬೇಕು ಅದೆಲ್ಲ ನಾವು ಮಾಡ್ತಾ ಹೋದ್ರೇ ನಾನು ಮಾಡಿದ್ದು ಸಾರ್ಥಕ ಆಯ್ತು ಅಂತ ಹೇಳ್ಬೋದು. ಅದು ನಮ್ಮ ಕರ್ತವ್ಯ. ಸಮಾಜ ಸೇವೆ ಅಂತ ಯಾರು ಮುಂದೆ ಬರಬಾರ್ದು, ಅದು ಮಾಡ್ತಿದ್ದೇನಂತಲೂ ತಿಳ್ಕೊಳ್ಬಾರ್ದು. ಅದು ನಮ್ಮ ಡ್ಯೂಟಿ. ಯಾಕೆ ಹೇಳಿ, ಈಗ ನಮ್ಮಪ್ಪ ಒಂದು ಮಾತು ಹೇಳ್ತಾಯಿದ್ರು, ಎಲ್ಲ ನಾನು ಪೂಜೆಗೆ ಹೋದಾಗ ಮನುಷ್ಯನಿಗೆ 7 ಜನ್ಮ ಉಂಟು ಅಂತ ಹೇಳ್ತಾಯಿದ್ರಂತೆ. ನಮ್ಮಪ್ಪ ಅದಕ್ಕೆ ವಿರೋಧ, ಅದು ಸುಳ್ಳು ಅಂತಾರೆ. ಅದರ ಅರ್ಥ ಏನಂತ ಹೇಳಿದರೆ, ನಾವು ಮಾಡಿದ ಪುಣ್ಯದ ಕೆಲಸ 7 ಜನ್ಮ ತನಕ ನೆನಪಿರುತ್ತೆ ಅಂತ. ಎಕ್ಸಾಂಪಲ್ ಪುನೀತ್ ಸರ್, ಅವರು ಇಲ್ಲ, ಬಟ್ ಎಲ್ಲರ ಮನಸ್ಸಲ್ಲೂ ಇದ್ದಾರೆ, ಜೀವಂತ ಇವತ್ತಿಗೆ. ಅದು 7 ಜನ್ಮ ಅವರಿಗೆ. ಅದೇ ಥರ ನಾನು 7 ಜನ್ಮ ಅಂತೇಳಿ 7 ಜನ್ಮ ಇದ್ದಿದ್ರೆ ಒಬ್ಬ ಆಸ್ತಿ ಮಾಡಿಟ್ಟು ಇನ್ನೊಂದು ಸಲ ಬರುವಾಗ ಅದೇ ಜಾಗಕ್ಕೆ ಹುಡ್ಕೊಂಡು ಬರ್ತಿದ್ದ, ನನ್ನ ಆಸ್ತಿ ಅಲ್ಲಿದೆ ಅಂತೇಳಿ. ನಿಜವಾಗ್ಲೂ ಯಾವುದಿಲ್ಲ. ಇದನ್ನು ಸಮಾಜ ಸೇವೆ ಅಂತಲೂ ನಾವು ತಿಳ್ಕೊಳ್ಬಾರ್ದು. ಇದು ನಮ್ಮ ಡ್ಯೂಟಿ ಅಂತ ತಿಳ್ಕೊಂಡ್ರೆ ಅವರವರಿಗೆ ಒಂದು ಆತ್ಮತೃಪ್ತಿ ಇರುತ್ತೆ. ಇದು ಅಮಿತಾಬ್ ಬಚ್ಚನ್ ಸರ್ ಬಗ್ಗೆ ಹೇಳ್ಬೇಕಂತ ಹೇಳಿದರೆ, ಒಂದು ಸಲ ಕಾಲ್ ಬಂತು ನನಗೆ, ಹಿಂದಿಯಲ್ಲಿ ಮಾತಾಡಿದ್ರು. ನಾನು ಹೋಗಿದ್ದು 9th ಕ್ಲಾಸ್, ಹಿಂದಿಯಲ್ಲಿ ಮಾತಾಡಿದೆ. ಹಿಂದಿ ಬರುತ್ತೆ ನನಗೆ, ಆದರೆ ಅಷ್ಟು ಪರ್ಫೆಕ್ಟಾಗಿ ನಾನು ಮಾತಾಡಲ್ಲ. ಅವರು KBC ಅಂದರು ನನಗೆ. ನಾನು ಹೇಳಿದೆ KBC ಅಂದರೆ ಏನು ಮೇಡಮ್ ಅಂತ ನಾನೇ ಕೇಳಿದೆ. ಯಾಕಂತ ಹೇಳಿದರೆ, ಕೌನ್ ಬನೇಗ ಕರಡುಪತಿಯನ್ನು ಶಾರ್ಟ್ ಕಟ್ ಮಾಡಿ ಈಸಿಯಾಗಿ KBC ಮಾಡಿದಾರಂತ ನಂಗೆ ಆವತ್ತೇ ಗೊತ್ತು. ಅಲ್ಲಿ ತನಕ ನನಗೆ KBC ಏನಂತಲೇ ಗೊತ್ತಿಲ್ಲ. ಕೌನ್ ಬನೇಗ ಕರಡುಪತಿ ಅಂತ ಗೊತ್ತು ನನಗೆ. ಆ ಪ್ರೋಗ್ರಾಮ್ ನಾನು ನೋಡೋದೂ ಇಲ್ಲ, ನಾನು TV ನೋಡೋದಿಲ್ಲ. ಆನಂತರ ಹೇಳಿದಾಗ ನಾವು KBCಯಿಂದ ಮಾತಾಡೋದು, ನಿಖಿತಾ ಮೇಡಮ್ ಅಂತ ಹೇಳಿದ. ನಾನು ಯಾರೋ ಫ್ರೆಂಡ್ಗಳು ನನಗೆ ಒಂದು ಥರ ಬಕ್ರ ಮಾಡ್ತಾರಂತ ಮೊದಲು ಅಂದ್ಕೊಂಡೆ, ಸುಮ್ಮನೆ ಕೂತ್ಕೊಂಬಾರೆ ಅಂತಲೇ ಹೇಳ್ತಾ ಇದ್ದೆ. ಆನಂತರ ಹೇಳಿದರು, ನಿಜನೇ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ಮೇಡಮ್ ನಾನು ಹೋಗಿದ್ದು 9th ಕ್ಲಾಸ್, ನೀವು ಕೇಳೋ ಪ್ರಶ್ನೆಗೆ ನನ್ನ ಹತ್ರ ಅಲ್ಲಿ ಉತ್ತರ ಇಲ್ಲದಿದ್ದರೆ
ಇಡೀ ಎಲ್ಲರೂ ನನ್ನನ್ನು ನೋಡ್ತಾರೆ. ಆವಾಗ ನನ್ನ ಮರ್ಯಾದೆ ನಾನೇ ಕಳ್ಕೊಬೇಕಾಗುತ್ತೆ. ಅದಕ್ಕೆ ನಾನು ಬರೋದಿಲ್ಲ ಮೇಡಮ್, ನಂಗೆ ಬೇಡ ಅಂತ ಹೇಳಿದೆ. 3 ಸಲ ಕಾಲ್ ಮಾಡಿದಾಗಲೂ ಬೇಡನೇ ಅಂದೆ. ಅದಕ್ಕೆ ಅವರೊಂದು ಮಾತು ಹೇಳಿದ್ರು, ನಿಮಗೆ ಸಪೋರ್ಟ್ ಮಾಡ್ಲಿಕ್ಕೆ ಒಬ್ಬರು ಇದ್ದೇ ಇರ್ತಾರೆ, ಬಟ್ ನೀವು ಮಾಡೋ ಕೆಲಸ ನೋಡಿ ಮತ್ತೊಬ್ಬರು ಕಲಿಬೇಕಾ ಬೇಡವಾ ಅಂದರು. ಆವಾಗ ನಾನು ಕಲಿಬೇಕು ಮೇಡಮ್ ಅಂತ ಹೇಳಿದೆ. ಆನಂತರ ಹೋದೆ ಪ್ರೋಗ್ರಾಮ್ಗೆ ಹೋದಾಗ ಅದೊಂದು ಸೆಟ್ ಆ ಫಿಲ್ಮ್ ಸಿಟಿಯಲ್ಲಿ ನೋಡಿದಾಗ, ಹೊರಗಡೆ ನೋಡಿದಾಗ ನನಗೆ ಇದರಲ್ಲಿ ಏನು ಪ್ರೋಗ್ರಾಮ್ ಅಂತ ಯೋಚನೆ ಮಾಡ್ತದೆ. ಒಳಗೆ ಹೋದಾಗ ನಿಜವಾಗ್ಲೂ ಅದೊಂದು ಹೇಗಿತ್ತು ಅಂತ ಹೇಳಿದ್ರೆ, ಅವತಾರ್ ಫಿಲ್ಮ್ ನೀವು ನೋಡಿದ್ರೆ ಇಲ್ವೋ ಗೊತ್ತಿಲ್ಲ. ಅವತಾರ್ ಫಿಲ್ಮ್ ನೋಡಿದ್ರೆ ಅದರಲ್ಲಿ ಒಂದು ಮರದ ಕೆಳಗಡೆ ಎಲ್ಲರದು ಮೀಟಿಂಗ್ ಆಗುತ್ತೆ ಅವ್ರದ್ದು, ಏಲಿಯನ್ಸ್ ಅವ್ರದ್ದು. ಅದೇ ಥರ ಲೈಟಿಂಗ್ ಅದು ಇದು ತುಂಬ ಖುಷಿ ಆಯಿತು. ನಾನು ಎದೆ ಬಡಿತ ಜಾಸ್ತಿ ಆಗ್ತಾನೆ ಇತ್ತು. ಮತ್ತು ನನ್ನ ಗೆಸ್ಟ್ ರೂಮಲ್ಲಿ ಕೂರಿಸಿದ್ರು. ಅನುಪಮ್ ಖೇರ್ ಸರ್ ಬಂದರು, ಹೆಗಲ ಮೇಲೆ ಕೈ ಹಾಕಿ ಕೂರಿಸಿದ್ರು, ಮಾತಾಡಿದ್ರು. ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿದರು, ಪರಿಚಯ ಇದ್ದವರಾಗೆ. ಆವಾಗ ಬಚ್ಚನ್ ಸರ್ ಬಂದರು. ರವಿಜಿ ನಮಸ್ಕಾರ ಹೇಳುವಾಗ ಆ ವಾಯ್ಸ್ಗೆ ನಾನು ಅಲ್ಲೇ ಹತ್ತು ಬಿಟ್ಟು ಕಣ್ಣಲ್ಲಿ ನೀರು ಬಂತು. ಕೂಡಲೇ ಎದ್ಕೊಂಡು ಅವರ ಕಾಲು ಹಿಡಿಲಿಕ್ಕೆ ಅಂತ ಹೇಳಿದಾಗ, ಏನೇನೇ ಇಲ್ಲ ನಾವೆಲ್ಲ ಹೆಂಡತಿ ಮಕ್ಕಳನ್ನು ನೋಡ್ತಾ ಹೋಗಿದ್ವಿ, ನೀವು ಊರ ಮಕ್ಕಳನ್ನು ನೋಡ್ಕೊಂಡು ಹೋಗಿದ್ರಿ, ಹ್ಯಾಟ್ಸಾಪ್ ರವಿಜಿ ಅಂದರು. ಮತ್ತು ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಕೂತಾಗ ಅವ್ರ ಜೊತೆ ಎಲ್ಲ ಮಾತಾಡ್ದ ಎದೆ ಬಡಿತ ನನಗೆ ಜಾಸ್ತಿನೇ ಆಗ್ತಾಯಿತ್ತು. ಯಾಕಂತ ಹೇಳಿದರೆ ಅಮಿತಾಬ್ ಬಚ್ಚನ್ ಸರನ್ನು ಹಿಂದಿಯವರೇ ಕರೆಕ್ಟಾಗಿ ನೋಡಿಲ್ಲ ಅಂತೆ. ನನ್ನನ್ನು ಕರ್ಕೊಂಡು ಹೋದ ಡ್ರೈವರಲ್ಲಿ ರಾಜಸ್ಥಾನ್ ಅವರು ಅವರೇ ಹೇಳ್ತಾಯಿದ್ರು, ಸರ್ ನಾನು ಇಷ್ಟು ವರ್ಷದಿಂದ ಇಲ್ಲಿ ಡ್ರೈವರ್ ಆಗಿದ್ದೇನೆ, 15 ವರ್ಷದಿಂದ, ನಾನು ಅವರ ಬೆನ್ನೇ ನೋಡಿಲ್ಲ. ನೀವು ಅವರ ಕರ್ನಾಟಕದಿಂದ ಬಂದವರ ಮುಂದೆ ಕೂತ್ಕೊಂಡು ಮಾತಾಡ್ತೀರ ಅಂತ ಹೇಳಿದರೆ ಗ್ರೇಟ್ ಸರ್ ಅಂತೇಳಿ ಹತ್ತು ಬಿಟ್ರು ಅವರು. ಆನಂತರ ಪ್ರಶ್ನೆ ಕೇಳಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದಾಗ ನನಗೆ ಅವ್ರಿಗೆ ಗೊತ್ತಾಯಿತು ಇವನು ಸ್ವಲ್ಪ ಹೆದರ್ಕೊಂಡಿದ್ದಾನೆ ಅಂತ. ಅವರು ನನಗೆ ಹೇಳ್ತಾಯಿದ್ರು, ರವಿಜಿ ಆಶ್ಕರು ಎಲ್ಲಿ ಬ್ರೇಕ್ ಆಗುತ್ತೆ ಆವಾಗ ಆಶ್ಕರ್ ಅಂತ ಹೇಳ್ತಾಯಿದ್ರು. ನಾನು ಅಂದ್ಕೊಂಡೆ ಆಶ್ಕರ್ ಅಂತೇಳಿ ನೀವು ಹೇಳ್ಬೋದು ಸರ್, ನನ್ನ ಮನಸ್ಸು ಹೇಳ್ತಾಯಿದ್ರು, ನಮಗೆ ಭಯ ಆಗುತ್ತೆ ಅಂದೆ. ಮತ್ತು ಯಾವಾಗ ಅವರು ನಮ್ಮ ಮಂಗಳೂರು ಭಾಷೆಯಲ್ಲಿ ಮಾತಾಡಿದ್ರು ನೋಡಿ, ಆವಾಗ ಅಂದ್ಕೊಂಡೆ ಇವರು ದಿ ಬೆಸ್ಟ್ ಅಂತ, ನಿಜವಾಗ್ಲೂ ದಿ ಬೆಸ್ಟ್. ಕೊನೆಗೆ ಅನುಪಮ್ ಖೇರ್ ಸರ್ ಹೇಳಿದರು, ನಾನು ರವಿಯನ್ನು ಕರ್ಕೊಂಡು ಬಂದಿದ್ದೇನೆ ಅಂತ ತಿಳ್ಕೊಂಡಿದ್ದೆ, ಬಟ್ ರವಿ ನನ್ನನ್ನು ಕರ್ಕೊಂಡು ಬಂದಾಗೆ ಆಯ್ತು ನನಗೆ ಅಂತ ಹೇಳಿದರು. ನಂಗೆ ನಿಜವಾಗ್ಲೂ ಹೇಳಿದೆ. ಆವಾಗ ಅವರು ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ. ಆ ಬಚ್ಚನ್ ಸರ್ ಹೇಗೆ ಅಂತ ಹೇಳಿದ್ರೆ, ಇಷ್ಟು ಸಣ್ಣ ಮಕ್ಕಳಿಗೆ ಗೌರವ ಕೊಟ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ಅದಕ್ಕೆ ಇವತ್ತಿಗೆ ಅವರೆಲ್ಲ ಹೀರೋಗಳಾಗಿ ಉಳಿದಿರು. ನಿಜವಾಗ್ಲೂ ಅದೊಂದು ಮರೆಯಲಾರದ ಘಟನೆ. ಅದರಲ್ಲೂ ಹಣ ಬಂತು. ಆ ಹಣ ಕೂಡ ಮಕ್ಕಳಿಗೆ ಕೊಟ್ಟೆ. ಯಾಕಂತ ಹೇಳಿದರೆ ನನಗೆ ಯಾವತ್ತೂ ನಾನು ದೇವರ ಹತ್ರ ಬೇಡೋದಿಷ್ಟು, ನನಗೆ ಹಣದ ಮೇಲೆ ವ್ಯಾಮೋಹ ಬರಬಾರ್ದು ಅಂತ. ಹಣದ ಮೇಲೆ ಯಾವಾಗ ವ್ಯಾಮೋಹ ಬಂತು ಆವಾಗ ನನ್ನ ಲೈಫ್ ನಾನು ಹಾಳು ಮಾಡ್ಕೊಂಡಾಗೆ. ಮತ್ತು ಪ್ರತಿಯೊಬ್ಬ ಮನುಷ್ಯನು ಬ್ಯುಸಿಯಾಗಿರ್ಬೇಕು. ಯಾರು ಫ್ರೀ ಆದರೂ ನೋಡಿ ಅವರು ನೆಗೆಟಿವ್ ಥಿಂಕ್ ಮಾಡ್ತಾರೆ. ಯಾರು ವರ್ಕಲ್ಲಿ ಬ್ಯುಸಿ ಇದ್ದರೆ ಅವರ ಮೈಂಡ್ ಒಂದೇ ಲೆವೆಲಲ್ಲಿ ಇರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬನೂ ಬ್ಯುಸಿಯಾಗಿರಬೇಕು. ಯಾರು ಫ್ರೀ ಇರಬೇಕು. ಯಾವಾಗ ನೈಟ್ ಊಟ ಮಾಡಿ 10-11 ಗಂಟೆ ನಂತರ ಬೆಳಿಗ್ಗೆ ಒಂದು 7 ಗಂಟೆ ತನಕ ನಿದ್ದೆ ಮಾಡಿದ್ರೆ ಅದಷ್ಟೇ ಫ್ರೀ ಇರಬೇಕು. ಮತ್ತು ಬ್ಯುಸಿ ಇರಬೇಕು. ಹಾಗೆ ನಾನು ಅಷ್ಟೇ, ನಾನು ಮಾತ್ರ ಬ್ಯುಸಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಬ್ಯುಸಿ ಇದ್ದರೂ ನನ್ನ ಹತ್ರ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಇಲ್ಲಿ ಅಂತೇಳಿ ನಾನು ಹೋಗಲೇಬೇಕಾಗುತ್ತೆ. ಮತ್ತು ಇವಾಗ ಕೆಲಸದ ಬಗ್ಗೆ ಮಾತಾಡಬೇಕಾದ್ರೆ ಮುಂಚೆ ಎಲ್ಲ ಕೆಲಸ ಮಾಡ್ತಿದ್ದೆ. ಇವಾಗ ಏನಂತೇಳಿ ಕೆಲವು ಜಾಗಕ್ಕೆ ಹೋದಾಗ ರವಿ ಕಟ್ಪಡಿ ಅವ್ರ ಹತ್ರ ಕೆಲಸ ಮಾಡಿಸೋದಾ ಸರ್ ಅಂತೇಳಿ ಕೈ ಮುಗ್ತಾರೆ. ನಾನೊಂದು ಕಡೆ ಡಾಕ್ಟ್ರ್ ಮನೇಲಿ ಕೆಲಸ ಮಾಡುವಾಗ ನಾನು ಮೇಲೆ ಕೆಲಸ ಮಾಡ್ತಿದ್ದಾಗ ಅವ್ರು ಬೆಳಿಗ್ಗೆ ಬಂದವರು ನನ್ನನ್ನು ನೋಡಿ ಕರೆದ್ರು. ಕೆಳಗೆ ಹೋದೆ. ಒಳಗಡೆ ಕರೆಸಿ ಒಂದು ಟೀ 4 ಬಿಸ್ಕೆಟ್ ಇಟ್ಟರು, ಕುಡಿದೆ. ನಮ್ಮ ಕೆಲಸದವರೆಲ್ಲ ಕೆಲಸ ಮಾಡ್ತಾಯಿದ್ದಾರೆ, ನಮ್ಮ ಅಣ್ಣ ತಮ್ಮ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಅವರು ಕೊನೆಗೊಂದು ಮಾತು ಹೇಳಿದ್ರು, ಸರ್ ನಿಮ್ಮನ್ನು ದುಡಿಸುವಷ್ಟು ದೊಡ್ಡ ವ್ಯಕ್ತಿ ನಾನು ಆಗಿಲ್ಲ ಅಂದರು. ನಿಜವಾಗ್ಲೂ ಬೇಸರ ಆಯ್ತು ನನಗೆ. ಯಾಕೆ ಹೇಳಿ, ಅವರು ಬಿಸ್ಕಿಟ್ ಕೊಟ್ಟು ಚಹಾ ಕೊಟ್ಟು ಕೆಲಸ ಮಾಡೋಂತ ಕಲಿಸಿದರೆ ತುಂಬ ಖುಷಿ ಆಗ್ತಿತ್ತು. ಅವ್ರು ಕೈ ಮುಗ್ದು ಆ ಥರ ಹೇಳುವಾಗ, ಅಷ್ಟು ದೊಡ್ಡ ವ್ಯಕ್ತಿ ಒಬ್ಬರು ಕೈ ಮುಗ್ದು ಮಾತಾಡುವಾಗ ನನಗೆ ಬೇಸರ ಆಯಿತು. ಆನಂತರ ಬಟ್ಟೆ ಚೇಂಜ್ ಮಾಡ್ಕೊಂಡು ಸೀದಾ ಮನೆಗೆ ಬಂದೆ. ಆ ಒಂದು ದಿನದ ಸಂಪಾದನೆ 4 ಬಿಸ್ಕೆಟ್ ಮತ್ತು 1 ಚಹಾ. ಜನರಿಗೆ ಹೌದು ವಿಶ್ವಾಸ ಇರುತ್ತೆ, ಒಂದು ಗೌರವ ಇರುತ್ತೆ. ಹಾಗಾಗಿ ಕೆಲಸ ಕೊಡಬಾರ್ದು, ಇವರ ಹತ್ರ ಈ ಕೆಲಸ ಮಾಡಿಸಬಾರ್ದು ಅನ್ನೋ ಒಂದು ಮೈಂಡ್ ಥಾಟ್ ಬರುತ್ತೆ. ಆದರೆ ಆ ಕೆಲಸ ಬಹುಶಃ ನಿಮಗೆ ತುಂಬಾ ಅಮೂಲ್ಯವಾದದ್ದು. ಅಲ್ಲಿ ಸಿಗುವಂತಹ ದುಡ್ಡು ನಿಮ್ಮ ಇಡೀ ಜೀವನದ ಖರ್ಚು. ಹಾಗೆಯೇ ನೀವು ಯಾರಿಗೆ ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಳ್ತೀರಾ, ಬಹುಶಃ ಅವರಿಗೆ ಹೆಲ್ಪ್ ಆಗೋದಕ್ಕೆ ಒಂದು ದಾರಿದೀಪ. ಸೊ ಅದು ಮೋಸ್ಟ್ಲಿ ನಿಮಗೆ ಬೇಜಾರಾಗುತ್ತೆ. ಹೌದು ಮೇಡಮ್. ಯಾಕಂದರೆ ಪ್ರತಿಯೊಬ್ಬರು ಯಾರಾಗಲಿ ಒಬ್ಬ ದೊಡ್ಡ ವ್ಯಕ್ತಿ ಅಂತ ಯಾರು ಯೋಚನೆ ಮಾಡಬಾರ್ದು. ನಮ್ಮ ಹಾಗೆ ಒಬ್ಬ ನಾರ್ಮಲ್ ರವಿ ಗಡ್ಪಡೆ ಏನಾಯಿತು ಇಷ್ಟೇ ಇಟ್ಟರೆ ನಾವು ರಾಜನಾಗಿ ಬದುಕ್ಬೋದು, ಅವರು ರಾಜನಾಗೇ ಇರ್ಬೋದು. ಇದು ಒಬ್ಬ ದೊಡ್ಡ ವ್ಯಕ್ತಿ ಅಂತ ಹೇಳಿದರೆ ನಿಜವಾಗ್ಲೂ ನಾನು ರಾಜನಾಗಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಇವತ್ತಿಗೆ ಎಲ್ಲ ಕಡೆ ಹೇಳ್ತೇನೆ, ನನ್ನನ್ನೊಬ್ಬ ನಾರ್ಮಲ್ ವ್ಯಕ್ತಿಯಾಗಿ ನೋಡಿ ಎಲ್ಲರೂ. ಈಗ ಎಲ್ಲಿ ಹೋದರೂ ಕರೆದು ಮಾತಾಡ್ತಾರೆ. ಈಗ ನೋಡಿ ಬಸ್ಸಲ್ಲಿ ಹೋದರೆ ಟಿಕೆಟ್ ತಗೊಳ್ಳಲ್ಲ. ಅವ್ರು ಕಂಡಕ್ಟರ್ನವ್ರು ಹೇಳ್ತಾರೆ, ಸರ್ ಇಷ್ಟು ದೊಡ್ಡ ಸೇವೆ ಮಾಡ್ತೀರಿ, ನಿಮ್ಮ ಹತ್ರ ಹಣ ತಗೊಳ್ಳೋದು ಅಂತ. ಹೋಟ್ಲಿಗೆ ಹೋದ್ರೆ ನಾನು ತಿನ್ನೋದು ಯಾರೋ ಬಿಲ್ ಕೊಟ್ಟು ಹೋಗೋದು, ಅದೆಲ್ಲ ನನಗೆ ಇಡಿಸೋದಿಲ್ಲ. ಯಾಕಂತ ಹೇಳಿದರೆ ನಾವು ದುಡಿತೇವೆ, ನಮಗೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ದುಡಿದ್ರೆ ಸಂಬಳ ಸಿಗುತ್ತೆ. ಆ ಸಂಬಳದಲ್ಲೇ ನಾವು ತಿನ್ನೋದಲ್ಲ. ನಾವು ಈಗ ನಮ್ಮ ಸಂಪಾದನೆ ಎಷ್ಟಂತ ಹೇಳಿದರೆ ನಾವು ಖರ್ಚು ಮಾಡಿ ಎಷ್ಟು ತಿಂತೇವೆ ನೋಡಿ, ಅದು ನಮ್ಮ ಸಂಪಾದನೆ.
ಎಷ್ಟಲ್ಲಿ ಕೂಡಿಡ್ತೇವೆ ನೋಡಿ, ಅದು ಮತ್ತೊಬ್ಬರ ಸಂಪಾದನೆ. ಯಾಕಂತ ಹೇಳಿದರೆ ಅಕಸ್ಮಾತ್ ನಾವು ಅದೇ ತಿನ್ನಲಿಕ್ಕೆ ಉಳಿತೇವೆ ಅಂತ ನಮಗೂ ಧೈರ್ಯ ಇರಲ್ಲ. ಅದು ಯಾರೋ ತಿಂತಾರೆ, ಅದಕ್ಕೋಸ್ಕರ ಅದು ನಮ್ಮ ಸಂಪಾದನೆ ಅಲ್ಲ. ನಾನು ಫ್ರೆಂಡ್ಸ್ಗೆ ಹೇಳ್ತೇನೆ, ಫ್ರೆಂಡ್ಸ್ಗೆ ಏನು ಹೇಳ್ತೇನೆ ಅಂದರೆ, ಇತ್ತೆ ತಿನ್ನಾನೆ ಬತ್ತನ ಮಾರೆ ಅಂತ ಹೇಳ್ತೇನೆ. ಬ್ಯಾಂಕಲ್ಲಿ ಇಟ್ಟದ್ದು ಯಾರ್ಯಾರು ತಿಂತಾರೆ, ಖರ್ಚು ಮಾಡಿ ತಿನ್ನಿ ಅಂತ. ನಂಗೆ ಏನಂತ ಹೇಳಿದ್ರೆ ನಾನು ಹೇಳ್ತೇನೆ, ನಂಗೆ ಹೊಟ್ಟೆ ತುಂಬ ತಿನ್ನಬೇಕು ಹೊರಗಡೆ ಹೋದರೆ. ಯಾಕೆ ಹೇಳಿ, ಅದೇ ನಮ್ಮ ಸಂಪಾದನೆ. ನಾವು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಈ ಹೋಟೆಲೆಲ್ಲ ಹೋಗಿ ಎಲ್ಲಿ ತಿಂತೇವೆ ನೋಡಿ, ಅದೇ ಸಂಪಾದನೆ. ನಾನು ಇವತ್ತಿಗೂ ಹೇಳ್ತೇನೆ, ನನಗೊಬ್ಬ ಬಿಂದಾಸ್ ಆಗಿರ್ಲಿಕ್ಕೆ ಇಷ್ಟ, ದೊಡ್ಡ ವ್ಯಕ್ತಿ ಆಗಿರ್ಲಿಕ್ಕೆ ಇಷ್ಟನೇ ಇಲ್ಲ. ಎಲ್ಲರ ಜೊತೆ ನಾರ್ಮಲ್ ಆಗಿ ಬೆರೆತುಕೊಂಡು ಎಲ್ಲ ಆ ಕೆಲಸ ಈ ಕೆಲಸ ಎಲ್ಲ ಮಾಡ್ತಾ ಹೋದರೆ ಅದು ಖುಷಿ. ಮುಂಚೆ ಗಣಪತಿ ಮೆರವಣಿಗೆ ಹೋಯ್ತು ಅಂತ ಹೇಳಿದರೆ ಮೊದಲಿಗೆ ಕುಣಿಯುವವ ನಾನು ರೋಡಲ್ಲಿ, ನಾನೇ ಕುಣಿಯೋದು ಮೊದಲಿಗೆ. ಇವಾಗ ಸಾಧಾರಣ ಒಂದು 8 ಲಾಸ್ಟ್ ಟೈಮು ನಾನು ಹಠದಲ್ಲಿ ಒಂದು ವೇಷ ಹಾಕಿದ್ದೇನೆ ಗಣಪತಿ ತಗೊಂಡು ಹೋಗುವಾಗ. 8 ವರ್ಷದಲ್ಲಿ ನನಗೆ ಎಷ್ಟೇ ದೊಡ್ಡ ಮೆರವಣಿಗೆ ಆಗಲಿ ನಾನು ಹೋಗೋದು, ಕೈ ಮುಗಿದು ಸೆಲ್ಫಿಗೆ ನಿಲ್ಲೋದು, ಬರೋದು, ಇಷ್ಟು ಬಿಟ್ಟರೆ ನನಗೆ ಏನಿಲ್ಲ. ಅದಕ್ಕೋಸ್ಕರ ಈ ಸಲ ನಾನು ಗಣಪತಿ ನೀರಿಗೆ ಹಾಕೋದೇನೆ, ಹೊರಗೇನೆ ಹೋಗಿಲ್ಲ ಮನೆ ಬಿಟ್ಟು. ಹೋದ ಸಲ ಒಂದು ಚಾಲೆಂಜ್ ಹಾಕಿ ಒಂದು ಡ್ಯಾನ್ಸ್ ಮಾಡಿದ್ದೇನೆ ಬಿಟ್ಟರೆ. ಈಗ ಎಷ್ಟು ದೊಡ್ಡ ವ್ಯಕ್ತಿ, ರವಿ ಕಡ್ಪಡಿ ಅಲ್ಲಿ ಕುಣಿತಿದ್ರು, ಅದೆಲ್ಲ ಬೇಕಾ ನಮಗೆ? ಆ ಥರ ಇರುತ್ತೆ. ಅದಕ್ಕೋಸ್ಕರ ನಮಗೆ ಸ್ವಾತಂತ್ರ್ಯ ಇಲ್ಲ ಇವಾಗ. ಮುಂಚೆ ಇತ್ತು, ಒಂದು 10 ವರ್ಷದಿಂದ ಫುಲ್ಲು ಸ್ವಾತಂತ್ರ್ಯ ಇತ್ತು ನಮಗೆ. ಇವಾಗ ನಮ್ಮ ಕೆಲಸಕ್ಕೆ ಸ್ವಾತಂತ್ರ್ಯ ಇಲ್ಲದಂತ ಆಗಿದೆ. ಯಾಕಂತ ಹೇಳಿದ್ರೆ ಮುಜುಗರ, ನಾನು ಮಾಡೋದು ಸರಿನಾ, ಒಬ್ಬರ ಮುಂದೆ ಮಾತಾಡುವಾಗ ಯೋಚನೆ ಮಾಡಬೇಕು. ಒಂದು ಬೀಚಿಗೆ ಹೋದೊಂದು ಐಸ್ ಕ್ರೀಮ್ ತಿನ್ನಬೇಕಾದದ್ದು 4-5 ಸಲ ಹಿಂದೆ ಹಿಡಿತೇನೆ ನಾನು ಫೋಟೋಕ್ಕೆ, ಬನ್ನಿ ಅಂತೇಳಿ. ಅಷ್ಟು. ಅದಕ್ಕೆ ಯಾರು ಇಲ್ಲದ ಜಾಗಕ್ಕೆ ಹೋಗಿ ನಾನು ನನ್ನ ಸ್ನೇಹಿತರು ಹೋಗಿ ಎಲ್ಲದೊಂದು ಕಲ್ಲು ಮೇಲೆ ಕೂತ್ಕೊಂಡು ಒಂದು 6-7 ಗಂಟೆ ತನಕ ಕೂತು 2-3 ಜನ ಇದ್ದರೆ 3 ಜನ ಹೋಗಿ ಯಾರು ಬರಬಾರ್ದು ಆ ಜಾಗಕ್ಕೆ ಅಂತೇಳಿ ಅಲ್ಲಿ ಅಂಥ ಜಾಗಕ್ಕೆ ಹೋಗ್ತೇನೆ. ಅದು ಬಿಟ್ಟರೆ ನಾನು ಅವ್ರು ಮಾಡೋದು ತಪ್ಪ ಅಂತ ಹೇಳಲ್ಲ. ಅದು ಅವರಿಗೊಂದು ಆಸೆ ಇರುತ್ತೆ, ನಾನು ರವಿ ಕಟ್ಪಾಡಿ ಜೊತೆ ಫೋಟೋ ತೆಗೆದೆ ಅಂತೇಳಿ, ಅವರು ಸಿಕ್ಕಿದ್ರು ಅಂತ ಇರುತ್ತೆ. ಆದರೂ ನಾನು ಅದು ತಪ್ಪ ಅಂತ ಹೇಳಲ್ಲ. ಬಟ್ ಅದು ಅವರ ಆಸೆ. ಅದು ನಮಗೇನಂತ ಹೇಳಿದ್ರೆ ಇದು ಅಯ್ಯೋ ದೇವರೇ ಅಂತೆ ನಾನು, ಹೀಗಾಗುತ್ತೆ. ಬಟ್ ನಾನು ಹೇಳ್ತೇನೆ, ಇವತ್ತಿಗೆ ನನ್ನ ಸಂಪಾದನೆ ಏನಂತೇಳಿ ಜನರ ಪ್ರೀತಿ, ವಿಶ್ವಾಸ, ನಂಬಿಕೆ. ಎಲ್ಲರೂ ಕರೆದು ಮಾತಾಡಬೇಕಾದ್ರೆ ಅವರು ನಮ್ಮ ಮೇಲಿಟ್ಟಿರುವ ನಂಬಿಕೆ, ಅದು ಇವತ್ತಿನ ತನಕ ನಾನು ಉಳಿಸ್ಕೊಂಡಿದ್ದೇನೆ. ಮತ್ತು ದೊಡ್ಡವರಿಗಿಂತ ನಾನು ತುಂಬ ಇಷ್ಟಪಡೋದು ಮಕ್ಕಳನ್ನೇ. ಇವತ್ತಿಗೂ ಮಕ್ಕಳನ್ನು ನಾನು ತುಂಬ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ಮಕ್ಕಳಲ್ಲಿ ನಾವು ದೇವರನ್ನು ಕಾಣ್ಬೋದು ನಿಜವಾಗ್ಲೂ. ಅವುಗಳ ಮನಸ್ಸೆಲ್ಲ ತುಂಬ ಸಾಫ್ಟ್ ಇರುತ್ತೆ. ಯಾರ ಮಕ್ಕಳೇ ಆಗಿರಲಿ, ಕೆಲವು ಬೇಡವರ ಮಕ್ಕಳೇ ಆಗಿರಲಿ, ಯಾರದೇ ಮಕ್ಕಳೇ ಆಗಲಿ, ನಂಗೆ ಅದು ದೇವರೇ. ಯಾಕೆ ಹೇಳಿ, ಆ ಮಕ್ಕಳ ಸಣ್ಣ ಸಣ್ಣ ಕೈಯೆಲ್ಲ ನೋಡುವಾಗ ನಿಜವಾಗ್ಲೂ ಹೇಳ್ತೇನೆ, ನಂಗೆ ಏನು ಅಂತ ಗೊತ್ತಿಲ್ಲ, ನಾನು ಅಲ್ಲೇ ಭಾವುಕನಾಗಿ ಬಿಡ್ತೇನೆ. ಯಾಕಂತೇಳಿ ಅದು ನನಗೆ ಇವತ್ತಿಗೂ ಪ್ರತಿಯೊಂದು ಕ್ಷಣದಲ್ಲೂ ನಾನು ಮಕ್ಕಳ ಬಗ್ಗೆನೇ ಥಿಂಕ್ ಮಾಡ್ತೇನೆ. ಯಾಕಂತ ಹೇಳಿದರೆ ಆ ಮಕ್ಕಳಿಗೆ ಒಂದು 10 ಮಕ್ಕಳಿಗೆ ನಾವು ಹೆಲ್ಪ್ ಮಾಡಿದರೆ, ಅದೊಂದು 2 ಮಕ್ಕಳು ಬೆಳೆದು ಮತ್ತೊಬ್ಬರಿಗೆ ಹೆಲ್ಪ್ ಮಾಡಿದರೆ ಸಾಕು. ಎಲ್ಲರೂ ಮಕ್ಕಳು ಹೆಲ್ಪ್ ಮಾಡಬೇಕಂತ ನಾನು ಹೇಳಲ್ಲ, ಯಾಕೆ ಗೊತ್ತಾ, ಅದು ಸಾಧ್ಯನೇ ಇಲ್ಲ. ಈಗ ವಿದ್ಯೆ ಕೊಟ್ಟ ಎಲ್ಲ ಸ್ಟೂಡೆಂಟ್ಗಳು ಫಸ್ಟ್ ರ್ಯಾಂಕ್ ಪಾಸಾಗಿ ಎಲ್ಲರೂ ಒಳ್ಳೆ ಜಾಬ್ಗೆ ಹೋಗ್ತಾರೆ ಅಂತೇಳಿ ನನ್ನಂಥವ್ರು ಪೆದ್ದರು ಇರ್ಬೋದು. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಯಾರೇ ಆಗಲಿ ಮಕ್ಕಳನ್ನು ದೇವರಾಗಿ ಕಾಣೆ ಅಂತ ಹೇಳ್ತೇನೆ. ಮಕ್ಕಳೇ ದೇವರಾಗಿ ಕಾಣಲಿಕ್ಕಿಲ್ಲ, ಅದೇ ದೇವರು. ಅವುಗಳಲ್ಲಿ ಏನಿಲ್ಲ ಕಲ್ಮಶ, ಎಲ್ಲ ಶುದ್ಧವಾದ ಪ್ರೀತಿ, ನಗು ಇರುತ್ತೆ. ಹಾಗಾಗಿ ಇವತ್ತಿಗೂ ನಾನು ಹೇಳ್ತೇನೆ, ಇನ್ನು ಮುಂದೆಯೂ ಎಲ್ಲಿ ತನಕ ನನ್ನ ಕೈಕಾಲು ಸರಿ ಇದೆ ನೋಡಿ, ಅಲ್ಲಿ ತನಕ ನನ್ನ ಮಕ್ಕಳು ಸೇವೆ ಮಾಡ್ತೇನೆ. ಈ ಸಲ ನಾನು ವೇಷ ಹಾಕಿದೆ, ಇದೊಂದು ಹೇಳಬೇಕಾಯ್ತು. ಎಲ್ಲರೂ ಹೇಳ್ತಾರೆ, ರವಿಯನ್ನ ಈ ಸಲ ಯಾಕೆ ನೀವು ಸಿಂಪಲ್ ವೇಷ ಹಾಕಿದ್ದೀರಿ ಅಂತ. ಈ ಸಲ ನಾನು ಅವತಾರ ವೇಷ ಹಾಕಿದ್ದೇನೆ, ಮೇಲ್ ಮತ್ತು ಫೀಮೇಲ್ 2 ಇತ್ತು. 10 ವರ್ಷ 12 ವರ್ಷದ ಹಿಂದೆ 14 ವರ್ಷದಿಂದ ನಾನು 13 ವರ್ಷದಿಂದ ನಾನು ಅವತಾರ ಹಾಕಿದ್ದೆ ಸಿಂಗಲ್. ಈ ಸಲ ಅವತಾರ ವೇಷ ಡಬಲ್ ಹಾಕಿದ್ದೇನೆ. ಅದರ ಜೊತೆ ಅದರದೊಂದು ಡ್ರ್ಯಾಗನ್ ಕೂಡ ಇತ್ತು. ಆ ಡ್ರ್ಯಾಗನ್ಗೆ ನನಗೆ 80,000 ಖರ್ಚಾಗಿದ್ದು, ನನ್ನ ಸ್ವಂತ ಹಣವೇ. ಟೋಟಲ್ ನಮಗೆ ಈ ವೇಷಕ್ಕೆಲ್ಲ 1 ಲಕ್ಷ ತನಕ ಖರ್ಚಾಗಿದೆ. ಒಬ್ಬರು ಆಶಿಕ್ ಅಂತ ಇದ್ದರು, ಆನಂತರ ನನ್ನ ಫ್ರೆಂಡ್ ಅವನು, ನಾವಿಬ್ಬರು ವೇಷ ಹಾಕಿದಾಗ ಈ ವೇಷ ನಾನು ಹಾಕಿದ ಸೆಲೆಕ್ಟ್ ಮಾಡಿದ ವೇಷನೇ ಬೇರೆ. ಒಂದು ದಿನ ಕೃಷ್ಣ ಮಠದ ಹತ್ರ ಹೋಗುವಾಗ ಒಂದಿಷ್ಟು ಸಣ್ಣ ಮಗು ಬಂದವನು, ಬಂದ ಕೂಡಲೇ ಆ ಮಗು ನನ್ನದು ನೋಡಿ, ನೀವು ರವಿ ಕಟ್ಪಾಡಿ ಅಲ್ವಾ ಅಂದರು. ಹೌದು ಅಂದೆ ನಾನು. ಸಣ್ಣವ, ನನ್ನ ಪ್ರಕಾರ ಅದಕ್ಕೊಂದು 6 ವರ್ಷ ಆಗಿರ್ಬೋದೇನೋ, 5-6 ವರ್ಷ ಅಷ್ಟೇ. 6 ವರ್ಷ ಕೂಡ ಆಗಲಿಕ್ಕೆ ಇಲ್ಲ, 5 ವರ್ಷನೇ. ನೀವು ರವಿ ಕಟ್ಪಾಡಿ ಅಲ್ಲ? ಹೌದು. ಏನಾಯಿತು ಅಂತ ಕೇಳಿದೆ. ನೀವು ಈ ಸಲ ವೇಷ ಹಾಕೋದಿಲ್ವಾ? ಹಾಕ್ತೇನೆ, ನಮ್ಮ ಸ್ಕೂಲಿಗೆ ಬನ್ನಿ ಅಂತ. ನಿಜವಾಗ್ಲೂ ನೋಡಿ ಆ ಮಗುವಿನ ಮನಸ್ಸು ಹೇಗಿದೆ ಅಂತ. ಸ್ಕೂಲಲ್ಲಿ ಅಲೌಡ್ ಉಂಟಾ ಇಲ್ವ ಅಂತ ಅದಕ್ಕೆ ಗೊತ್ತಿಲ್ಲ. ನಾನು ಆಯಿತು ಖಂಡಿತ, ಪ್ರಾಮಿಸಾ? ಹಾಂ ಪ್ರಾಮಿಸ್ ಅಂತ ಹೇಳಿದೆ. ಬಂದವನು ಸೀದಾ ಮನೆಗೆ ಬಂದೆ. ರಾತ್ರಿ ಫುಲ್ಲು ಯೋಚನೆ ಮಾಡಿದೆ, ಈ ಸಲ ಫಂಡ್ ಕಲೆಕ್ಷನ್ ಮಾಡಲಿಕ್ಕೆ ಹೋಗೋದು ಬೇಡ, ಸ್ಕೂಲ್ ವಿಸಿಟ್ ಕೊಡುವಂಥ ಯೋಚನೆ ಮಾಡಿ ಮರುದಿನ ನನ್ನ ಫ್ರೆಂಡಿನ ಜೊತೆ, ಅದೇ ಆಶಿಕ್ ಹೇಳೋ ಹುಡುಗ ಮತ್ತೊಬ್ಬ 3 ಕೀರ್ತನ್ ಅಂತ ಒಬ್ಬರು, ಆ 3 ಜನ ಹುಡುಗರ ಜೊತೆ ನಾನು ಸೀದಾ ಸ್ಕೂಲ್ಗೆ ಹೋಗಿ ಕೇಳಿದೆ. ಸರ್, ನಾನು ಹೋದಾಗ ಮಾತಾಡಿದೆ, ನಾನು ರವಿ ಗೊತ್ತು ಏನು ಹೇಳಿ ಅಂತ ಹೇಳಿದೆ. ನಾವು ನಿಮ್ಮ ಸ್ಕೂಲ್ಗೆ ಬರ್ತೀವಿ, ನಮಗೊಂದು ಅರ್ಧ ಗಂಟೆ ನೀವು ಮಕ್ಕಳ ಜೊತೆ ಟೈಮ್ ಕೊಡಬೇಕಂತ ಹೇಳಿದೆ. ಮನೋರಂಜನೆ ಅವ್ರ ಜೊತೆ ನಾನು ಸ್ವಲ್ಪ ಬೆರಿಬೇಕಂತ ಹೇಳಿದೆ. ಅವರಿಗೆ ಖುಷಿ ಆಯಿತು. ಹೇಳಿದರು ಅವರು,
ಆಯಿತು ನಾನು ಮಾತಾಡ್ತೀನಿ ಅಂತೇಳಿ. ಆನಂತರ ಅವರು ಎಲ್ಲ ಕಮಿಟಿಯಲ್ಲೆಲ್ಲ ಮಾತಾಡಿದ್ರು, ಪರ್ಮಿಷನ್ ಸಿಕ್ತು. ಒಂದು 6 ಸ್ಕೂಲ್ಗೆ ಹೋಗಿದ್ದೇನೆ. ಮತ್ತೊಂದು ಕ್ರಿಶ್ಚಿಯನ್ ಸ್ಕೂಲ್ ಇದೆ ಶಂಕರಪುರದಲ್ಲಿ, ಅಲ್ಲಿ ಹೋದಾಗಲೂ ಆವಾಗ ಫಾದರ್ ಕರೆದು ಹೇಳಿದರು, ತುಂಬ ಖುಷಿ, ನಿಮ್ಮನ್ನೆಲ್ಲ ನಾವು ಟಿ ವಿಯಲ್ಲೆಲ್ಲ ನೋಡಿದ್ದು, ಪೇಪರಲ್ಲಿ ನೋಡಿದ್ದು, ನಮ್ಮ ಸ್ಕೂಲ್ಗೆ ಬರ್ತೀರ ಅಂತೇಳಿ ನಮಗೆ ತುಂಬ ಖುಷಿ, ಬನ್ನಿ ಅಂದರು. ಮತ್ತೊಂದು ಶಾಲೆ ಕ್ರಿಶ್ಚಿಯನ್ ಸ್ಕೂಲ್ ಉದ್ಯಾವರದಲ್ಲಿ ಕೂಡ ಹಾಗೆ ಹೇಳಿದರು. ಹೋದಾಗ ನಿಜವಾಗ್ಲೂ ಆ ಮಕ್ಕಳೆಲ್ಲ, ಮತ್ತು ಇಂಗ್ಲೀಷ್ ಮೀಡಿಯಂ ಮಕ್ಕಳು ಇಂಗ್ಲೀಷ್ ಮೀಡಿಯಮೇ, ಕನ್ನಡ ಮೀಡಿಯಂ ಮಕ್ಕಳು ಕನ್ನಡ ಮೀಡಿಯಮೇ. ಯಾಕೆ ಗೊತ್ತಾ, ಇಂಗ್ಲೀಷ್ ಮೀಡಿಯಂ ಮಕ್ಕಳು ನಿಂತ್ಕೊಂಡ್ರೆ ಎಲ್ಲೂ ಹೋಗಲ್ಲ. ಸಣ್ಣ ಸಣ್ಣ ಮಕ್ಕಳು ಅದ್ರ ಮುಖ ಎಲ್ಲ ನೋಡುವಾಗ ನನಗೆ ಅದರ ಮುಂದೆ ಹೋಗಬೇಕಾ ಬೇಡವಾ ಅಂತ, ಅಂದರೆ ಎಲ್ಲರೂ ಓಡಿ ಹೋಗ್ತಾರಂತ ಭಯ. ಎಲ್ಲ ಸ್ಕೂಲಲ್ಲಿ ಫುಲ್ಲು ಸಪೋರ್ಟ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ನಮ್ಮ ಜೊತೆ ನಮ್ಮ ಕುಡ್ಲ ಚಾನಲ್ ಇವರು ಪ್ರಮೋದ್ ಸುವರ್ಣ ಇದ್ದರು. ಅವರು ಬೆಳಿಗ್ಗೆ 5 ಗಂಟೆಗೆ ಬಂದವರು ಎಲ್ಲ ಸ್ಕೂಲ್ಗೆ ವಿಸಿಟ್ ಕೊಡೋ ತನಕ ನಮ್ಮ ಹಿಂದೆಯೇ ಇದ್ದರು. ಅವರು ಹೇಳ್ತಾಯಿದ್ರು, ರವಿ, ಇಷ್ಟು ವರ್ಷದ ನಿಮ್ಮ ಜರ್ನಿಯಲ್ಲಿ ಇದೊಂದು ಅದ್ಭುತ. ಯಾಕಂತೇಳಿ ಆ ಮಕ್ಕಳು, ನಾನು ಪ್ರತಿಯೊಂದು ಮಕ್ಕಳನ್ನು ನೋಡಿದ್ದೇನೆ. ಅವ್ರ ಖುಷಿ, ಬೊಬ್ಬೆ, ಬಾಲ ಎಳೆಯೋದು, ಪೊಟಕಿ ನಿಲ್ಲೋದು, ಅದೊಂದು ಬೇರೆಯೇ. ಅದಕ್ಕೆ ನಾನು ಹೇಳಿದ್ದೇನೆ, ಆ ಮಕ್ಕಳ ಖುಷಿ ಮುಂದೆ ನಮಗೆ ಹಣನೇ ಝೀರೋ ಆಯ್ತು ಅಂತ ಹೇಳಿದೆ. ನಾವು ಹಣ ಮಾಡಲಿಕ್ಕೆ ಸ್ಕೂಲಲ್ಲೆಲ್ಲ ಹಣ ಕೊಟ್ಟಿದ್ದಾರೆ. ಒಂದು ದಿನ ಮಕ್ಕಳಿಗೋಸ್ಕರ ಇಟ್ಟೆ, ಮಾರನೇ ದಿನ ಪಬ್ಲಿಕ್ ನೋಡಬೇಕಲ್ಲ ನನ್ನನ್ನು, ಅದಕ್ಕೋಸ್ಕರ 11 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ನಾನು ಜರ್ನಿ ಮಾಡಿದೆ. 5 ಲಕ್ಷ ಚಿಲ್ಲರೆ ಹಣ ಆಗಿದೆ ನಮ್ಗೆ ಆ ಟೈಮಲ್ಲಿ. ಅದು ಸಹ ಫಸ್ಟ್ ಇದ್ದೇ ನಾನು ವೇಷ ಹಾಕಿ ರಾತ್ರಿ ವಾಮಿಟ್ ಆಗಿ ಬಿದ್ದವನು ನನ್ನನ್ನು ಎತ್ಕೊಂಡು ಎಲ್ಲಿ ಮಲಗಿಸಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಟ್ಯಾಬ್ಲೆಟ್ ಎಲ್ಲ ತಂದು ತಿನ್ನಿಸಿದ್ದಾರೆ ಅಂತೆ. ಬೆಳಿಗ್ಗೆ 11 ಗಂಟೆಗೆ ಹೋದೆ. ಬಟ್ ನಾನು ಹೇಳೋದು, ಮಕ್ಕಳ ಆಸೆಗೆ ನಾನು ಅಡ್ಡ ಬರೋಲ್ಲ. ಪ್ರತಿಯೊಂದು ಮಕ್ಕಳಿಗೋಸ್ಕರ ಏನು ಮಾಡಲಿಕ್ಕೂ ರೆಡಿ ಇದ್ದೇನೆ. ನೆಕ್ಸ್ಟ್ ಈ ಸಲದ ಮಕ್ಕಳು ಕೇಳ್ತಾರೆ, ಎಷ್ಟೋ ಸ್ಕೂಲಲ್ಲಿ ಕರೆದಿದ್ದಾರೆ ಬನ್ನಿ ಅಂತ, ನಾವು ಹೋಗಲಿಲ್ಲ, ಯಾಕಂದ್ರೆ ನಮ್ಮ ಹತ್ರ ಟೈಮ್ ಇಲ್ಲ. ನೆಕ್ಸ್ಟ್ ಕೂಡ ಬನ್ನಿ ಅಂತ ಹೇಳಿದಾರೆ. ನೋಡಿ, ಅದು ಮಕ್ಕಳ ಮನಸ್ಸು. ನೋಡ್ತೀನಿ, ಮಕ್ಕಳಿಗೋಸ್ಕರ ಏನೆಲ್ಲ ಆಗುತ್ತೆ ಅಲ್ಲಿ ತನಕ ಮಾಡ್ಕೊಂಡು ಹೋಗ್ತೀನಿ. ಬಟ್ ಇದಕ್ಕೆಲ್ಲ ನನಗೆ ಬೇಕಾಗಿರೋ ನನ್ನ ಸಪೋರ್ಟ್, ನನ್ನ ಫ್ರೆಂಡ್ಸ್. ಅಂದರೆ ಇಷ್ಟೆಲ್ಲ ನನಗೆ ರವಿ ಕಟ್ಪಾಡಿ ಅಂತ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಸಪೋರ್ಟ್ ಕೊಟ್ಟವರು ಪತ್ರಿಕಾ ಮಾಧ್ಯಮ ಇಲ್ಲ ಅಂತ ಹೇಳಿದ್ರೆ ಯಾವನಿಂದಲೂ ಮೇಲೆ ಬರೋಕ್ಕೆ ಸಾಧ್ಯ ಇಲ್ಲ. ಅವರ ಕೊಡುಗೆ ಅತ್ಯಮೂಲ್ಯ. ಯಾಕಂತೇಳಿದರೆ ಪ್ರತಿ ವರ್ಷ ನಾನು ನೋಡ್ತೇನೆ, ನಾನು ವೇಷ ಹಾಕಿದ್ದಕ್ಕೆ ಪ್ರತಿಯೊಬ್ಬರು ಮಾಧ್ಯಮದವರು ಬಂದು ಕಾಯ್ತಾ ಇರ್ತಾರೆ ನನ್ನ ಬಗ್ಗೆ ಪ್ರಚಾರ ಕೊಡಲಿಕ್ಕೆ. 2 ವರ್ಷದಿಂದ ನಾನು ವೇಷ ಹಾಕಿ ಫಂಡೇ ಕಲೆಕ್ಟ್ ಮಾಡಬೇಕಂತ ತಿರುಗಿದಾಗ ನನಗೆ 16,85,000 ಏನೋ ಹಣ ಆಗಿತ್ತು 2 ದಿನದಲ್ಲಿ. ಇವತ್ತಿಗೆ 10 ವರ್ಷ ಅಂತ ಹೇಳಿದರೆ ಕೇವಲ 20 ದಿನದಲ್ಲಿ 1,37,00,000 ರೂಪಾಯಿ 137 ಮಕ್ಕಳಿಗೆ ಕೊಟ್ಟಿದ್ದೇವೆ. ಇದು ಎಲ್ಲ ಏನಂತ ಹೇಳಿದರೆ ಪತ್ರಿಕಾ ಮಾಧ್ಯಮದ ಪ್ರಚಾರ, ಜನರ ನಂಬಿಕೆ. ಆ 1,37,00,000 ಇದೆಯಲ್ಲ, ಅದು ಜನರ ದುಡ್ಡೇ. ಒಬ್ಬ ಬೆಳಿಗ್ಗೆ ನಾವು ವೇಷ ಹಾಕಿದಾಗ 1,000 ಆಗಿದೆ ಅಂತ ಹೇಳಿದ್ರೆ ಅವ್ನು ಬೆಳಿಗ್ಗೆಯಿಂದ ಸಾಯಂಕಾಲ ದುಡ್ಡ ಹಣ ಎಲ್ಲ ನಮ್ಗೆ ಕೊಟ್ಟು ಬಿಡ್ತಾನೆ. ತಗೊಳ್ಳಿ, ನನ್ನ ಲೆಕ್ಕದಲ್ಲಿ ಒಂದು ಮಗುವಿಗೆ ಹೋಗಲಿ, ಮನೆಗೆ ಖಾಲಿ ಕೈಯಲ್ಲಿ ಹೋಗ್ತಾರೆ. ಹೌದಾ? 1,000 ಸಂಬಳ ಎಲ್ಲ ನನಗೆ ಕೊಟ್ಟಿರೋ ಖಾಲಿ ಕೈ ಮನೆಗೆ. ಆದರೆ ಅವ್ರಿಗೊಂದು ಖುಷಿ ಇರುತ್ತೆ, ನನ್ನಿಂದ ಒಂದು ಮಗುವಿಗೆ ಹಣ ಹೋಯ್ತಲ್ಲ ಅಂತ ಖುಷಿ ಇರುತ್ತೆ. ಇವಾಗ ಎಲ್ಲ ಕಡೆ ಬಾಕ್ಸ್ ಹಿಡಿದು ಎಲ್ಲರೂ ಇದ್ದಾರೆ. ಎಲ್ರಿಗೂ ನಾನು ಹೇಳೋದು ಇಷ್ಟೇ, ಪ್ರತಿಯೊಬ್ಬ ವೇಷಧಾರಿಗೂ ಅವರು ನನ್ನ ಕೈಗೆ 2 ರೂಪಾಯಿ ಕೊಟ್ಟವರು ಇದ್ದಾರೆ. ನಾನು ವೇಷ ಹಾಕಿ ಹೊರಟಾಗ ನನ್ನ ಕೈಗೆ 2 ರೂಪಾಯಿ ಕೊಟ್ಟಿದ್ದಾರೆ. 5 ರೂಪಾಯಿ ಕೂಡ ಕೊಟ್ಟು ನನ್ನ ಫ್ರೆಂಡ್ಸ್ಗೆ ಹೇಳೋದು ಇಷ್ಟೇ, ಅವ್ರು ಎಷ್ಟೇ ಕೊಡಲಿ ಥ್ಯಾಂಕ್ಸ್ ಅಂತ ಹೇಳಿ ಬೇಜಾರು ಮಾಡ್ಕೊಳ್ಬೇಡಿ. ಯಾಕಂತೇಳಿ ಆ 2 ರೂಪಾಯಿ 5 ರೂಪಾಯಿ ಸೇರಿ 5 ಲಕ್ಷ 50 ಲಕ್ಷಕ್ಕೆ ಹೋಗುತ್ತಂತ. ಇವತ್ತಿಗೆ ಅಂಥ ಹಣ ಸೇರಿ ನಮಗೆ 1,37,00,000 ಹೋಗಿದೆ. ಅದಕ್ಕೋಸ್ಕರ ಹೇಳ್ತೇನೆ, ಯಾರೇ ಆಗಲಿ ಎಷ್ಟೇ ಹಣ ಕೊಟ್ಟರೆ ಪ್ರೀತಿಯಿಂದ ತಗೊಳ್ಳಿ ಅಂತ. ಯಾರಿಗೆ ಕೊಡಬೇಕು ನೋಡಿ, ಅದಕ್ಕೆ ಅದರ ಕರೆಕ್ಟ್ ಟೈಮಲ್ಲಿ ಕೊಟ್ಟುಬಿಡಿ. ಯಾಕೆ ಹೇಳಿ, ಒಳ್ಳೆ ಕೆಲಸ ಪ್ರಚಾರ ಆಗೋದು ಭಾರಿ ನಿಧಾನ, ಕೆಟ್ಟ ಕೆಲಸ ಬೇಗ ಹೋಗುತ್ತೆ. ಅದು ಮೆಟ್ರೋನೇ ಸ್ಪೀಡಲ್ಲಿ ಹೋಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತೇನೆ, ನಾನು ಪ್ರತಿಯೊಂದು ಕ್ಷಣ ನಾವು ಹೆಜ್ಜೆ ಇಡಬೇಕಾದ್ರೆ ನಾವು ಯೋಚನೆ ಮಾಡಬೇಕು, ನಾನು ಇಡುವ ಹೆಜ್ಜೆ ಸರಿ ಇದೆಯಾ ತಪ್ಪಿದೆಯಾ ಅಂತ. ನನಗೆ ಪಬ್ಲಿಕಲ್ಲಿ ಎಲ್ಲೂ ಗಲಾಟೆ ಮಾಡುವಾಗೇನಿಲ್ಲ. ನಾನು ಬಾಯಿ ತೆರೆದ್ರೆ ಏನಾಗುತ್ತೆ ಅಂತ. ಅಂದರೆ ಇವಾಗ ನೋಡಿ, 10 ಜನ ಇದ್ದರೆ 10 ಜನ ಒಂದೇ ಲೆಕ್ಕ ಇರಲ್ಲ. ಅದಕ್ಕೋಸ್ಕರ ನಾನು ಪ್ರತಿಯೊಬ್ಬರಿಗೆ ಹೇಳ್ತೀನಿ ಅಷ್ಟೇ, ನಾವು ಎಷ್ಟು ಸಮಾಧಾನ, ಎಲ್ಲ ದಾನಕ್ಕಿಂತ ದೊಡ್ಡ ದಾನ ನಮ್ಮ ಅಪ್ಪ ಹೇಳ್ತಾಯಿದ್ರು ಸಮಾಧಾನ ಅಂತೆ. ಸಮಾಧಾನ ಹೊಂದಿದ್ರೆ ನೀನು ಎಷ್ಟು ಎತ್ತರಕ್ಕೆ ಬೇಕಾದರೂ ಬರ್ಬೋದು. ಸಮಾಧಾನ, ನಿನ್ನ ಹತ್ರ ಸಮಾಧಾನ ಇಲ್ಲ ಅಂತೇಳಿ ನೀನು ಫ್ಯಾಮಿಲಿಯಲ್ಲೇ ಹೊರಗೆ ಹೋಗ್ತೀಯ ಅಂತಾರೆ. ಅದಕ್ಕೋಸ್ಕರ ಸಮಾಧಾನ ಮೇಯ್ನ್ ಮುಖ್ಯ. ಎಲ್ಲದಕ್ಕೂ ಅನ್ನದಾನ ಅದೆಲ್ಲ ಸಮಾಧಾನ ಇದ್ದರೆ ತಾನೇ ಅಲ್ಲಿ ಅನ್ನದಾನ ಆಗೋದು. ಸಮಾಧಾನ ಇಲ್ಲ ಅಂತೇಳಿ ಯಾವುದಾಗುತ್ತೆ. ಅದಕ್ಕೋಸ್ಕರ ಹೇಳ್ತೇನೆ ಪ್ರತಿಯೊಬ್ಬರಿಗೂ, ಟೀಮ್ನವ್ರಿಗೆ ಹೇಳ್ತೇನೆ, ಪಬ್ಲಿಕ್ ನಿಜವಾಗ್ಲೂ ಅವ್ರಿಗೊಂದು ಆಸೆ ಇರುತ್ತೆ, ನನ್ನ ಹಣ ಯಾರಿಗಾದರೂ ಹೋಗಲಿ, ಒಂದು ಒಳ್ಳೆ ಕೆಲಸಕ್ಕೆ ಹೋಗಲಿ ಅಂತ. ಪಬ್ಲಿಕ್ ಖಂಡಿತ ಸಪೋರ್ಟ್ ಮಾಡೇ ಮಾಡ್ತೀವಿ. ಇವತ್ತಿಗೆ ನಾನು ನೋಡಿ, ಸ್ಟಾರ್ಟಿಂಗಲ್ಲಿ ನಾನು ವೇಷ ಹಾಕುವಾಗ ನಂಗೆ 1,04,810 ರೂಪಾಯಿ ಸಿಕ್ಕಿತ್ತು. ಪ್ರಥಮ ವರ್ಷ 7 ಜನ ಸ್ನೇಹಿತರಿದ್ದರು. ಇವಾಗ ಅದೇ 2 ವರ್ಷದಿಂದ ಅದೇ ಪಬ್ಲಿಕ್ ನಮಗೆ ಕೊಟ್ಟ ಹಣ 16,85,000. 16,85,000 ದೊಡ್ಡ ಸಣ್ಣ ಮೊತ್ತನೇ ಅಲ್ಲ, ತುಂಬ ದೊಡ್ಡ ಮೊತ್ತ. ಅದಕ್ಕೆ ಹೇಳ್ತೇನೆ, ಪಬ್ಲಿಕ್ ನಿಜ ಹೇಳ್ತೇನೆ, ಪಬ್ಲಿಕ್ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಪ್ರತಿಯೊಬ್ಬನಿಗೂ ಸಪೋರ್ಟ್ ಮಾಡೇ ಮಾಡುತ್ತೆ. ಒಬ್ಬ ವ್ಯಕ್ತಿಯನ್ನು ತುಂಬ ಎತ್ತರಕ್ಕೆ ಬೆಳೆಸುವುದು ಪಬ್ಲಿಕ್ಕೇ. ಅದಕ್ಕೋಸ್ಕರ ನಾನು ಹೇಳ್ತೇನೆ, ಯಾರೇ ಏನೇ ಮಾಡಲಿ
ಪಬ್ಲಿಕ್ನವರಿಗೆ ನೋವು ಕೊಡದೆ ಕೆಲಸವನ್ನು ಮಾಡಬೇಕು ನಾವು. ಆವಾಗಲೂ ಒಂದು ಖುಷಿ ಇರುತ್ತೆ ಎಲ್ರಿಗೂ. ಅದಕ್ಕೋಸ್ಕರ ಈ ಮಾಧ್ಯಮದ ಮುಖಾಂತರ ಹೇಳ್ತೇನೆ, ಏನೇ ಹೇಳ್ತೇನೆ ಅಂತ ಹೇಳಿದರೆ ಎಲ್ರಿಗೂ ಹೆಲ್ಪ್ ಮಾಡಲಿಕ್ಕೆ ಯಾರಾದರೂ ಒಬ್ಬರು ಕಾಯ್ತಾ ಇರ್ತಾರೆ. ನಾವು ಅದನ್ನು ಉಪಯೋಗಿಸಬೇಕಷ್ಟೇ ವಿನಃ ಅವರಿಗೆ ನೋವು ಕೊಡಬಾರ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಪ್ರತಿಯೊಂದು ಮಕ್ಕಳ ಜೀವನದ ಬಗ್ಗೆ ಇಷ್ಟೊಂದು ಕಾನ್ಸಂಟ್ರೇಟ್ ಮಾಡುವಂಥವರ ನಿಮ್ಮ ಬಾಲ್ಯದ ಜೀವನ ಹೇಗಿತ್ತು? ನಿಮ್ಮ ಶಾಲಾ ದಿನಗಳೇನಾದರೂ ನೆನಪಿದೆಯಾ? ಹಾಂ, ಮುಂಚೆಲ್ಲ ಹೇಗಿತ್ತು ಅಂತ ಹೇಳಿದರೆ ಅಪ್ಪ ಅಮ್ಮಗೂ ಕೆಲಸಕ್ಕೆ ಹೋಗ್ತಾರೆ, ನಮ್ಮದೇ ರಾಜ್ಯ. ಅವ್ರು ಬರೋ ತನಕ ನಾವು ಎಲ್ಲಿ ಹೊರಗೆ ಎಲ್ಲಿ ಬೇಕಾದರೆ ಆಡ್ಲಿಕ್ಕೆ ಹೋಗಲಿ 6:30 ಗಂಟೆಗೆ ಮೊದಲು ನಾವು ಮನೇಲಿ ಇರಬೇಕು. 6:30 7 ಗಂಟೆಗೆ ಮೊದಲು ಅಪ್ಪ ಅಮ್ಮ ಬರುವಾಗ ನಾವು 3 ಜನ, ನಾನು ಅಕ್ಕ ತಮ್ಮ 3 ಜನ ಮನೆಯಲ್ಲೇ ಇರಬೇಕು. ಟಿ ವಿ ನೋಡಲಿಕ್ಕೆ ಬೇರೆಯವ್ರ ಮನೆಗೆ ಹೋಗಬೇಕು. ಅವಾಗ ನಮ್ಮ ಮನೆಯಲ್ಲಿ 2002ರ ತನಕ ನಮ್ಮ ಮನೆಯಲ್ಲಿ ಕರೆಂಟೇ ಇರಲಿಲ್ಲ. ನಂತರ ಬಂದದ್ದು ನಮಗೆ ಕರೆಂಟ್ 2020ಕ್ಕೇನೆ ನಮ್ಮ ಕರೆಂಟ್ ಬಂದದ್ದು. ಟಿ ವಿ ನೋಡಲಿಕ್ಕೆ ಬೇರೆಯವ್ರ ಮನೆಗೆ ಹೋಗಬೇಕು. ಮತ್ತು ಆಡುವಾಗ ನಾವು ಕಳ್ಳ ಪೊಲೀಸೇ ಆಡೋದು ಜಾಸ್ತಿ. ನಾನು ಪೊಲೀಸೇ ಆಡ್ತಿದ್ದವ. ನಾನು ಎಷ್ಟು ನನಗಿಂತ ಎತ್ತರದ ಇರಲಿ, ಅವನು ಕಳ್ಳನೇ ಆಗಬೇಕು, ನಾನೇ ಪೊಲೀಸ್ ಆಗಬೇಕು, ಆ ಥರ ಇದ್ದೆ. ನನಗೊಂದು ಆಸೆ ಇತ್ತು ನಾನು ಪೊಲೀಸ್ ಆಗಬೇಕು ಅಂತ. ಅದೇನು ಮಾಡೋದು, ಪೊಲೀಸ್ ಆಗ್ತಿದ್ರೆ ಇವತ್ತಿಗೆ ನಾನು ನನ್ನ ಹೆಂಡತಿ ಮಕ್ಕಳಂತ ಸುಮ್ಮನೆ ಇರ್ತಿದ್ದೆ. ನಾನು 9th ಫೈಲ್ ಆಗಿದ್ದೆ, ಒಳ್ಳೇದಾಯಿತು. ಇವಾಗ ನೋಡಿ, ನಮ್ಮ ಬಗ್ಗೆ ನಾನು ಯೋಚನೆ ಮಾಡಲಿಕ್ಕಿಲ್ಲ. ನಿಜವಾಗ್ಲೂ ಹೇಳ್ತೇನೆ, ನನ್ನ ಬಗ್ಗೆ ನಾನು ಯಾವತ್ತೂ ಯೋಚನೆ ಮಾಡಲ್ಲ. ನಾನು ಮತ್ತೊಬ್ಬರ ಬಗ್ಗೆ ಯೋಚನೆ ಮಾಡ್ತೇನೆ. ಅದು ಯಾವ ರೀತಿ ಯೋಚನೆ ಮಾಡ್ತೇನೆ ಅಂತ ಹೇಳಿದ್ರೆ ಅವರ ಹೆಲ್ತ್ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತೀನಿ. ಅವರು ಯಾಕೆ ಹೀಗೆ ಆಯಿತು, ಏನಾಯಿತು ಅಂತೇಳಿ. ನಮ್ಮ ಬಗ್ಗೆ ಯೋಚನೆ ಮಾಡಲಿಕ್ಕೆ ಏನಿಲ್ಲ. ಒಳ್ಳೆ ಆರೋಗ್ಯ ದೇವರು ಕೊಟ್ಟಿದ್ದಾರೆ, ಕೆಲಸ ಇದೆ, ಕೆಲಸ ಮಾಡ್ಕೊಂಡು ನಾವು ಜೀವನ ಸಾಗಿಸ್ತೀವಿ. ಆ ಬಾಲ್ಯದಲ್ಲೆಲ್ಲ ಏನಂದರೆ ಆಗ ನಾವೆಲ್ಲ ಏನೆಲ್ಲ ಆಡಿದ್ದೇವೆ ನೋಡಿ, ಅದು ಈಗಿನ ಮಕ್ಕಳು ಯಾರೂ ಆಡಲ್ಲ. ಅವರಿಗೆ ಕೈಗೆ ಒಂದು ಮೊಬೈಲ್ ಕೊಟ್ಟರೆ ಮನೆಯಲ್ಲಿ ಯಾರು ಸಂಬಂಧ ಬರಲಿ, ಯಾರೇ ಬರಲಿ, ಅವರು ತಲೆ ಎತ್ತಿ ನೋಡುವವರಲ್ಲ. ಅದಕ್ಕೋಸ್ಕರ ಮಕ್ಕಳಿಗೆ, ನಮ್ಮ ಈ ದಕ್ಷಿಣ ಕನ್ನಡ ಈ ಕಡೆ ಮಕ್ಕಳಿಗೆ ಸಂಸ್ಕಾರ ಅಂತ ನಾವು ಕಲಿಸ್ಕೊಡ್ಬೇಕಾಗಿಲ್ಲ. ಅದು ಬ್ಲಡ್ಡಲ್ಲೇ ಬರುತ್ತೆ, ಅದು. ನಮ್ಮಂಥ ಈ ದಕ್ಷಿಣ ಕನ್ನಡ ಮಂಗಳೂರು ಈ ಸೈಡ್ ಮಕ್ಕಳಿಗೆಲ್ಲ, ಉಡುಪಿಗೆ ಸೈಡ್ ಎಲ್ಲ ಮಕ್ಕಳಿಗೆ ಬ್ಲಡ್ಡಲ್ಲಿ ಬರುತ್ತೆ. ಅದರಿಂದಾಗಿ ಇವತ್ತಿಗೆ ಒಂದೆಲ್ಲ ಒಳ್ಳೆ ರೀತಿಯಲ್ಲಿ ಇದ್ದಾರೆ. ಆಗಿನ ಬಾಲ್ಯದ ಜೀವನ ನೆನೆಸ್ಕೊಂಡು ಹೋದರೆ ನಿಜವಾಗ್ಲೂ ಆವತ್ತು ಅದೇ ಸುಖ. ಹಳೆ ಮನೆ, ರಾತ್ರಿ ಮಾಡಿಟ್ಟ ಅನ್ನ ಬೆಳಿಗ್ಗೆ ಬಿಸಿ ಮಾಡಿ ಊಟ ಮಾಡಿದ್ದೆ. ನಮ್ಮ ಹತ್ರ ನೋಡಿ, ನಾನು ಹೇಳ್ತೀನಿ, ನಮ್ಮ ಹತ್ರ ಆವಾಗ ಏನು ಇರಲಿಲ್ಲ, ತುಂಬ ಸುಖವಾಗಿ ಇದ್ವಿ. ನೆಗೆಟಿವ್ ಥಿಂಕೇ ಇಲ್ಲ ಅದರಲ್ಲಿ. ಏನು ತರಬೇಕಾದ್ರೆ ದುಡ್ಡು ತಿನ್ನಬೇಕಾದ್ರೆ ಏನಿಲ್ಲ. ಬೆಳಿಗ್ಗೆ ಅಮ್ಮ ಕೆಲಸಕ್ಕೆ ಹೋಗೋ ಒಂದು 25 ಪೈಸೆ ಕೇಳಬೇಕಾದ್ರೆ ಐಸ್ ಕ್ರೀಮ್ಗೋಸ್ಕರ ಆದರೂ ಅದಕ್ಕೂ ಪೆಟ್ಟು. 25 ಪೈಸೆ 50 ಪೈಸೆಗೂ ನಮಗೆ ಪೆಟ್ಟು ಬಿದ್ದ ನಂತರ ಕೊಟ್ಟು ಹೋಗ್ತಾರೆ ಅವರು. ನಾಳೆ ಕೇಳಬಾರ್ದವ ಅಂತೇಳಿ, ಏನೋ ನಂಗೆ ಗೊತ್ತಿಲ್ಲ. ಆ ಥರ ಇದ್ವಿ. ಸುಖ ಇತ್ತು, ತುಂಬ ಸುಖ ಇತ್ತು. ಡೋರ್ಗೆ ತೆಂಗಿನ ಗರಿ ಅಡ್ಡ ಇಟ್ಟು ಶಾಲೆಗೆಲ್ಲ ಹೋಗ್ತಾಯಿದ್ವಿ. ಇವಾಗ ಪರಿಸ್ಥಿತಿ ಹೇಗುಂಟು? ಇಲ್ಲ. ಇವಾಗ ಹೇಗಿತ್ತಂತೆ ಏನಿಲ್ಲ. ಅದು ಹೆಣದ ಮಡ್ಲಿದೆ, ಅಮ್ಮನ ಹೆಣ್ದಿಟ್ಟದ್ದು, ಅದು ಅಡ್ಡ ಇಡೋದು, ಕೋಲಟ್ಟ ಇಟ್ಟು ಹೋಗ್ತಾಯಿದ್ವಿ. ಆದರೆ ಈಗ ಎಷ್ಟೇ ದೊಡ್ಡ ಡೋರ್ ಇರಲಿ, ಎಷ್ಟೇ ದೊಡ್ಡ ಬೀಗ ಇರಲಿ, ಹಾಕಿದೆ ಅಂತ ಮತ್ತೊಂದು ಸಲ ಇಳಿದು ನೋಡ್ತೀವಿ. ಯಾಕೆ ಹೇಳಿ? ನಂಬಿಕೆ ಇಲ್ಲ ಈಗ. ಮುಂಚೆ ನಂಬಿಕೆ ಇತ್ತು, ಸಂತೋಷ ಇತ್ತು, ಪ್ರೀತಿ ಇತ್ತು, ಎಲ್ಲ ಇತ್ತು, ನೆಮ್ಮದಿ ಇತ್ತು. ಎಲ್ಲರೂ ಹಣ ಬೇಕಂತ ದೇವರಲ್ಲಿ ಕೇಳ್ತಾರೆ ವಿನಃ ನೆಮ್ಮದಿ ಬೇಕಂತ ಯಾರೂ ಕೇಳಲ್ಲ. ಎಷ್ಟೇ ಹಣ ಇರಲಿ, ನನಗಿದು ಹಣ ಇದ್ದಾಗ ನೆಮ್ಮದಿಲ್ಲ ಅಂತ ಅರ್ಥ ಆಗಲಿಕ್ಕೆ ಯಾವಾಗ ಅರ್ಥ ಆಗಿದೆ ಅಂತ ಹೇಳಿದರೆ, ಅದೇ 16,85,000 ಹಣ ಆದ ದಿನ, ಮಾರನೇ ದಿನ ಬ್ಯಾಂಕ್ ಬಂದು ನಮಗೆ. ನಮ್ಮದು ಹಳೆಯ ಮನೆಯಲ್ಲಿ ಎಲ್ಲ ಹಣ ನಾನು ಚೀಲದಲ್ಲಿ ಹಾಕಿಟ್ಟು ಹಳೆ ಮನೆಯಲ್ಲಿ ಇಟ್ಟಿದ್ದೇನೆ. ಆವಾಗ ಒಂದು ಬಾಗಿಲು ಮುರಿದ್ರೆ, ಒಂದು ಒದ್ದು ಬಿಟ್ಟರೆ ಬಾಗಿಲು ಓಪನ್ ಆಗುತ್ತೆ. ಹಣ ಎಲ್ಲ ಇಟ್ಕೊಳೋದು ನಾನು ಎಲ್ಲಿಂದ ತರೋದು ಅಷ್ಟೊಂದು ಹಣ? ಬೆಳಿಗ್ಗೆ ತನಕ ನಾನು ಮಲಗಲಿಲ್ಲ, ಅದರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದೆ. ಯಾಕೆಂತೇಳಿ ಹಣ ಇದ್ದರೆ ನೆಮ್ಮದಿ ಇಲ್ಲ ಅಂತ ನಂಗೆ ಕರೆಕ್ಟ್ ಗೊತ್ತಾಗಿದೆ. ಇವಾಗ ನೋಡಿ, ಹಣ ಏನು ಬೇಕಾದ್ರೂ ತಗೊಳ್ಳೋಷ್ಟು ನಮ್ಮ ಹತ್ರ ದುಡ್ಡು ಇರುತ್ತೆ, ಆದರೆ ಬೇಡ ಇವಾಗ. ಮುಂಚೆ ದುಡ್ಡು ಇರಲಿಲ್ಲ, ತುಂಬ ಇತ್ತು, ಆದರೆ ನೆಮ್ಮದಿ ಫುಲ್ 100ಕ್ಕೆ 100 ನೆಮ್ಮದಿ, ಖುಷಿ, ಸಂತೋಷ ಎಲ್ಲ ಇತ್ತು ನಮ್ಮ ಹತ್ರ. ಇವಾಗ ಎಲ್ಲ ಇದೆ, ಅದಿಲ್ಲ. ಎಲ್ಲಿ ನೋಡ್ಬೇಕು ನೋಡಿ. ಈಗ ಮನೆಯೆಲ್ಲ ದೊಡ್ಡದು, ಸಣ್ಣ ಮನೆ ಇರುವಾಗ ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿರ್ತಾರೆ ಎಲ್ಲ ಮನೆಯಲ್ಲಿ. ಅದೇ ದೊಡ್ಡ ಮನೆ ಆದಾಗ ಅವರವ್ರದ್ದೊಂದೊಂದು ರೂಮ್ಗೆ ಹೋಗಿ ಅವರವ್ರು ಬಿದ್ದುಕೊಂಡ್ರು. ಎಲ್ಲಿದೆ? ಒಗ್ಗಟ್ಟೇ ಇಲ್ಲ, ನೆಮ್ಮದಿ ಇಲ್ಲ, ಖುಷಿ ಇಲ್ಲ, ಏನಿಲ್ಲ. ತಿನ್ನುವಾಗೊಂದು ಒಟ್ಟಾಗ್ತೇವೆ, ಹಬ್ಬದಾಗ ಒಟ್ಟಾಗ್ತೇವೆ, ಮತ್ತು ಪುನಃ ಹಾಗೆ ಹೋದರು. ಅದೇ ನಾನು ಹೇಳಿ, ನಮಗೆ ಮುಂದಿನ ಜೀವನನೇ ಸುಖ. ಇವಾಗ ನೋಡಿ, ಮುಂಚೆ ಏನು ಇರಲಿಲ್ಲ ಹೇಳಿದ್ನಲ್ಲ, ಆವಾಗ ತುಂಬ ಖುಷಿ ಇತ್ತು. ಯಾವುದು ಈ ಹಕ್ಕಿ ಎಲ್ಲ ತಿಂದ ಸೀಬೆ ಹಣ್ಣ, ಮಾವಿನ ಹಣ್ಣ ಹೆಕ್ಕೊಂಡು ರೋಡಲ್ಲಿ ಸ್ಕೂಲ್ಗೆ ಹೋಗೋಗಿ ಬಿದ್ದಿದ್ದು ತಿನ್ಕೊಂಡು ಹೋಗ್ತಿದ್ವಿ, ಏನೂ ಬರಲಿಲ್ಲ ನಮಗೆ. ಇವಾಗ ಮಾರ್ಕೆಟಿಂದ ತಂದ ಹಣ್ಣನ್ನು ನಾವು ತೊಳೆದು ತಿನ್ನಬೇಕು ಅಂಥ ಪರಿಸ್ಥಿತಿ ಬಂದ ಕಾಲ ಈಗ. ಕಾಲ ಹಾಗೆ. ಅದಕ್ಕೋಸ್ಕರ ಹೇಳ್ತೀನಿ, ನಿಜವಾಗ್ಲೂ ಹೇಳ್ತೀನಿ, ಮುಂದಿನ ಜೀವನನೇ ದಿ ಬೆಸ್ಟ್.
ಈಗ ಅವಾಗ ನಾವು ಮಾತಾಡ್ತಾ ಇರ್ಬೇಕಾದ್ರೆ ನೀವು ಒಂದು ಮಾತು ಹೇಳಿದ್ರಿ, ಯಾವುದೇ ಕಾರ್ಯಕ್ರಮಕ್ಕೆ ನನ್ನ ಕರೆದ್ರೂ ಕೂಡ ನನಗೆ ಈ ಶಾಲು ಅಥವಾ ಹಾರವನ್ನೆಲ್ಲ ಹಾಕಬೇಡಿ, ಪೇಟ ಎಲ್ಲ ಕೊಡಬೇಡಿ, ಒಂದು ಕವರಲ್ಲಿ ಸಾಧ್ಯ ಆದರೆ ಒಂದು 100 ರೂಪಾಯಿಂದ 1000 ರೂಪಾಯಿ ಹಾಕಿ ಒಂದು 10 ರೂಪಾಯಿ ರೋಸ್ ಇಟ್ಟು ಕೊಡಿ ಅಂತ ಬಹುಶಃ ನಿಮ್ಮ ದೊಡ್ಡ ಮಾತು. ಇದು ಯಾಕೆ ಹೀಗೆ ಹೇಳ್ತೀರಿ ನೀವು? ಇಲ್ಲ ಮೇಡಮ್, ಒಂದು ಸನ್ಮಾನಕ್ಕೆ ಕರೆದಾಗ ಅವರು ಅಷ್ಟೇ ಖರ್ಚು ಮಾಡ್ತಾರೆ, 4-5 ಸಾವಿರ 10 ಸಾವಿರ ಎಲ್ಲ ಖರ್ಚು ಮಾಡ್ತಾರೆ ಅವರು. ಪೇಟ, ಹಾರ, ಮಾಲೆ, ಅದು ಶಾಲು ಮತ್ತು ಏನೆಲ್ಲ ಸ್ಮರಣಿಕೆ ಎಲ್ಲ ಕೊಡಲಿಕ್ಕೆ ಅಷ್ಟು ಖರ್ಚು ಮಾಡ್ತಾರೆ. ನಾನು ಹೇಳ್ತೀನಿ ಅದು ಯಾವುದೂ ಯೂಸ್ ಇಲ್ಲ ನಮಗೆ. ಮನೇಲಿ ತಂದು ರಾಶಿ ಹಾಕಬೇಕೇ ವಿನಃ ಅದು ನಮಗೆ ಏನು ಯೂಸ್ ಇಲ್ಲ. ಅವ್ರು ಹೇಳ್ತಾರೆ ನಾವು ಮಾಡೋ ಪ್ರೋಗ್ರಾಮ್ಗೆ ಇದು ಹೀಗೆ ಮಾಡಿದರೆ ಇದಕ್ಕೆ ಬೆಲೆನೇ ಇಲ್ಲ ರವಿ ಅಣ್ಣ ಅಂತಾರೆ. ನಿಜವಾಗ್ಲೂ ಒಬ್ಬರ ವೇದಿಕೆ ಕರೆದು ಖಾಲಿ ಕೂರಿಸಿದಾಗ ಅದಕ್ಕೆ ಬೆಲೆ ಇಲ್ಲ. ನಾನು ಹೇಳ್ತೀನಿ ಅದು ಬೇಕಾಗಿಲ್ಲ ನನಗೆ. ಒಂದು ಗುಲಾಬಿ ಕೊಡಿ, ಒಂದು ಶಾಲ್ ಕೊಡಿ, ಯಾವುದಾದ್ರು ನನಗೆ ಸ್ನಾನ ಮಾಡುವಾಗ ಮೈ ಒರೆಸ್ಕೊಳ್ಳೋ ಶಾಲ್ ಆದರೂ ಅಡ್ಡಿಲ್ಲ ಕೊಡಿ. 1,000 ರೂಪಾಯಿ ಕವರಲ್ಲಿ ಹಾಕಿ ಕೊಡಿ. ಯಾಕೆ ಗೊತ್ತಾ, ಆ 1,000 ರೂಪಾಯಿ ಒಟ್ಟು ಮಾಡಿ ನಾನೊಂದು 10 ವೇದಿಕೆಗೆ 1,000 ಇಟ್ಕೊಂಡು ಬಂದರೆ ಆ 10,000 ರೂಪಾಯಿ ಯಾವುದಾದ್ರೊಂದು ಪೇಷಂಟಿಗೆ ನಾನು ಕೊಡ್ಬೋದು. ಹಾಂ, ಇದೆಲ್ಲ ತಗೊಂಡ್ರೆ ನೀವು ನೋಡಿದರೆ ನನ್ನ ಮನೆಯಲ್ಲೇ ಎಷ್ಟು ರಾಶಿ ಇದೆ. ನಾನು ಏನು ಮಾಡಲಿಲ್ಲ, ಏನು ಮಾಡಲಿಕ್ಕೆ. ಲಾಸ್ಟ್ ಟೈಮ್ ಒಂದು ಬೆಳ್ತಂಗಡಿಯಲ್ಲಿ ಒಂದು ಅರಮನೆಯಲ್ಲಿ ಸನ್ಮಾನ ಕರೆದಾಗ ನಾನು ಅಲ್ಲಿ ಅರಸರ ಹತ್ರ ನಾನು ಮಾತು ಹೇಳಿದೆ, ಸರ್ ನೀವು ಕರೀದೋಕೆ ಅಡ್ಡಿಲ್ಲ, ನಾನು ಬರೋದಕ್ಕೂ ಅಡ್ಡಿಲ್ಲ, ನನ್ನೊಂದು ಕಂಡೀಷನ್ ಇದೆ ಅಂತೆ ಹೇಳಿ ಅಂತ ಹೇಳಿದರು. ಅವರಿಗೆ ನಾನು ಬರಲೇಬೇಕು. ಸರ್ ನನಗೆ ನೀವು ಶಾಲ್ ಹಾಕಿ ಪೇಟೆ ಎಲ್ಲ ಇಟ್ಟು ಸನ್ಮಾನ ಮಾಡಬಾರ್ದು, ಒಂದು ಗುಲಾಬಿ ಕೊಡಿ, ಕವರಲ್ಲಿ 1,000 ರೂಪಾಯಿ ಕೊಡಿ ಸಾಕು, ಅದು ಬಿಟ್ಟರೆ ನನಗೆ ಬೇರೆ ಏನೂ ಕೊಡಬಾರ್ದು, ಅಷ್ಟಕ್ಕೆ ನೀವು ಒಪ್ಪುದಾದರೆ ನಾನು ಬರ್ತೇನೆ ಅಂತ ಹೇಳಿದೆ. ಆಯಿತು, ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಎಷ್ಟು 5,000 ಮಕ್ಕಳಿಗೆ ಪುಸ್ತಕ ವಿತರಣೆ ಆ ದಿನ ಅಲ್ಲಿ ಹೋದಾಗ 2 ಮಿಲಿಟರಿ ಅವರಿಗೆ ಸನ್ಮಾನ ಮಾಡಿದರು, 13 ಮಂದಿಗೆ ಸನ್ಮಾನ ಮಾಡಿದರು. ನಾನು ನನ್ನಷ್ಟಕ್ಕೆ ಕೂತಿದ್ದೆ. ನಾನು ಹೇಳಿದ ಮಾತು ಅವರು ತಗೊಳ್ತಾರಂತ ನಾನು ಅಂದ್ಕೊಂಡಿರಲಿಲ್ಲ, ಬಟ್ ಅವರು ಅದನ್ನು ಫಾಲೋ ಮಾಡಿದರು. ಕೊನೆಗೆ ಅವರೇ ಎದ್ಕೊಂಡು ಬಂದು ಮೈಕ್ ಇಟ್ಕೊಂಡು ಮಾತಾಡಿದರು, ಎಲ್ಲರಿಗೆ ಸನ್ಮಾನ ಮಾಡಿದ್ದೇವೆ, ಒಬ್ಬ ದೊಡ್ಡ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ, ಅವರಿಗೆ ಸನ್ಮಾನ ನಾವು ಮಾಡಿಲ್ಲ, ನೀವು ಅಂದ್ಕೋಬೋದು ಅವ್ರಿಗೆ ಯಾಕೆ ಸನ್ಮಾನ ಮಾಡಿಲ್ಲ ಅಂತ, ಅವರು ಹೀಗೆ ಹೇಳಿದ್ದಾರೆ ಅಂತ ಹೇಳಿದರು. ಕೊನೆಗೆ ಅವರು ಬಂದು ಒಂದು ಗುಲಾಬಿ, ಆನಂತರ ಕವರಲ್ಲಿ 10,000 ರೂಪಾಯಿ ಕೊಟ್ಟರು. ಅವರ ಕೊಟ್ಟು ಆನಂತರ ಅವ್ರು ಕೂತರು. ನಾನು ಮಾತಾಡಿ ಬಂದೆ. ನಾನು ಬಂದು ಕೆಳಗೆ ಬಂದಾಗ ಕೆಳಗೊಬ್ಬ ಕಿಡ್ನಿ ಪೇಷಂಟ್ ಹುಡುಗ ಇದ್ದ. ಆ ಹಣ ಅವನಿಗೆ ಕೊಟ್ಟುಬಿಟ್ಟೆ. ಅದಕ್ಕೆ ಇಲ್ಲ ಅದು ನಿಮ್ಗೆ ಕೊಟ್ಟು, ಇಲ್ಲ ನಾನು ಅವನಿಗೆ ಕೊಡ್ತಾ ಇದ್ದೇನೆ ಅಂತ ಹೇಳಿದೆ. ಬನ್ನಿ ವೇದಿಕೆಗೆ ಬಂದು ಕೊಡಿ ಅಂದರು. ನಾನು ಹೇಳಿದೆ ವೇದಿಕೆಗೆ ಬಂದು ಕೊಡಲಿಕ್ಕೆ ನಾನು ಮೇಲೆ ನಿಂತು ಮತ್ತೊಬ್ಬರಿಗೆ ತೋರಿಸಿ ಕೊಡುವವನಲ್ಲ, ನನಗೆ ಕೊಟ್ಟಿದ್ದಾರೆ, ನನ್ನ ಹಣ ಅಂತ ತಿಳ್ಕೊಳ್ಳಿ, ಇವ್ರಿಗೆ ಕೊಡಿ ಅಂತೇಳಿ ಅವ್ರಿಗೆ ಕೊಟ್ಟು ಬಂದೆ. ಯಾಕೆ ಹೇಳಿ ನೋಡಿ, ಅವ್ರು ಕೊಟ್ಟ ಹಣ ಅಲ್ಲೇ ಯೂಸ್ ಆದರೆ ಅಲ್ಲೇ ಯೂಸ್ ಆಗುತ್ತೆ. ಮೊನ್ನೆ ದೀಪಾವಳಿ ದಿವಸ ಗುರುವಾರ ಪುತ್ತೂರಲ್ಲಿ ಕಾಣಿರಿಯನ್ನು ಸನ್ಮಾನ ಮಾಡಿದೆ, ಅಲ್ಲಿ ಕೂಡ ಹಣ ಕೊಟ್ಟರು ನನಗೆ. ಅಲ್ಲಿ ಒಂದು ಪೇಷಂಟನ್ನು ನಾನು ನೋಡಿದೆ, ಕ್ಯಾನ್ಸರ್ ಪೇಷಂಟ್ ಏನವರು. ನಾನು ಹೇಳಿ ನಂಗಿದ ಹಣ ಬೇಡ, ಅವ್ರಿಗೆ ಕೊಡಿ ಅಂತೇಳಿ. ಯಾಕೆ ಹೇಳಿ ನಮ್ಗೆ ದೇವರು ಎಲ್ಲ ಕೊಟ್ಟಿದ್ದಾನೆ. ನಾಳೆ ನಾನು ದುಡಿದು ತಿನ್ಬೋದು, ಹಣ ಸಿಗುತ್ತೆ. ಸಂಬಳ ಪುಕ್ಕಟೆಗೆ ಕೆಲಸ ಮಾಡೋರು ಯಾರಿಲ್ಲ. ಬೆಳಿಗ್ಗೆ ಸಾಯಂಕಾಲ ದುಡಿದು ಒಂದು 1,000 ರೂಪಾಯಿ ಅದು ಸಿಗ್ತದೆ ನನಗೆ, ಸಿಗುತ್ತೆ. ಅದಕ್ಕೋಸ್ಕರ ನಾನು ಹೇಳೋದು, ಈ ಹಣ ಕೊಟ್ಟರೆ ಎಲ್ಲ ಒಟ್ಟು ಮಾಡಿ ಯಾರಿಗಾದ್ರೂ ಒಂದು ಪೇಷಂಟಿಗೆ ಕೊಟ್ಟರೆ ಅದು ನಮಗೊಂದು ಖುಷಿ ಇರುತ್ತೆ. ಒಂದು ಸಾರಿ ನಾನು ಇವತ್ತಿಗೆ ನಾನು ಹೇಳಿದ್ನಲ್ಲ ನಿಮಗೆ, ಆ 1,37,00,000 ಎಲ್ಲ ವೇಷದ ಹಣನೇ ಅಲ್ಲದು. ನನಗೆ ಸನ್ಮಾನದಲ್ಲಿ ಬಂದ ಹಣ, ಕೌನ್ಮನೆ ಕರಡುಪತಿಯಲ್ಲಿ ಮಿಲಾಫ್ ಸಂಸ್ಥೆಯಿಂದ ಬಂದ ಹಣ, ಮನೆ ಕಟ್ಟಲಿಕ್ಕೆ ಬಂದ ಹಣ ಕೂಡ ನಾನು ಕೊಟ್ಟಿದ್ದೇನೆ. ಯಾಕಂತ ಹೇಳಿದರೆ ಹಣ ಮನೆ ಆಗುತ್ತಂತ ನಂಗೆ ಗೊತ್ತಿತ್ತು, ಯಾವಾಗಲಾದರೂ ಒಂದು ಸಲ ಮನೆ ಆಗ್ಬೋದು. ಆನಂತರ ಇದು ಹಣ ಎಷ್ಟೋ ಮಂದಿಗೆ ಅವಶ್ಯಕತೆ ಇರುತ್ತೆ, ಅವ್ರ ಹತ್ರ ಏನು ಇರಲ್ಲ. ರೇಷನ್ ಕಾರ್ಡ್ ಇಲ್ಲ ಅಂದಮೇಲೆ ಲೋನೇ ಸಿಗಲ್ಲ ಅವರಿಗೆ, ಪಾಪ ಇಲ್ಲಿಂದ ತರ್ತಾರೆ. ಅದಕ್ಕೋಸ್ಕರ ಆ ಥರ ಯೋಚನೆ ಮಾಡಿ ಬೇಕಂತೇಳಿ ಎಲ್ರಿಗೆ ನಾನು ಕೊಡೋದಿಲ್ಲ. ತುಂಬ ಬಡವರು, ಅವರಿಗೆ ಯಾರು ಇಲ್ಲ ಅಂತ ಗೊತ್ತಾದಾಗ ಅವ್ರಿಗೆ ಕೊಡ್ತೇನೆ ವಿನಃ ಬಂದವರಿಗೆಲ್ಲ ಕೊಡ್ತಾ ಹೋದರೆ ನಾನೇನು ಅಷ್ಟು ದೊಡ್ಡ ಶ್ರೀಮಂತನೂ ಅಲ್ಲ. ಅದಕ್ಕೆ ನಾನು ಹೇಳ್ತೀನಿ, ನೀವೆಲ್ಲ ಈ ಥರ ಮಾಡೋದಕ್ಕಿಂತ 1,000 ರೂಪಾಯಿ ಕವರಲ್ಲೇ ಓಪನ್ ಆಗಿ ಹೇಳ್ತೇನೆ, ಹೇಗೆ ತಿಳ್ಕೊಂಡ್ರೂ ಪರವಾಗಿಲ್ಲ, ಅವನು ಹಣ ಕೇಳ್ತಾನಂತ ನಾನು ಹೇಳ್ತೇನೆ. ಅಷ್ಟಕ್ಕೆಲ್ಲ ಖರ್ಚು ಮಾಡ್ಬೋದು. 1,000 ರೂಪಾಯಿ ಕವರಿಗೆ ಹಾಕಿ ಒಂದು ಗುಲಾಬಿ ಕೊಡಿ ಸಾಕು. ಒಂದು ರೋಸ್ ಕೊಟ್ಟರು, ಪ್ರೀತಿಯಿಂದ ಕೊಟ್ಟರು, ಅದೇ ದೊಡ್ಡ ಸನ್ಮಾನ. ಅದು ಸನ್ಮಾನ ಯಾವತ್ತೂ ಮೇಲೆ ಕೆಳಗೆ ಅಂತ ಯಾವುದಿಲ್ಲ. ಸನ್ಮಾನ ವೇದಿಕೆ ಕರೆದು ಕೂರಿಸ್ತಾರೆ ನೋಡಿ, ಅದು ಅವರ ದೊಡ್ಡ ಗುಣ ಅಂತ ನಾನು ತಿಳ್ಕೊಳ್ತೇನೆ. ಅದು ಎಲ್ರಿಗೆ ಆ ಯೋಗ ಇಲ್ಲ. ನಮ್ಮ ಅಪ್ಪ ಅಮ್ಮ ಯಾವುದೋ ಒಂದು ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು, ಈಗ ನಾನು ಅನುಭವಿಸ್ತಾ ಇದ್ದೇನೆ ಅದನ್ನು ಅಷ್ಟೇ, ಮತ್ತೆ ಏನಿಲ್ಲ ಮೇಡಮ್. ಲೈಫಲ್ಲಿ ಇವತ್ತಿಗೂ ನಾನು ಹೇಳ್ತೀನಿ, ನಮ್ಮ ಲೈಫ್ ಎಲ್ಲರದ್ದು ಝೀರೋನೇ. ನಾವು ಆ ಝೀರೋದ ರೈಟ್ ನಿಲ್ಬೇಕಾ ಲೆಫ್ಟ್ ನಿಲ್ಬೇಕಾ ಅಂತ ನಾವು ಯೋಚನೆ ಮಾಡಬೇಕು. ಒಂದು ಝೀರೋ, ನೀನು ರೈಟ್ ನಿಲ್ತೀಯಾ ಲೆಫ್ಟ್ ನಿಲ್ತೀಯ. ನಾನು ಯಾವತ್ತೂ ಝೀರೋದ ಲೆಫ್ಟ್ ನಿಲ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಹೇಳಿ, ಝೀರೋದ ಲೆಫ್ಟ್ ನಿಂತರೆ ಆ ಲೆಫ್ಟಲ್ಲಿ 1 0 10 ಆಯಿತು. ಅಲ್ಲಿ 0 ಹೋಗ್ತದ್ರೆ 1100 ಆಗುತ್ತೆ. ಅದೇ ನಾವು ಝೀರೋದ ರೈಟ್ ಹೋದರೆ ಆ ಝೀರೋಗೆ ಬೆಲೆ ಇಲ್ಲ. ಅದಕ್ಕೆ ಹಾಗಾಗಿ ಝೀರೋದ ಲೆಫ್ಟ್ ನಿಂತರೇ ನಮ್ಮ ಲೈಫ್ ಸೆಟ್ಲ್ ಆಗ್ತಾ ಹೋಗುತ್ತೆ ಹೇಳ್ತೇನೆ. ಅದಕ್ಕೋಸ್ಕರ ನಮ್ಮ ಲೈಫ್ ಯಾವತ್ತೂ ಝೀರೋನೇ, ಮುಂದೆಯೂ ಝೀರೋನೇ. ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರ್ತಾ ಇದ್ವಿ. ಸೊ ಇನ್ನೊಂದು ಪ್ರಶ್ನೆ, ನಿಮ್ಮ ಥರನೇ ಸಾಕಷ್ಟು ಜನ ಸಮಾಜ ಸೇವೆಯಲ್ಲಿ ದುಡ್ಡು ತಗೊಂಡು ಅಥವಾ ತಗೊಳ್ಳದೇ ಇರ್ಬೋದು, ಯಾವುದಾದ್ರೂ ಒಂದು ರೀತಿಯಲ್ಲಿ ಸಮಾಜ ಸೇವೆ ಮಾಡ್ತಾನೆ ಇದ್ದಾರೆ. ಸೊ ಇವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ, ಹಾಗೆ ಏನು ಹೇಳ್ತೀರಿ ಜನರಿಗೆ?
ಇಲ್ಲ, ನಿಜವಾಗ್ಲೂ ತುಂಬ ಖುಷಿಯಾಗಿದೆ. ಯಾಕಂತ ಹೇಳಿದ್ರೆ 10 ವರ್ಷದಿಂದ ನಾವು ಮಾಡಿದೊಂದು ಸಣ್ಣ ಕೆಲಸ ಅದು ಎಲ್ಲರ ಮನಸ್ಸು ಗೆದ್ದಿದೆ. ಇದನ್ನು ನೋಡಿ ಪ್ರತಿಯೊಬ್ಬರು ಒಂದೊಂದು ಊರಲ್ಲಿ ಒಂದೊಂದು 2 ಟೀಮ್ ಮಾಡಿ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಾನು ಹೇಳ್ತೀನಿ, ನಾನು ಎಲ್ರಿಗೂ ಅವರಿಗೆ ಹ್ಯಾಟ್ಸಪ್ ಹೇಳ್ತೀನಿ. ಯಾಕಂತ ಹೇಳಿದರೆ ಯುವಕರೇ ಮುಂದೆ ಬರಬೇಕು. ಯಾಕೆ ನಮ್ಮ ಹತ್ರ ಆಗೋದಿಲ್ಲ ಅಂತ ಹೇಳಿ ನಾನು ಹೇಳ್ತೀನಿ, ಯಾವಾಗಲೂ ಮುಂದೆ ಬರಬೇಕು. ಒಬ್ಬನೇ ಮಾಡಿದ್ದಕ್ಕೆ ನೋಡಿ ನಾವು ಚಪ್ಪಾಳೆ ಹೊಡೆದು ಸಿಳ್ಳೆ ಹೊಡೆದು ಕೂತ್ರೆ ಅದು ಆಗಲ್ಲ. ಅವನು ಮಾಡಿದಂತೆ ನಮಗೆ ಯಾಕೆ ಆಗಲ್ಲ ಅಂತ ಚಾಲೆಂಜ್ ಆಗಿ ತಗೊಂಡ್ರೇ ಲೈಫ್ ಸೆಟ್ಲ್ ಆಗೋದು. ಎಲ್ಲರೂ ಮಾಡ್ತಾ ಇದ್ದಾರೆ. ಈಗ ನಾವು ನೋಡಿ ವರ್ಷಕ್ಕೊಂದು 5 ಮಕ್ಕಳಿಗೆ ಕೊಟ್ಟರೆ ಅವರು ಒಂದು 2 ಮಕ್ಕಳಿಗೆ ಕೊಟ್ಟರೆ ಟೋಟಲ್ ಒಂದು ವರ್ಷಕ್ಕೆ ಎಲ್ಲ ಟೀಮ್ನವ್ರು ಒಟ್ಟು ಸೇರಿ ಒಂದು 50 ಮಕ್ಕಳಿಗೆ ಹೆಲ್ಪ್ ಮಾಡಿದರೆ ಆ 50 ಮಕ್ಕಳಿಗೆ ರವಿ ಫ್ರೆಂಡ್ಸ್ ಹೆಲ್ಪ್ ಮಾಡಿದೆ ಅಂತ ನಾನು ತಿಳ್ಕೊಳ್ತೀನಿ. ಯಾಕೆ ಹೇಳಿ, ಅವರು ಮಾಡ್ತಾ ಇದ್ದಾರೆ, ನಮ್ಮ ಕೊಡ್ಲಿಕ್ಕಾಗಿಲ್ಲ, ಅವರು ಕೊಟ್ರ ಅದು ನಮ್ಮ ಟೀಮೇ ಅಂತ ಹೇಳಿ ತಿಳ್ಕೊಳ್ತೀನಿ. ಹಾಗಾಗಿ ಅವರಿಗೆ ಎಲ್ಲ ಟೀಮ್ನವ್ರಿಗೆ ಹೇಳ್ತೇನೆ, ಕೊಡೋದು ದೊಡ್ಡ ವಿಚಾರ ಅಲ್ಲ, ಯಾರಿಗೆ ಕೊಡಬೇಕಂತ ಯೋಚನೆ ಮಾಡಬೇಕು, ಮನೆಯವರನ್ನು ನೋಡಬೇಕು, ಡಾಕ್ಟರ್ ಹತ್ರನೂ ಮಾತಾಡಬೇಕು. ನಮಗೆಲ್ಲ ಬಂದಿದೆ, ದೊಡ್ಡ ದೊಡ್ಡ ಐಫೈ ಮನೆಯವರಿದ್ದವರು ಕೂಡ ಲೆಟರ್ ಹಾಕಿದ್ದಾರೆ, ನಾನು ಹೋಗಿ ನೋಡಿ ಬಂದವನೇ. 2 ಕಾರು, 2 ಬೈಕು, 1 ಸ್ಕೂಟಿ, ಡಬಲ್ ಫ್ಲೋರ್ ಮನೆ, ಅವರಿಗೂ ಕೊಡಬೇಕು. ಅದಕ್ಕೆ ನಾನು ಹೇಳ್ತೀನಿ, ಯಾರು ತುಂಬ ಬಡವರು, ಅವರ ಅವಶ್ಯಕತೆ ಇದೆಯಲ್ಲ ಅವ್ರಿಗೆ ಕೊಡಿ. ನೀವು ಮಾಡೋ ಕೆಲಸ ತಪ್ಪಂತ ನಾನು ಯಾವತ್ತೂ ಹೇಳಲ್ಲ, ಮಾಡಿ, ಇನ್ನು ಮುಂದೆಯೇ ಮಾಡಿ. ಜನರು ಪಬ್ಲಿಕ್ ಖಂಡಿತ ಸಪೋರ್ಟ್ ಮಾಡ್ತದೆ. ಒಳ್ಳೆ ಕೆಲಸಕ್ಕೆ ಎಲ್ಲರೂ ಇದ್ದಾರೆ. ಅದಕ್ಕೋಸ್ಕರ ಅವರಿಗೆ ನಾನು ಈ ಮಾಧ್ಯಮದ ಮುಖಾಂತರ ನಾನು ಅವ್ರಿಗೆ ಹ್ಯಾಟ್ಸಪ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದೊಡ್ಡ ಮನಸ್ಸು ನಿಮ್ಮದು. ನಿಮ್ಮಂಥ ಒಬ್ಬ ಇಷ್ಟು ದೊಡ್ಡ ವ್ಯಕ್ತಿ, ತಪ್ಪು ತಿಳ್ಕೊಳ್ಬೇಡಿ, ಯಾಕೆ ದೊಡ್ಡ ವ್ಯಕ್ತಿ ಅಂತ ಹೇಳಿದರೆ ಬಹುಶಃ ರವಿಯಣ್ಣನಿಗೆ ಸ್ವಲ್ಪ ಬೇಜಾರಾಗುತ್ತೆ ಅಂತ ಆಗ ಹೇಳಿದರು. ಆದರೂ ದುಡ್ಡಿಂದಾಗಿರಲಿ ಬೇರೆ ಯಾವುದೇ ವಿಚಾರದಿಂದ ನೀವು ದೊಡ್ಡ ಮನುಷ್ಯ ಅಲ್ಲದೆ ಇದ್ದರು, ಗುಣದಿಂದ ಖಂಡಿತವಾಗ್ಲೂ ನೀವು ದೊಡ್ಡ ಮನುಷ್ಯನೇ ಹೌದು. ಸೊ ನಿಮ್ಮಂಥ ವ್ಯಕ್ತಿಯನ್ನು ನಾನು ಇಂಟರ್ವ್ಯೂ ಮಾಡಿದ್ದು ನನಗೆ ಬಹುಶಃ ಇಟ್ಸ್ ಅ ಬಿಗ್ಗೆಸ್ಟ್ ಗಿಫ್ಟ್ ಫಾರ್ ಮೀ. ಸೊ ನಾನು ನಮ್ಮ ಚಾನಲ್ನವ್ರಿಗೆ ನಾನೇ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ಸೊ ನಿಮ್ಮ ಇಷ್ಟು ಬ್ಯುಸಿ ಶೆಡ್ಯೂಲ್, ಯಾಕಂದರೆ ಆಗಾಗ ಕಾಲ್ ಬರ್ತಾ ಇತ್ತು, ನಾವು ಕೂಡ ಸೈಲೆಂಟ್ ಮಾಡಬೇಡಿ ಅಂತ ಹೇಳಿದ್ದು ಅದಕ್ಕೆ, ಯಾಕಂದರೆ ನಿಮಗೆ ನಿಮ್ಮದೇ ಕರ್ತವ್ಯಗಳಿರುತ್ತೆ. ಆದರೂ ಕೂಡ ಬ್ಯುಸಿ ಶೆಡ್ಯೂಲಲ್ಲಿ ನಮಗೆ ಅಂತ ಟೈಮ್ ಕೊಟ್ಟು ಇಷ್ಟೊತ್ತು ನಮ್ಮ ಜೊತೆ ಇಷ್ಟು ಖುಷಿಯಾಗಿ ಮಾತಾಡೋದಕ್ಕೆ ರವಿ ಸರ್, ಥ್ಯಾಂಕ್ ಯು ಸೋ ಮಚ್. ಏನು ಹೇಳ್ತೀರಿ ಕೊನೆಯದಾಗಿ? ನಿಮ್ಮ ಅಭಿಮತ ನಿಜವಾಗ್ಲೂ ನಾನು ಎಲ್ಲರಿಗೆ ಟೈಮ್ ಕೊಟ್ಟಿದ್ದೇನೆ. ಇವರು ತುಂಬ ಸಲ ಕಾಲ್ ಮಾಡಿದ್ದಾರೆ ನಿಮ್ಮ ಆಫೀಸಿಂದ. ನಾನು ಆಯಿತು ಟೈಮ್ ಹೇಳ್ತೇನೆ ಅಂತ ಹೇಳಿ ನಿನ್ನೆ ಕಾಲ್ ಮಾಡಿದಾಗ ಅವ್ರಿಗೆ ನಿಜವಾಗ್ಲೂ ಇವತ್ತು ಟೈಮ್, ನಿಜವಾಗ್ಲೂ ನಾನು ಇವತ್ತು ಕೂಡ ನಾನು ಬ್ಯುಸಿ ಇದ್ದೆ ಅವರಿಗೋಸ್ಕರ. ಯಾಕಂತ ಹೇಳಿದರೆ ನಾನು ಮನೆಯಲ್ಲಿ ಹೇಳಿದೆ, ಪಾಪ ಅವ್ರು ಎಷ್ಟು ಸಲ ಕಾಲ್ ಮಾಡಿದ್ದಾರೆ, ನಾನು ಅವರಿಗೆ ಟೈಮ್ ಕೊಡದಿದ್ದರೆ ಮತ್ತು ನಾನು ನಿಮ್ಮ ಮನುಷ್ಯನಾಗಿ ಏನು ಪ್ರಯೋಜನ ಅಂತ. ಅದಕ್ಕೋಸ್ಕರ ಮೊದಲಿಗೆ ನಿಮ್ಮ ಅಭಿಮತ ಚಾನಲ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದರೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನೇ ನೀವು ಪ್ರಸಾರ ಮಾಡ್ತೀರಾ, ಜನರಿಗೆ ರೀಚ್ ಆಗಬೇಕು, ಏನೇ ಆಗಲಿ. ಕೆಲವರು ನಾನು ಹೇಗೆ ಮಾಧ್ಯಮದ ಮುಖಾಂತರ ನಾನು ಬದಲಾದೆ, ಅದೇ ಥರ ನಿಮ್ಮ ಮಾಧ್ಯಮದ ಮುಖಾಂತರ ನೋಡಿ ಎಷ್ಟೋ ಯುವಕರು ಬದಲಾಗ್ತಾರೆ. ಅದಕ್ಕೋಸ್ಕರ ನಿಮ್ಮ ಚಾನಲ್ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ನಾನು ಆಸೆ ಪಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮೆಲ್ಲರ ನೆಚ್ಚಿನ ರವಿ ಕಟಪಾಡಿ ಅವರ ಜೀವನ ಕತೆ, ಅವ್ರ ಪಾಪ ಪಟ್ಟಂತಹ ಕಷ್ಟಗಳು, ಅವರು ಜನರಿಗೆ ಏನು ಹೇಳ್ತಾರೆ ಪ್ರತಿಯೊಂದನ್ನ ನೀವು ನೋಡ್ಕೊಂಡು ಬನ್ರಿ. ಆಗಾಗ ಫೋನ್ ರಿಂಗ್ ಆಗ್ತಾ ಇತ್ತು, ಇವ್ರು ಯಾಕಪ್ಪ ಇದನ್ನೆಲ್ಲ ತೆಗೆದ್ರು ಹಾಕಿದ್ರು, ಯಾಕೆ ಇದನ್ನ ಟೇಕ್ ತಗೊಳ್ಳಿಲ್ಲ, ಈ ಥರದ್ದೆಲ್ಲ ಪ್ರಶ್ನೆಗಳು ನಿಮ್ಮ ಹತ್ರ ಇರ್ಬೋದು. ಯಾಕೆಂದ್ರೆ ನಾವು ಹಾಗೆ ಇದನ್ನ ಶೇಖರಿಸಿಟ್ಟು ನಿಮಗೆ ತೋರಿಸಿರುವಂಥದ್ದು. ಯಾಕಂದ್ರೆ ನಮ್ಮ ಜೊತೆ ಅವರು ಟೈಮ್ ಸ್ಪೆಂಡ್ ಮಾಡಬೇಕಾದ್ರೂ ಕೂಡ ಸಾಕಷ್ಟು ಕರೆಗಳು ಅವರಿಗೆ ಬರ್ತಾ ಇತ್ತು. ಸಾಕಷ್ಟು ಜನ ನನಗೆ ಹೆಲ್ಪ್ ಮಾಡಿ ಅಂತ ರವಿ ಕಟಪಾಡಿ ಅವರ ಮುಂದೆ ಹೋಗಿ ನಿಲ್ತಾರೆ. ಸೊ ಹಾಗಾಗಿ ನಾವು ಅವರ ಫೋನ್ ರಿಂಗ್ ಆಗ್ತಾ ಇದ್ರು ಕೂಡ ಆ ಶಾರ್ಟ್ ಅನ್ನು ಕೂಡ ಹಾಗೆ ತೆಗೆದಿಸಿದ್ದು ಅದಕ್ಕಾಗಿ. ಸೊ ಇನ್ನೊಬ್ಬ ರಕ್ಷಕ ಅಥವಾ ಇನ್ನೊಬ್ಬ ಆಪತ್ ಬಾಂಧವನ ಕಥೆಯನ್ನ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಜೊತೆ ತಗೊಂಡು ಬರ್ತೀನಿ. ಸೊ ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ ಟಿವಿ, ಇದು ಜನಮನದ ನಾಡಿಮಿಡಿತ.